नमः। हरिः ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिः धरस्वधाम्ना अन्याश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। पीयूषधामसच्छाय कायं हेयविवर्जितं ध्येयं हयास्यं कविभिः गेयं मेदगणैर्नुमः। शुद्धायानादिसिद्धाय स्वाध्यायोन्नद्धबुद्धये सद्याय निरपद्याय मध्वाय च नमो नमः। स्तोतव्यकर्माणमिलातलेऽस्मिन् गातव्यमाहात्म्यसुपात्रभूतं लातव्यरूपं गुरुवादिराजं ध्यातव्यमूर्तिं प्रणतोऽस्मि भक्त्या। कामधेनुर्यथा पूर्वं सर्वाभीष्टफलप्रदा तथा खलु वेदवेद्यश्रीपादो अभीष्टदस्तताम्। विपक्षशिक्षा दक्षो मां लक्ष्मीशिक्षणदीक्षितः वादिराट्पक्षगो अभीक्ष्णं रक्षाद् भाव्यमहोक्षवाट्। मिथ्या सिद्धांत दुर्धांत विध्वंसन विचक्षणः जयतीर्थाख्यतरणिः भासतां नो हृदम्बरे। पुरन्दराख्य सद्दास प्रमुखानर्थये अनिशम् विप्पगिर्यधिपां शिष्यत्रितयं मापतेः प्रियम्। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपवो नैवेद्यकविषं रामे वीक्ष्य तद्भुक्तिभाग्गुरुः। यो दर्शयद्रविं रात्रौ सत्यबोधोऽस्तु मे मुदे चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे ह्यभीष्टदम्। कुलव्यासहयग्रीवपदकञ्जमधुवृतं श्रीविश्वोत्तमयोगीन्द्रं वन्देऽहं वादिराट्प्रियम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। परम पूज्य ಶ್ರೀ ರಘುಪ್ರೇಮತೀರ್ಥರ ಮಧ್ಯಾರಾಧನಾ ಈ ವರ್ಷ ಒಂದು ವಿಶೇಷ ಹಾಗೆ ನೋಡಿದರೆ, ಕಾರಣ ಪೂಜ್ಯ ಶ್ರೀಪಾದಂಗಳವರು ಆಶ್ರಮ ಸ್ವೀಕಾರ ಮಾಡಿ ಒಂದು 100 ವರ್ಷ ಆಯಿತು. 1920 ಅಧಿಕ ಶ್ರಾವಣ ಬಹುಳ ಷಷ್ಠಿ ಅವರು ಆಶ್ರಮವನ್ನು ಸ್ವೀಕಾರ ಮಾಡಿದ್ದು. ಹೀಗಾಗಿ ಇದು 2020 ಶ್ರಾವಣ ಮಾಸ ಮುಗಿದದೆ. ಆದರೆ ಅಧಿಕ ಅಲ್ಲಿ ಶ್ರಾವಣ ಅಂತ ಅನ್ನೋ ದೃಷ್ಟಿಯಿಂದ ಹಾಗೆ ನೋಡಿದರೆ ಮುಂದೆ ಬರ್ತಕ್ಕಂಥ ಯಾವ ಒಂದು ಷಷ್ಠಿ ಅನ್ನೋದೇ ನಾಳಿಂದಲ್ಲ, ಅದ್ರ ಮುಂದೆ ಬರ್ತಕ್ಕಂತಹ ಷಷ್ಠಿ ಅದು ಸಾಮಾನ್ಯವಾಗಿ ಶುದ್ಧ ಶ್ರಾವಣ ಅಧಿಕ ಶ್ರಾವಣ ಅಂತಂದ್ರೆ ನಮಗೆ ಭಾದ್ರಪದ ಬಹುಳ ಷಷ್ಠಿ ಅಂದ್ರೆ ಅವತ್ತಾಗಿಲ್ಲ. ಮತ್ತೆ ಅಂದ್ರೆ 100 ವರ್ಷದ ಒಂದು ಲೆಕ್ಕಾಚಾರವನ್ನ ನಾವು ತಿಥಿಗನುಗುಣವಾಗಿ ಮಾಡಲಿಕ್ಕೆ ಹೊರಟರೂ ಕೂಡ ಅಂತ ಅರ್ಥ. ಅಂತೂ ಒಂದು 100 ವರ್ಷ ಆಯ್ತು ಅವರ ಆಶ್ರಮದ ಒಂದು ಸ್ವೀಕಾರದ ಲೆಕ್ಕಾಚಾರದಲ್ಲಿ ಕೂಡ ಈ ವರ್ಷ ಒಂದು ವಿಶೇಷ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಅಂತ. ಭಗವಂತನಿಗೆ ಗೊತ್ತು, ವಿಷ್ಣು ಭಕ್ತರು ಯಾವಾಗ ಇವತ್ತ ಕ್ಲೇಶ ಪಡ್ತಾರೋ, ಈ ಕಲಿಯ ಒಂದು ಪ್ರಭಾವ ದುಷ್ಟರ ಒಂದು ಪ್ರಭಾವದಿಂದಾಗಿ ಭಗವಂತನ ವಿಷಯದಲ್ಲಿ ವಿಮುಖರಾಗಿ ಆ ಮಹಾತ್ಮ್ಯ ಶ್ರವಣ ಚಿಂತನ ಮನನಾದಿಗಳಿಂದ ದೂರಾಗಿ ಕ್ಲೇಶ ಪಡ್ತಕ್ಕಂಥವರಾಗ್ತಾರೆ. ಅದು ಸುಮ್ಮನೆ ಕ್ಲೇಶ ಪಡೋದಿಲ್ಲ, ಒಳಗೆ ಅವರಿಗೆ ಕೊರಗು ಅನ್ನೋದಿರ್ತದೆ. ಇಂಥ ಒಂದು ವೈಷ್ಣವ ಜನ್ಮ ಬಂದರೂ ಕೂಡ ನಾವೇನು ಸಾಧಿಸಲಿಲ್ಲ ಅಂತ ಈ ರೀತಿಯಾಗಿ ಒಂದು ಕೊರಗು ಅನ್ನೋದಿರ್ತದೆ. ಆ ಕೊರಗಿನಿಂದ ಅವರು ತಾತ್ವಿಕವಾಗಿ ಸ್ವರ್ಗಿ ಹೋಗಿರ್ತಾರೆ, ದೇಹ ಪುಷ್ಟಿ ಇದ್ರೂ ಕೂಡ. ಇಂಥ ಒಂದು ಅವಸ್ಥೆ ಬಂದಾಗ ಭಗವಂತ ತನ್ನ ಏಕಾಂತ ಭಕ್ತರನ್ನ ಇಂಥ ಒಂದು ಸಜ್ಜನ ಪ್ರಪಂಚದ ಉದ್ಧಾರಕ್ಕಾಗಿ ಕಳಿಸ್ತಾನೆ.
ಅವನ ವಿಶಿಷ್ಟ ಒಂದು ವಿಭೂತಿ ಸನ್ನಿಧಾನವುಳ್ಳವರಾಗಿ ಈ ಭೂಮಿಗಿಳಿದು ಬಂದು ಸ್ವಸಾಧನದ ಜೊತೆಯಲ್ಲಿ ಇಂಥ ಯಾವ ಪಾಮರರೇನಿದ್ದಾರೋ ಅಲ್ಪ ಅಧಿಕಾರಿಗಳು, ದುಷ್ಟಶಕ್ತಿಯ ಪ್ರಭಾವಕ್ಕೆ ಬೇಗನೆ ಒಳಪಡತಕ್ಕಂಥವರು, ಅವರನ್ನ ಆ ಒಂದು ಸಂಕೋಲೆಯಿಂದ ಮುಕ್ತರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಅಂಥ ದೇವತೆಗಳನ್ನೇ ಕಳಿಸತಕ್ಕವ. ಆ ಒಂದು ಗುಂಪಿಗೆ ಸೇರಿರ್ತಕ್ಕಂಥವರು ಇವತ್ತಿನ ಆರಾಧನಾ ವಿಷಯರಾದ ಶ್ರೀ ರಘುಪ್ರೇಮ ತೀರ್ಥ. ಅನೇಕ ಮಹಿಮಾ ವಿಷಯ, ಜ್ಞಾನಿಗಳ ಉಕ್ತಿ ಅವೆಲ್ಲವನ್ನು ಕೂಡ ನೋಡಿದಾಗ ಸಾಕ್ಷಾತ್ ಪಾರ್ಥನೆ ಈ ಧರೆಗೆ ಇಳಿದು ಬಂದಂತೆ. ಲೋಕೋತ್ತರವಾದಂತಹ ಒಂದು ಕಾರ್ಯವನ್ನ, ಅನುಗ್ರಹವನ್ನ ಕೇವಲ ಅವರು ದೃಶ್ಯರಾಗಿ ಇರಬೇಕಾದರೆ ಮಾತ್ರವಲ್ಲ, ವೃಂದಾವನದಲ್ಲಿ ಕೂಡ ಸನ್ನಿಹಿತರಾಗಿದ್ದುಕೊಂಡು ಆ ಕಾರ್ಯವನ್ನು ಅವರು ಮಾಡತಕ್ಕವರಾಗ್ತಾರೆ ಅನ್ನೋದು ನಿಶ್ಚಿತ. ಅವರೇ ಇವತ್ತ ಪರಮಾತ್ಮ ಶಿಷ್ಯರಿಗೆ ಹೇಳಿದ್ದು, 400 ವರ್ಷ ನಮ್ಮ ವೃಂದಾವನ ಸನ್ನಿಧಾನದಲ್ಲಿ ಇವತ್ತು ಸೇವಾದಿ ಕಾರ್ಯಗಳಾಗ್ತವೆ. 100 ಜನ, 1000 ಜನ ಭಕ್ತರು ಬಂದು ಇಲ್ಲಿ ಸೇವಾದಿಗಳನ್ನ ಮಾಡಿ ನಮ್ಮ ಮುಖೇನ ಭಗವಂತನ ಮತ್ತು ವಾಯುದೇವರ ಅನುಗ್ರಹವನ್ನು ಪಡೆದು ಉದ್ಧತರಾಗ್ತಾರೆ ಅಂತನೋ ಅಭಯವನ್ನೇನು ಕೊಟ್ಟಾರಲ್ಲ, ಅದು ಮಿಗಿಲಾದದ್ದು ಅಂತ. ಈ ನಿಮಿತ್ತದಿಂದ ಅವರ ಸನ್ನಿಧಾನಕ್ಕೆ ಶರಣಾಗತರಾಗುವವರಲ್ಲಿ ಒಂದು ಕೊರಗಿರಬೇಕು ನಮಗೆಲ್ಲ ಅಂತ. ನಾವು ಎಂಥ ಪಾಪಿಷ್ಠರಾಗಿರ್ಬಹುದು, ಸ್ವಾಮಿ ನಿಮ್ಮ ಅಧಿಷ್ಠಾನ ಬಹಳ ಮಿಗಿಲಾದದ್ದದೆ, ನೀವು ಉದ್ಧಾರ ಮಾಡಬೇಕು ಅಂತ. ವಿಜೇಂದ್ರ ಶ್ರೀಮಚ್ಚರಣರು ಒಂದು ಮಾತನ್ನಂತಾರೆ ಪಾಪಮೋಚನ ಸ್ತೋತ್ರದಲ್ಲಿ, ರಮಯಾಪ್ಯಗಣಯ್ಯ ವಸ್ತು ಜಾತಂ ವಿವಿಧಂ ಪ್ರಾಹುರಮಂದ ಬುದ್ಧಿಭಾಜಃ ತವ ಸದ್ಗುಣ ಜಾತಮೇಕಮನ್ಯನ್ ಮಮ ದುರ್ವಾರ ದುರಂತ ಪಾಪ ಜಾತಂ ಅಂತ ಹೇಳ್ತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿಗೂ ಕೂಡ ಎರಡನ್ನು ಎಣಿಸಲಿಕ್ಕಾಗಲ್ಲ ಅಂತ. ಅಂದ್ರೆ ಅದು ಒಂದಂತೂ ಪರಮಾತ್ಮನ ಗುಣಗಳ ಸಂಖ್ಯಾ ಎಷ್ಟು ಅಂತ ಲಕ್ಷ್ಮೀದೇವಿಗೂ ಕೂಡ ಇವತ್ತೊಂದು ಎಣಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಸ್ವಾಮಿ ನನ್ನಲ್ಲಿ ಇರ್ತಕ್ಕಂತಹ ಒಂದು ದೋಷ ಸಂಖ್ಯಾ ಏನದ ಅದನ್ನು ಕೂಡ ಅವಳಿಗೆ ಎಣಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತನ್ನುವ ಅರ್ಥದಲ್ಲಿ ಇಂತಾರೆ. ಸ್ವಾಭಾವಿಕವಾಗಿ ಸರ್ವಜ್ಞತ್ವ ಉಂಟು ಮತ್ತು ಆ ಲಕ್ಷ್ಮೀದೇವಿಯಲ್ಲಿ ನಿತ್ಯ ಸರ್ವಜ್ಞತ್ವ ಅನಾದಿ ಕಾಲದಿಂದ ಆಗೋದಿಲ್ಲ ಅಂತಲ್ಲ, ಅಷ್ಟು ಪಾಪಗಳಿವೆ ಅಂತನ್ನೋದನ್ನು ಹೇಳುವಲ್ಲಿ ಆ ವಿಜೇಂದ್ರ ಶ್ರೀಮಚ್ಚರಣರ ಮಾತಿಗೆ ಒಂದು ಅಭಿಪ್ರಾಯ. ಆ ನಿಮಿತ್ತದಿಂದಲೂ ಕೂಡ ಭುವಿ ಯದ್ಯಪಿ ಪಾಪಿನೋ ವಸಂತಿ ಶ್ರಮಭಾಜ ಪುರುಷಾಸ್ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಹೇಳಿದ್ದಾರೆ. ನತಯೋ ನ ಕೃತ ಪ್ರದಕ್ಷಿಣಾಶ್ಚ ಸ್ತುತಯೋಪಿ ಧ್ರುವಮಂತರೈವ ದಂಭಂ ನ ಗುರು ಪರಿಸೇವಿತ ಕದಾಪಿ ನ ಗುರು ಪರಿಸೇವಿತಸ್ತು ಭಕ್ತ್ಯಾ ಶುಭಶಾಸ್ತ್ರ ಶ್ರವಣಂ ಕಥಂ ತತಸ್ಯಾತ್ ಅಂತ. ಅಂಥ ಭಗವಂತನನ್ನು ಕೂಡ ಇವತ್ತು ನಾವು ಶರಣು ಹೊಂದಿಲ್ಲ. ಯಾವ್ದು ನಮಸ್ಕಾರ ಏನ್ ಮಾಡೋದಿಲ್ಲ, ಒಂದು ನಮಗ ದಂಭನೆ ಇದು ಅಂತ ಅರ್ಥ, ಕಾಟಾಚಾರ ಇತ್ತು. ಒಲ್ಲದ ಮನಸ್ಸಿನಿಂದ ಬಿಟ್ರೆ ಇನ್ನು ಆದೀತು ಅನ್ನೋ ಗಾಬರಿಯಿಂದ ಮಾಡ್ತಕ್ಕವ್ರು ನಾವು. ಅಂದ ಮೇಲೆ ನಮಗೆ ಶುಭಶಾಸ್ತ್ರ ಶ್ರವಣ ಹೇಗ ಆದೀತು ಈ ಜನ್ಮದಲ್ಲಿ. ಆದ್ದರಿಂದ ಕೇವಲ ಶ್ರಮವನ್ನೇ ಹೊಂದತಕ್ಕಂಥ ಯಾವ ನಮ್ಮಗಳ ಆ ಕಾರ್ಯದ ಒಂದು ಪ್ರವೃತ್ತಿ ಇತ್ಯಾದಿಗಳನ್ನ ನೋಡಿದ್ರೆ ನಮಗೆ ಸರಿಸಮಾನರಾದಂತಹ ಒಬ್ಬ ಪಾಪಿಷ್ಟ ಇನ್ನೊಬ್ಬನು ಇಲ್ಲ 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 ಅಂತ ಈ ರೀತಿ ಶಪಥ ಮಾಡಿ, ಅವರಲ್ಲ ನಮ್ಮ ಸಲುವಾಗಿ ಹೇಳಿದ್ದು, ಈ ರೀತಿ ಭಗವಂತನಲ್ಲಿ ನಿರಂತರ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಅಂತ. ಆ ದೃಷ್ಟಿಯಿಂದ ರಘುಪ್ರೇಮ ತೀರ್ಥ ಶ್ರೀಪಾದಂಗಳವರ ಆ ಚರಿತ್ರೆ ಸಾಕ್ಷಾತ್ ಅನೇಕ ಮಹಿಮಾವನ್ನ ಪ್ರತ್ಯಕ್ಷ ಕಂಡವರು, ಅವರಿಂದಲೇ ಕೇಳಿದವರು, ಅವರ ಪರಮಾಪ್ತರಿಂದಲೂ ಕೂಡ ಕೇಳಿದವರು, ಅದನ್ನೆಲ್ಲ ದಾಖಲಿಸಿದ್ದಾರಲ್ಲ, ಅದು ಅತ್ಯದ್ಭುತವಾದಂಥದ್ದು. ವಿಷ್ಣು ತೀರ್ಥರಂತೇನೆ ಇವತ್ತ ವೈರಾಗ್ಯ ಭಾಗ್ಯದ ಒಂದು ಶಿಖರಾಗ್ರವನ್ನ ಇವತ್ತ ಮುಟ್ಟಿ ಆ ಅರಣ್ಯಕಾಚಾರ್ಯ ನಂತರದಲ್ಲಿ ಇವತ್ತ ಅವರಿಂದಲೇ ರಚಿತವಾದಂತಹ ಸಾರೋದ್ಧಾರದ ಒಂದು ಲೆಕ್ಕಾಚಾರದ ಚಿಂತನೆಯನ್ನ ಅದನ್ನು ಮೈಗೂಡಿಸಿಕೊಂಡು
ಅದರಂತೆಯೇ ನಡೆದಂತಹ ಒಬ್ಬ ಧೀಮಂತ ವ್ಯಕ್ತಿಗಳು ಇನ್ನೊಬ್ಬರು ಯಾರು ಅಂತ ನಾವು ಇವತ್ತು ಬೆರಳು ಮಾಡಿ ತೋರಿಸ್ಬೇಕು ಅಂದ್ರೆ ನಾವು ರಘುಪ್ರೇಮ ತೀರ್ಥನ್ನೇ ಉದಾಹರಣೆಯನ್ನಾಗಿ ಕೊಡಬೇಕಾ. ಈ ಹಿರಿಮೆ ಮಹಿಮೆ ಅನ್ನೋದು ಅವರ ಪಾಲಿಗೆ ಅಂತಂದ್ರೆ ಅದು ತಪ್ಪಲ್ಲ ಅಂತ ಅರ್ಥ. ಅದಕ್ಕೆ ಆ ವೃಂದಾವನ ಸನ್ನಿಧಾನದಲ್ಲಿ ಕೂಡ ಇವತ್ತು ಸಾಕ್ಷಾತ್ ರುದ್ರದೇವರ ಒಂದು ಆವೇಶ ಅವರಲ್ಲಿ, ಹಾಗೇನೆ ಅವರು ಸಾಕ್ಷಾತ್ ಇಂದ್ರದೇವರೇ ಪಾರ್ಥರೇ ಆಗಿದ್ದಾರೆ ಅನ್ನೋದನ್ನು ನಾವು ಮನದಟ್ಟಾಗಿ ಇವತ್ತು ತಿಳ್ಕೋಬಹುದು. ಆ ಸನ್ನಿಧಿಯ ಒಂದು ದರ್ಶನವನ್ನ ನಾವು ನಿರ್ಮತ್ಸರರಾಗಿ ಮಾಡಿದರೆ ಅಂಥ ಯಾವ ಶ್ರೀ ರಘುಪ್ರೇಮ ತೀರ್ಥರ ಒಂದು ಪೌರಾಶ್ರಮ ಹೆಸರು ಶ್ರೀನಿವಾಸಾಚಾರ್ಯರು. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ಒಳ್ಳೆ ವಿದ್ವಾಂಸರ ಮನೆತನ. ಅಲ್ಲಿಯ ನರಸಿಂಹದೇವರನ್ನ, ಮುಖ್ಯ ಪ್ರಾಣ ದೇವರನ್ನ ಆರಾಧನೆ ಮಾಡತಕ್ಕವರು. ತಂದೆ ಮುತ್ತಿಗೆ ಸ್ವಾಮಿರಾಯಾಚಾರ್ಯರು, ತಾಯಿ ತುಂಗಾಬಾಯಿ. ಇವರಿಗೆ ಮೊದಲೇ ಒಬ್ಬ ಅಣ್ಣ ಹುಟ್ಟಿದ್ರು, ರಘುನಾಥಾಚಾರ್ಯರು ಎಂಬುದಾಗಿ. ಅವರ ನಂತರದಲ್ಲಿ ಆ ಸ್ವಾಮಿರಾಯಾಚಾರ್ಯರಿಗೆ ಹುಟ್ಟಿದವರು ಮುತ್ತಿಗೆ ಶ್ರೀನಿವಾಸಾಚಾರ್ಯರು ಅಂದ್ರೆ ಶ್ರೀ ರಘುಪ್ರೇಮ ತೀರ್ಥ. ಅದು ಎಲ್ಲೇ ಶ್ರೀನಿವಾಸ ದೇವರ ದರ್ಶನಕ್ಕಾಗಿ ಅವರು ತಿರುಪತಿಗೆ ಹೋಗತಕ್ಕಂತಹ ಒಂದು ದಾರಿ ಒಳಗ ಆಂಧ್ರದ ರಾಯಚೋಟಿಯಲ್ಲಿ ಅವರು ಹುಟ್ಟಿದ್ರು 1860ರಲ್ಲಿ. ನಂತರ ಬಂಧುಗಳಾದಂತಹ ಯಾವ ಆದೋನೆಯಲ್ಲಿರ್ತಕ್ಕ ಗುಂಡಾಚಾರ್ಯರು ಹಾಗೂ ರಾಧಾಬಾಯಿಯನ್ನು ದಂಪತಿಗಳೇನಿದ್ದಾರೋ ಆ ದಂಪತಿಗಳಿಗೆ ದತ್ತುಪುತ್ರರಾಗ್ತಾರೆ. ಉಪನಯನ ಸಂಸ್ಕಾರ ನಂತರ ಮನೆಯಲ್ಲಿರ್ತಕ್ಕಂತಹ ಹಂತದಲ್ಲಿ ಸಾಕು ತಾಯಿಯಾದಂತಹ ರಾಧಾಬಾಯಿ ಕೊಡ್ತಕ್ಕಂತಹ ಒಂದು ಹಿಂಸೆ ಅದನ್ನ ಸಹಿಸ್ತಾರೋ. ಎಂತೆಂತಹ ಕೆಲಸ ಹೇಳ್ತಾರಂದ್ರೆ, ಕಸಗೂಡಿಸುವುದ ಆರಂಭಿಸಿ ಆ ಭಾಗೀರಥಿ ಬಾಯಿ ಅಂತ ಹೇಳ್ತಾರೋ ಅವರ ಮಗುವಿನ ಒಂದು ಮಲಮೂತ್ರಾದಿಗಳನ್ನು ಕೂಡ ಇವತ್ತು ಸ್ವಚ್ಛ ಮಾಡತಕ್ಕಂತಹ ಒಂದು ಪ್ರಸಕ್ತಿ ಬಂದ್ರು ಕೂಡ ಅದಕ್ಕವರು ಆಯ್ತು ದೇವರ ಇಚ್ಛೆ, ಸ್ವಾಮಿ ಕೊಟ್ಟಂತಹ ಅವಸ್ಥೆಯನ್ನು ನಾವು ಅನುಭವಿಸಬೇಕು ಎಂಬುದಾಗಿ ಅಂತ. ಈ ರೀತಿಯಾಗಿ ಅಂತಹ ಸೇವಾದಿಗಳನ್ನು ಇವತ್ತು ಅವರು ಮಾಡಿ ಆ ಮಗುವಿನ ಹೆಸರು ಕೂಡ, ಆ ಭಾಗೀರಥಿ ಬಾಯಿಯ ಮಗುವಿನ ಹೆಸರು ಶ್ರೀನಿವಾಸ ಅಂತ ಹೇಳಿ. ಭಾರಿ ರೋಗಗ್ರಸ್ತನಾದಂತಹ ಹುಡುಗ. ಎಲ್ಲರೂ ಏನೆಲ್ಲ ಉಪಾಯ ಮಾಡಿದ್ರು ಕೂಡ ಇವರು ಅನ್ಯಥಾ ಬಯಸೋದಿಲ್ಲ. ಇದು ನೋಡಿ ನಿರ್ಮತ್ಸರತ ಅಂದ್ರೆ ಇದು. ನನ್ಗೆ ಇವರೆಲ್ಲಾ ಸೇರಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರಲ್ಲ, ಆ ಮಗು ಹಾಳಾಗಿ ಹೋಗ್ಲಿಕ್ಕೆ ಅಲ್ಲಿಲ್ಲ, ಆ ಮಗು ಗುಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತ ಒಳ್ಳೆ ಅಂತಃಕರಣದಿಂದ ಪರಮಾತ್ಮನನ್ನ ಅವರು ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಇದಕ್ಕಂತಾರ ನಿರ್ವ್ಯಾಜತ ಅಂತ, ಇದಕ್ಕೆ ನಿರ್ಮತ್ಸರತ ಅಂತ. ನಾವು ಯಾವುದೋ ಒಂದು ಸಣ್ಣ ಲೌಕಿಕ ವಿಷಯವನ್ನು ಇಟ್ಕೊಂಡು ಬಂಧುಗಳನ್ನು ನಾವು ದ್ವೇಷ ಮಾಡ್ತೇವೆ, ಮಾತಾಡ್ಸೋದೇ ಅಲ್ಪ. ಇವ್ರು ಹಾಗೆ ಮಾಡ್ಲಿಲ್ಲ, ಇಂತಹ ಹಿಂಸೆ ಕೊಟ್ಟರು ಕೂಡ ಅಂತ ಅರ್ಥ. ಅವಾಗ ಇವ್ರಿಗೊಂದು ಸ್ವಪ್ನ ಆಗ್ತದೆ ನೋಡ್ರಿ. ಒಂದು ನವಿಲು ಬಂದು ತನ್ನ ಚಿಂಚುಪುಟದಿಂದ ಇವತ್ತ ಹುಳವನ್ನ ಕುಕ್ಕಿ ಕೊಂದಂತೆ ಅದು ಜಾಗೃತ ಸ್ವಪ್ನ. ಈ ರೀತಿ ತಮಗ ಸ್ವಪ್ನ ಆಯ್ತು ಅಂತ ಅನ್ನೋದನ್ನ ಹೇಳಿದಾಗ ಈ ಮಗು ಬದುಕಲಿಕ್ಕಿಲ್ಲ ಅಂತಂತಾರಂತೆ. ಆವಾಗ ಮತ್ತಷ್ಟು ಇವ್ರನ್ನ ಮನಸಾರಿ ಅವರು ಹಿಂಸೆ ಪಡಿಸ್ತಾರೆ. ಮುಂದ ಸೂಚನೆಯಾದಂತೆ ಆ ಹುಡುಗ ಬದುಕೋದಿಲ್ಲ, ಗತಪ್ರಾಣನಾಗ್ತಾನೆ. ಈ ಶ್ರೀನಿವಾಸರನ್ನ ಆ ರಾಧಾಬಾಯಿ ದ್ವೇಷಿಯನ್ನ ನೋಡಿದಂತೆ ಇವರಿಗೆ ಹಿಂಸೆ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮನೆಯಲ್ಲಿ ಕೆಲಸ ಮಾಡಬೇಕು, ದವಸ ಧಾನ್ಯಗಳನ್ನ ಕುಟ್ಟಬೇಕು, ಬೀಸಬೇಕು, ಹೆಚ್ಚಿನ ಕೆಲಸ ಹೇಳಿದ್ರೆ ಅದನ್ನು ಕೂಡ ಜಾಗೃತಿಯಿಂದ ಮಾಡಬೇಕು. ಏತನ್ಮಧ್ಯೆ ವಿದ್ಯಾಭ್ಯಾಸ ಮಾಡಬೇಕು. ಆ ಮಧ್ಯೆ ಒಂದು ವಾರ್ತೆ ಬರ್ತದ, ಹೂವಿನ ಹಡಗಲಿಯಲ್ಲಿ ಜನಕ ತಂದೆ ಸ್ವಾಮಿರಾಯಾಚಾರ್ಯರು ಸ್ವರ್ಗಸ್ಥರಾದರು. ಅಂಥ ಪ್ರಸಂಗದಲ್ಲಿಯೂ ಕೂಡ ಹೋಗ್ಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಡೋದಿಲ್ಲ. ಅಂಥ ಒಂದು ಕಲ್ಲೆದೆಯರಾಗ್ತಾರೆ. ಸರಿ, ಏನ್ ಮಾಡೋದು ಅಂತ ಹೇಳಿ ಸ್ವತಃ ಅಲ್ಲೇ ಇರ್ತಕ್ಕಂಥ ತಂದೆಯ ಸೋದರಳಿಯ ವಿದ್ವಾನ್ ವೇದವ್ಯಾಸಾಚಾರ್ಯ ಹತ್ರ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಅವರೇ ಇವರ ಅವಸ್ಥೆಯನ್ನ ನೋಡಿ ಏನೋ ಸ್ವಲ್ಪ ಸಹಾಯ ಮಾಡ್ತಾ ಇರ್ತಾರೆ ಆವಾಗ ಅಂತ. ಒಮ್ಮೆ ಈ ರೀತಿ ಅಭ್ಯಾಸ ಮಾಡ್ತಾ ಕೂತಿರ್ತಾರೆ ಗುರುಗಳೊಂದಿಗೆ. ಒಬ್ಬ ಸಾಮುದ್ರಿಕ
ಪಂಡಿತ ಬರ್ತಾನೆ, ದೈವಜ್ಞ ಅಂತ ಯಾರನ್ನು ಕರಿತೀವೋ ಅಲ್ಲಿರ್ತಕ್ಕವರ ಹಸ್ತವನ್ನು ನೋಡ್ತಾ, ಕೊನೆಗೆ ಈ ಶ್ರೀನಿವಾಸ ಎನ್ನುವರ ಹಸ್ತವನ್ನು ನೋಡ್ತಾರೆ, ಆಶ್ಚರ್ಯಗೊಳ್ತಾನೆ. ಅವನು ನುಡಿದಂಥ ಒಂದು ಮಾತು ಏನದ ನೋಡ್ರಿ, ಅದು ಮಿಗಿಲಾದದ್ದು. ಆ ಪಂಕ್ತಿ ಹೀಗವೇ, ಈ ಹುಡುಗನ ಅದೃಷ್ಟವೇ ವಿಲಕ್ಷಣ, ಕೊನೆಯವರೆಗೂ ಕಷ್ಟ ಪರಂಪರೆಗಳನ್ನು ಅನುಭವಿಸ್ತಾರೆ, ಯಾವ ಆಪ್ತೇಷ್ಟ ಧನಧಾನ್ಯಗಳಿಂದ ಪೋಷಿತರಾಗದಲೆ ಕೇವಲ ವಾಯುದೇವರ ಅನುಗ್ರಹದಿಂದ ಮಾತ್ರ ಪೋಷಿತರಾಗ್ತಾರೆ. ಇನ್ನೇನ್ ಹೆಚ್ಚಳೋಣ ಕಿಂಬಹುನ, ಪ್ರಾಣದೇವರೇ ಮೂರ್ತಿಮಂತರಾಗಿದ್ದು ನುಡಿದಿದ್ದು ಹುಸಿ ಹೋಗಗೊಡದೆ ನಡೆಸ್ತಾರೆ ಇವರ ಮುಖಾಂತರ. ಅಸಾಧ್ಯ ಕಾರ್ಯಗಳಾದರೂ ಸಾಧ್ಯ ಮಾಡ್ಕೋತಾರೆ. ಮೇಘಾವಳಿಗಳನ್ನ ಗಾಳಿ ಓಡಿಸುವಂತೆ ವಿಘ್ನಗಳನ್ನ ಪರಿಹರಿಸುವರು. ಕದಾಚಿತ್ ದುಸ್ವಭಾವದಿಂದ ಯಾರಾದರೂ ಯಾವ ಬಗೆಯಿಂದಲಾದರೂ ಇವರ ಮಾಡುವ ಮಹತ್ ಕಾರ್ಯಗಳಿಗೆ ವಿಘ್ನ ಮಾಡಬೇಕೆಂದು ಬಹುಪ್ರಯಾಸದಿಂದ ಪ್ರಯತ್ನ ಮಾಡಿದರೂ ಒಂದು ಸಿಂಹ ಗಜಗಳ ಸಮೂಹವನ್ನೇ ಓಡಿಸುವಂತೆ ವಿಘ್ನ ಕಾರ್ಯಗಳನ್ನು ಪಲಾಯನ ಮಾಡಿಸಿ ಆಸೇತು ಹಿಮಾಚಲ ಪರ್ಯಂತ ಇವರ ಕೀರ್ತಿ ಹಬ್ಬಿಸುವರು. ಹೆಚ್ಚಿಗೆ ಹೇಳುವುದೇನು ಅಂತ, ವೈದಿಕ ಲೌಕಿಕ ಪಂಡಿತ ಪಾಮರರುಗಳಿಂದ ಮಹನೀಯರೆಂದೆನಿಸುವರು. ಹಯ ಪಲ್ಲಕ್ಕಿ ಮೊದಲಾದ ವಾಹನಗಳಿಂದ ಮೆರೆಯುವರು. ಇದಕ್ಕೂ ಹೆಚ್ಚಿಗೆ ವಿವರಿಸಲು ಸಾಧ್ಯ ಇಲ್ಲ ಅಂತ. ಈ ಮಾತನ್ನು ಕೇಳಿ ಗುರುಗಳಾದಂತಹ ವೇದವ್ಯಾಸಾಚಾರ್ಯರು ಆನಂದ ಭಾಷ್ಪ ಸುರಿಸ್ತಾರೆ. ಇಲ್ಲಿ ಈ ಮಾತಿನ ಒಂದು ಮರ್ಮ ಹೆಗದೆ ಸಮಗ್ರ ಒಂದು ಜೀವನ ಚಿತ್ರಣವನ್ನ ಮೊದಲೇ ಹೇಳಿದಂತೆ ಅದು ನೋಡಿದೆ. ಇವರು ಮಾಡ್ತಕ್ಕಂಥ ಒಂದು ಸೋಮಯಾಗ ಮೊದಲಾದಕ್ಕೆ ಎಷ್ಟು ವಿಘ್ನ ಬಂದ್ರು ಕೂಡ ಇವತ್ತು ಅದೆಲ್ಲವೂ ಪರಿಹಾರ ಆಗಿ ಹೋಯ್ತು ಅಂತ ಅರ್ಥ. ಚಿಟಿಕೆ ಹೊಡೆಯೋದ್ರೊಳಗೆ ಒಳ್ಳೆ ಯಶಸ್ವಿಯಾಗಿ ಇವತ್ತು ಅಣುಮಂತ್ರಾಲಯದಲ್ಲಿ ಅಂತಹ ಒಂದು ಶ್ರೇಷ್ಠವಾದಂತಹ ಯಜ್ಞವನ್ನು ಇವತ್ತು ಮಾಡಿದ್ರು. ಇವರ ಕಡೆಯಿಂದ ಇಂತಹ ಯಜ್ಞ ಆಗಬಾರದು, ಯಾರೋ ಪುರೋಹಿತರು ಹೋಗ್ಲೇಬಾರದು ಅಂತೆಲ್ಲ ಏನೆಲ್ಲ ಅದಕ್ಕೊಂದು ವ್ಯವಸ್ಥೆ, ಒಂದು ವಿರೋಧದ ವ್ಯವಸ್ಥೆ ಇದ್ರೂ ಕೂಡ ಅದನ್ನು ಮೀರಿ ಅಂಥ ಒಂದು ಪ್ರಬಲವಾದ ವಾಯುದೇವರ ಅನುಗ್ರಹ ಇವರಲ್ಲಿ ಇತ್ತು ಅಂತ ಅನ್ನೋದನ್ನು ಇವತ್ತು ನಾವು ಮನಗಾಣಬೇಕದು ಮುಖ್ಯವಾಗಿ. ಆ ದೃಷ್ಟಿಯಿಂದ ಸರಿ, ಕೆಲವೇ ದಿವಸದಲ್ಲಿ ವೇದವ್ಯಾಸಾಚಾರ್ಯ ಏನಿದ್ದಾರೆ ಅವರಿಗೆ ಅವಸಾನ ಕಾಲ ಸಮೀಪಿಸ್ತದೆ. ಕೆಲವು ಗ್ರಂಥಗಳ ಅಧ್ಯಯನಾದಿಗಳು ಆಗಿರ್ತದೆ ಅವರಿಗೆ, ಕಾವ್ಯ, ತರ್ಕ ಸಂಗ್ರಹ, ಕೆಲವು ನ್ಯಾಯಶಾಸ್ತ್ರ ಗ್ರಂಥಗಳು, ಪ್ರಕರಣ ಗ್ರಂಥಗಳು, ಉಪನಿಷತ್ತು, ಕೆಲವು ಭಾಗ ತತ್ವಪ್ರಕಾಶಿಕ. ಅವಾಗ ಅವ್ರು ಕರೆದು ಹೇಳ್ತಾರೆ, ನೀನು ವಿದ್ಯಾರ್ಜನೆಗೆ ಬೇರೆ ಕಡೆಗೆ ಹೋಗ್ಬೇಡ, ನಮ್ಮ ಒಂದು ಅಂತ್ಯದ ಮೂಲಕ ನಿಮ್ಮ ದತ್ತು ತಂದೆಗೆ, ಸಾಕು ತಂದೆಗೆ ವ್ಯಸನ ಆಗ್ತದೆ. ನೀನು ಮನೆ ಬಿಟ್ಟು ಹೋದ್ರೆ ಅವರಿಗೆ ಸಮಾಧಾನ ಆಗೋದಿಲ್ಲ. ಉಳಿದ ಗ್ರಂಥ ತತ್ವಪ್ರಕಾಶಿಕ ಅವರ ಹತ್ರ ಅಧ್ಯಯನ ಮಾಡಿ ನೀನು ಸಂತೋಷ ಪಡು ಎಂಬುದಾಗಿ ತಿಳಿಸ್ತಾರೆ. ಅದರಂತೆಯೇ ಆಗ್ತದೆ. ಇನ್ನೂ ವಿದ್ಯಾರ್ಥಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಅವರು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ವಾಯಿ ಅಣ್ಣಾಚಾರ್ಯ ಹತ್ರ ಬರ್ತಾರೆ. ಅವ್ರದ್ದು ಹೇಗಿತ್ತು ಒಂದು ಸ್ವಭಾವ ನೋಡ್ರಿ. ಹೇಗಂದ್ರೆ, ಯಾವ ವಿದ್ವಾಂಸರು ಇವತ್ತ ಪಾರತ್ರಿಕ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಬದುಕ್ತಾ ಇಲ್ಲವೋ ಅಂಥವರು ಬಿಡವೇ ಬೇಡ ಅಂತ. ಇನ್ನೂ ಲೌಕಿಕ ಒಂದು ಲಿಪ್ತತೆಯನ್ನ ಇಟ್ಟುಕೊಂಡು ಯಾರು ಬದುಕ್ತಾ ಇದ್ದಾರಲ್ಲ, ಅವರ ಅಧ್ಯಯನದ ಫಲ ಏನು ಅಂತ ಪ್ರಶ್ನೆ ಮಾಡ್ತಕ್ಕವ್ರು ಜಗತ್ತಿಗೆ. ಅಂಥ ಒಂದು ಒಂದು ಧೋರಣೆ ಅವರಲ್ಲಿತ್ತು ಅಂತ. ಅದಕ್ಕೆ ಅವರಿಗೆ ವಾಯಿ ಅಣ್ಣಯ್ಯಾಚಾರ್ಯ ಅವರು ಒಂದು ಮಾತನ್ನು ಕೇಳ್ತಾರೆ, ಯಾವಾಗಲೂ ನೀವು ಬಡ್ಡಿ ವ್ಯವಹಾರದಲ್ಲೇ ಇವತ್ತು ಮಗ್ನರಾಗಿ ಬಿಟ್ಟಿರಿ, ನಶ್ವರ ಪದಾರ್ಥಗಳನ್ನೇ ನಂಬಿದ್ದೀರಿ ನೀವು, ಅವೇ ನಮ್ಮನ್ನ ರಕ್ಷಣೆ ಮಾಡ್ತಾ ಬಂತ. ಭಗವಂತನಿಂದ ಇವತ್ತ ನಮ್ಮ ರಕ್ಷಣೆ ಉಂಟು ಅನ್ನೋ ವಿಷಯದಲ್ಲಿ ನಿಮ್ಗೆ ಇನ್ನೂ ಸಂದೇಹ ಅದು ಕಾಣಿಸ್ತದ. ಹೀಗಿರ್ಬೇಕಾದ್ರೆ ನೀವು ನನ್ನ ಹೃತ್ತಾಪವನ್ನು ಹೆಂಗೆ ಕಳೀತೀರಿ ಅಂತಂತ. ಅದಕ್ಕೆ ಅವ್ರು ನಿಮ್ಮ ಹೃತ್ತಾಪ ಏನು ಅಂತಂದ್ರೆ ಹೇಳ್ತಾರೆ ನೋಡ್ರಿ, ನಿರಂತರ ಚಿಂತನೆ ಮಾಡ್ತಕ್ಕಂಥ ಪಂಕ್ತಿಗಳು. ಪರಮಾತ್ಮನ ಅತ್ಯರ್ಥ ಪ್ರಸಾದ ಹೇಗ್ ಆದೀತು ಅಂತ ಅನ್ನೋದೇ ನನ್ನ ಹೃತ್ತಾಪ ಅಂತ. ಅದಕ್ಕೆ ಆ ವಿದ್ವಾಂಸರು ಏನ್ ಹೇಳ್ಬೇಕು, ಮುಖ್ಯವಾಗಿ ಈ ವಿಷಯ ನಮ್ಮಿಂದ ಸಾಧ್ಯ ಇಲ್ಲ, ನನಗಿಷ್ಟ ಇದ್ರೆ ಇರಬಹುದು, ಇಲ್ಲಾದ್ರೆ ಅನ್ಯತ್ರ ಹೋಗಬಹುದು ಅಂತ. ನೀನ್ ತಿಳ್ಕೊಂಡಂತೆ ಅದು ಒಂದು ಜನ್ಮಕ್ಕೆ ಆಗೋದಲ್ಲ, ಎಷ್ಟೋ ಜನ್ಮದ ಒಂದು ಪ್ರಯಾಸ, ಶಾಸ್ತ್ರ ಶ್ರವಣ ಮನನಾದಿಗಳನ್ನ ಮಾಡ್ತಾ ಹೋಗ್ಬೇಕು. ಅದು ಆಗೋದಿಲ್ಲ ಅಂತ ಈ ರೀತಿ ಹೇಳಿದಾಗ ಯಾಕೋ ಅವ್ರಿಗೆ ಮನಸ್ಸಿಗೆ ಅದು ಹಿಡಿಸೋದಿಲ್ಲ.
ಸರಿ, ಅಲ್ಲಿಂದ ಅವರು ಪ್ರಯಾಣ ಮಾಡಿ ಬೇರೆ ಬೇರೆ ಅನೇಕ ಪುಣ್ಯಕ್ಷೇತ್ರಗಳನ್ನು ಅವರು ಸಂದರ್ಶನ ಮಾಡ್ತಾ ಹೋಗ್ತಾರೆ. ಭವಾನಿ ಅನ್ನೋ ಒಂದು, ಅದು ಊರ ಹೆಸರು, ಕಾವೇರಿ ತೀರ, ಈರೋಡ್ ಸಮೀಪ ಇರೋದು, ಅಲ್ಲಿಗೆ ಬರ್ತಾರೆ. ಅಲ್ಲೊಬ್ಬರು ಸನ್ಯಾಸಿಗಳು ಸುಧಿನಿಧಿ ತೀರ್ಥರು ಅಂತ, ಅವರಿಂದ ಸಪ್ತಮುದ್ರಾ ಸ್ವೀಕಾರ ಮಾಡತಕ್ಕಂತಹದ್ದೊಂದು ಪ್ರಸಕ್ತಿ. ಮಠಭೇದ ಅಥವಾ ಯಾರಿಂದ ತಗೋಬೇಕು ಏನು ಎಂತು ಅನ್ನೋದಕ್ಕೆ ಅವರಿಂದ ಸಮಾಧಾನಕರವಾದಂತಹ ಉತ್ತರವನ್ನು ಇವತ್ತು ತಾವು ಸ್ವೀಕಾರ ಮಾಡಿ, ಅವರಿಂದ ಶಾಸ್ತ್ರಾರ್ಥ ರೂಢಿ ಬಲಿಯಸಿ ಅಂತನ್ನೋ ಪ್ರಮಾಣದಿಂದಾಗಿ ಆಶ್ರಮ ಜ್ಯೇಷ್ಠರು ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ಅವರಿಂದ ಸಪ್ತಮುದ್ರಾವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗನಿಸ್ತು ಎಂಥ ನಿರ್ವ್ಯಾಜವಾದಂತಹದ್ದು ಇವರಲ್ಲದೆ ಆ ಪ್ರವೃತ್ತಿ, ಮನಸ್ಸಿನ ಒಂದು ಭಾವನೆ. ಹಾಗಾದ್ರೆ ಇವರಿಗೇನು ಯಾಕೆ ಇವತ್ತು ನಾವು ಆಶ್ರಮ ಕೊಡಬಾರದು ಅಂತ ಈ ರೀತಿ ತಿಳಿಸಿದಾಗ ಅವರು ಅಲ್ಲಿಂದನೇ ಹೊರಟು ಹೋಗಿ ಬಂದ್ಬಿಡ್ತಾರೆ ಮತ್ತೆ ಆದೋನಿಗೆ ಅಂತ ಅರ್ಥ. ಹಾಗಿರ್ಬೇಕಾದ್ರೆ ಮನೆಯಲ್ಲಿ ಮತ್ತೆ ಕಲಹ ಇತ್ಯಾದಿಗಳಾದಾಗ ಹಂಪಿಗೆ ಬಂದು ಅಲ್ಲೇ ಯಂತ್ರೋದ್ಧಾರ ಪ್ರಾಣದೇವರಲ್ಲಿ ಅನಶನ ವ್ರತದಿಂದ 40 ದಿನ 50 ಸೇವೆ ಮಾಡ್ತಿರ್ಬೇಕಾದ್ರೆ ಕಚೇರಿಗೆ ಬಾ, ಕುದುರೆ ಕೊಡ್ತೀವಿ ಅಂತ ಈ ರೀತಿಯ ಒಂದು ಮಾತನ್ನ ಅವರಿಗೆ ಸ್ವಪ್ನದಲ್ಲಿ ಹೇಳಿದಂಗ ಆಯ್ತಲ್ಲ. ಚಿಂತನೆ ಮಾಡ್ತಾರೆ, ಕಚೇರಿ ಅಂದ್ರೆ ಏನ್ ಇರ್ಬೋದು, ಕುದುರೆ ಕೊಡ್ತೀವಿ ಅಂದ್ರೆ ಏನರ್ಥ, ಅದೆಲ್ಲ ಅಂತ ಪ್ರೇರಣೆ ನೋಡ್ರಿ. ಆ ರೀತಿ ಅರ್ಥ ಮಾಡೋದು. ಇನ್ನೊಬ್ಬರಾದ್ರೆ ಯಾವ್ದೋ ಒಂದು ಆಫೀಸ್ ಎಲ್ಲದಂತ ಹುಡ್ಕೊಂಡು ಹೋಗೋ ಪೈಕಿ ಅಂತ ಅರ್ಥ. ಹಾಗೆ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರ ಉದ್ದೇಶ ಅದು ಇದ್ದಿದ್ದಿಲ್ಲಲ್ಲ. ಭಗವತ್ ಪ್ರಸಾದ, ಗುರುಮುಖೇನ ಭಗವತ್ ಪ್ರಸಾದ ಹೇಗೆ ಆದೀತು ಅಂತ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು ಮುಖ್ಯವಾಗಿ. ಆದ್ದರಿಂದ ಕಚೇರಿ ಅಂದ್ರೆ ಆ ಪರಮಾತ್ಮನ ಸನ್ನಿಧಾನ ಇರ್ತಕ್ಕಂಥ ತೀರ್ಥಕ್ಷೇತ್ರ ಹಾಗೂ ಅಪರೋಕ್ಷ ಜ್ಞಾನಿಗಳ ಸನ್ನಿಧಾನ. ಅಲ್ಲಿಗೆ ಹೋಗಿ ಅವರನ್ನ ಸೇವಿಸಿ ಅವರಿಂದ ಅನುಗ್ರಹಿತವಾದಂತಹ ಯಾವ ಇಷ್ಟವನ್ನ ನಮಗೆ ಸಾಧಿಸಿಕೊಡ್ತಕ್ಕಂತಹ ಸಾಧನ ಯಾವುದು, ಸಮ್ಯಕ್ ಜ್ಞಾನ ಏನದೆ ಅದೇ ಇವತ್ತು ಕುದುರೆ ಅಂತ ಅನ್ನೋದನ್ನ ಲೆಕ್ಕಾಚಾರ ಮಾಡ್ತಾರೆ. ಈ ರೀತಿಯಾಗಿ ಸರಿ, ಹಾಗಾದ್ರೆ ಗುರು ಅನ್ವೇಷಣೆಗಾಗಿ ಹೊರಟರು ಅಂತಾರೆ. 7 ವರ್ಷ ನೋಡ್ರಿ, ಒಂದಿಲ್ಲ 2 ದಿನ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಅವರು ತೋರಿದಂತ ಮಹಿಮೆ ಅನ್ಬೋದು. ಅಷ್ಟೇ ಅಲ್ಲ, ಭಗವಂತ ಬೇರೆ ಬೇರೆ ಅವಸ್ಥೆ ಕೊಟ್ಟರು ಕೂಡ ಇದು ಭಗವದ್ದತ್ತವಾದ ಅವಸ್ಥೆ, ಇದೆ ನಾವು ಹೋಗಿಸಬೇಕು ಅಂತ ಭಗವತ್ ಸಂಕಲ್ಪ ಉಂಟು ಅಂತ ಸ್ವೀಕಾರ ಮಾಡಿ. ಯಾವುದೇ ಒಂದು ದುಃಖ ಬಂದ್ರೆ ಅದರ ಪರಿಹಾರಕ್ಕಾಗಿ ಇವತ್ತವರು ಸರ್ವಾತ್ಮನ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಕರ್ತವ್ಯ ಅನ್ನೋದು ಅಷ್ಟನ್ನ ಮಾತ್ರ ಮಾಡಿದ್ದು ನಮಗೆ ಗೊತ್ತಾಗ್ತದೆ. ಅವರ ಒಂದು ಈ ಕ್ರಮ, ಈ ಯಾತ್ರೆ ಅನ್ನೋಣ. ಬಾಗಲಕೋಟೆ ಸಂಗೋರಾಮ ಬರ್ತಾನೆ, ಅವೆಲ್ಲ ಅಫೀಮ ಮೊದಲಾದದ್ದನ್ನು ಅವನು ಸೇವನೆ ಮಾಡ್ತಿದ್ದ. ಆ ದುಶ್ಚಟದಿಂದ ಅವನನ್ನ ದೂರನನ್ನಾಗಿ ಮಾಡ್ತಾರೆ. ವಿಶೇಷ ಅನುಗ್ರಹ. ಅವನ ಮಧ್ಯೆ ತಪ್ಪಿಸೋತಾನೆ, ಮತ್ತೆ ಇವರ ಜೊತೆಗೆ ಕೂಡ್ತಾನೆ. ಈ ರೀತಿಯಾದಂಥದ್ದು. ಹಾಗೆ ಅವ್ರು ಹೋಗ್ತಿರ್ಬೇಕಾದ್ರ ಭೂಸಾವಳ ವರ್ಧ ಸಮೀಪ ಇರತಕ್ಕಂತಹ ದೊಡ್ಡ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಘಟಸರ್ಪ ಇವರ ಕಾಲಿಗೆ ಕಸ್ತದೆ. ಒಬ್ಬ ಫಾರೆಸ್ಟ್ ಗಾರ್ಡ್ ನೋಡಿ ಇವರು ಸಮೀಪಕ್ಕೆ ಬಂದು ನಂತರ ಅಲ್ಲಿ ಅಧಿಕಾರಿಗೆ ತಿಳಿಸ್ತಾನೆ. ಇವ್ರನ್ನ ಮೆಲ್ಲನೆ ಕರ್ಕೊಂಡು ಹೋಗಿ ಏನೆಲ್ಲ ಅವರು ತಮ್ಮ ಒಂದು ಪ್ರಯತ್ನವನ್ನ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೂ ಕೂಡ ಅದು ಗಾಯ ಒಮ್ಮೆಲೆ ಕಡಿಮೆ ಆಗೋದಿಲ್ಲ. ಅವಂತಾನೆ, ಇಲ್ಲೇ ನೀವು 1 ತಿಂಗಳವರೆಗೆ ಇದ್ರೆ ಅದೆಲ್ಲ ವಾಸಿ ಮಾಡಬಹುದು ಅಂತ ಈ ರೀತಿಯಾಗಿ. ಇಲ್ಲ ಅಂತ ಯಾಕೆ ಹೇಳಲಿಕ್ಕೊಂದು ಕಾರಣ, ಅದ್ಭುತವಾದಂತಹ ಒಂದು ವಿವೇಚನೆಯನ್ನು ಕೊಡ್ತಾರೆ ಇಲ್ಲಿ. ಯಾದೃಚ್ಛಿಕವಾಗಿ ಬಂದಿರತಕ್ಕಂತಹ ದ್ವಂದ್ವಗಳೇನದೆ ಅದು ಭಗವಂತನಿಂದ ಬಂದ ಮಹಾಪ್ರಸಾದ ಇದವಾಕ್ಯಗದ ನೋಡಿ. ಆದ್ದರಿಂದ ಅದನ್ನು ಅನುಭವಿಸಬೇಕು ಪರಮಾನಂದದಿಂದ. ಚಿಕಿತ್ಸಾದಿಗಳ ಸಲುವಾಗಿ ಇವತ್ತ ಆ ರೀತಿ ಯತ್ನಿಸತಕ್ಕವನಲ್ಲ ನಾನು ಎಂಬುದಾಗಿ ತಿಳಿಸಿ ಅಲ್ಲಿಂದ
ಮತ್ತೆ ಮುಂದೆ ಹೊರಡ್ತಾರೆ. ಚಿಕ್ಕ ಉದಯಪುರಕ್ಕೆ ಬರುವಷ್ಟರಲ್ಲಿ ಗಾಯ ಹೆಚ್ಚಾಗ್ತದೆ, ಪ್ರಯಾಣ ಮಾಡ್ಲಿಕ್ಕೆ ಆಗೋದಿಲ್ಲ ಮುತ್ತಿಯಾಚಾರ್ಯರಿಗೆ. ಅಲ್ಲಿ ತುಳಸಿದಾಸ ಎನ್ನುವ ಒಬ್ಬ ವರ್ತಕ ನೋಡ್ತಾನೆ, ಅವನು ಉಪಚಾರವನ್ನು ಮಾಡ್ತಾನೆ. ತುಳಸಿ ಮೃತ್ತಿಕಾವನ್ನೇ ಇವತ್ತು ತಾವು ಹಚ್ಚಿ ಕಟ್ಟೋದು ಅಂತ ಈ ರೀತಿಯಾಗಿ ಹೇಳಿದಾಗ ಅದನ್ನು ಒಂದು ಸಪ್ತಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕೂಡ ಇವರಿಂದ ತತ್ವಶ್ರವಣ ಮಾಡಿ ಧನ್ಯನಾಗ್ತಾನೆ ಅಂತ. ನಂತರ ಗೋಪಾಲ ಯಾವ ರೀತಿಯಾಗಿ ಗೋಪಾಲನಾದ ವೆಂಕೂಬಾಯಿ ವೆಂಕಟದಾಸರಾಗಿರ್ತಕ್ಕಂಥ ಅವರಿಂದಲೂ ಕೂಡ ಅನೇಕ ವಿಷಯವನ್ನು ತಿಳ್ಕೊಂಡಿದ್ದು. ಮಾತೃಗಯಾಕ್ಕೆ ಬರ್ತಾರೆ, ಅಲ್ಲಿಂದ ತ್ರಿವೇಣಿ ಸಂಗಮ ಪುಷ್ಕರ ತೀರ್ಥಕ್ಕೆ ಹೋದಾಗ ಅಲ್ಲಿ ಅದ್ಭುತವಾದಂತಹ ಒಂದು ಯೋಗಿಯ ಒಂದು ಮಹಿಮಾವನ್ನ ಕಣ್ಣಾರೆ ನೋಡ್ತಾರೆ. ಆ ವ್ಯಕ್ತಿ ಕೂಡ ಈ ಸಂಸಾರದಿಂದ ದೂರನಾಗಬೇಕು ಅಂತಾನೆ ಅರಣ್ಯದಲ್ಲಿ ಇದ್ದವ. ಮನಸ್ಸಿಗೆ ಬಂದಾಗ ಪುಷ್ಕರ ತೀರ್ಥಕ್ಕೆ ಬರಬೇಕು, ಅಲ್ಲಿರ್ತಕ್ಕ ಮೊಸಳೆಗಳನ್ನೆಲ್ಲ ನೋಡಿ ಯಾವುದೋ ಒಂದನ್ನು ಎಳೆದು ಅದ್ರ ಮೇಲೆ ಕುಳಿತು ತಾನು ಒಳ್ಳೆಯ ಆಟ ಆಡ್ತಿದ್ದ. ಇದೆಲ್ಲ ಹೇಗೆ ಸಾಧ್ಯ ಅಂತ ಕೊನೆಗೆ ಅವನನ್ನ ಹಿಂಬಾಲಿಸಿ ಹೋಗಿ, ಯದ್ಯಪಿ ಅದು ಅದ್ವೈತಕ್ಕೆ ಸಂಬಂಧಪಟ್ಟಂತಹ ಒಂದು ಉಪಾಸನೆ ಇದ್ರೂ ಕೂಡ ಅದು ಹೇಗಿದ್ದನ್ನು ಸಾಧಿಸಿದ ಅಂತ ಪ್ರಕಾರ ತಿಳ್ಕೊಳ್ಳಿಕ್ಕೆ ಇಷ್ಟೇ ಹೊರತು ಅವರು ಅಲ್ಲೇನು ಅವ್ರ ಅಂಥ ಒಂದು ತತ್ವ ವಿಷಯದಲ್ಲಿ ಅವರೇನು ಅಸ್ತವ್ಯಸ್ತರಾಗ್ಲಿಲ್ಲ ಅಂತ. ಆದ್ದರಿಂದ ಅವನು ಕೊಟ್ಟಿರ್ತಕ್ಕಂಥದ್ದೊಂದು ಅಂದ್ರೆ ಯಾವುದೋ ಒಂದು ಅದು ಪಾಯಸದಂತೆ ಇರತಕ್ಕಂಥದ್ದನ್ನ ಸ್ವೀಕಾರ ಮಾಡಿದಾಗ 8 ದಿವಸ ಯಾವುದೇ ಒಂದು ಮಲಮೂತ್ರಾದಿಗಳ ಬಾಧ, ಕ್ಷುತ್ಪಿಪಾಸಾದಿಗಳ ಬಾಧ ಇಲ್ಲದಂತೆ ಅದೆಲ್ಲ ನೋಡಿಕೊಂಡು ಪರಮಾತ್ಮನ ಮಾಯೆ ಎಂಥದ್ದು ಅಂತ ಎಂಬುದಾಗಿ ತಿಳಿಸಿ ಅವನು ಭಗವಂತನನ್ನು ಇವತ್ತೆ ನಿರ್ಗುಣ ಅಂತ ಹೇಳ್ತಿರ್ಬಹುದು, ನಿರಾಕಾರ ಅಂತ ಹೇಳ್ತಿರ್ಬಹುದು, ಭಗವಂತ ನಿಷ್ಕ್ರಿಯ ಅಂತ ಇರ್ಬಹುದು, ಮಾಯಾ ಅಂತ ಅನ್ಬಹುದು, ಶೂನ್ಯ ಅನ್ಬಹುದು, ಜಗತ್ತು ವ್ಯಾವಹಾರಿಕ ಸತ್ಯ ಈ ರೀತಿಯಾಗಿ ಅವರೆಲ್ಲ ಮಿಥ್ಯಾ ಅಂತ ಹೇಳ್ತಿದ್ರು ಕೂಡ ಅದ್ಯಾವುದನ್ನು ಕೂಡ ಇವರು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಏನು ಒಂದು ಯೋಗಿ ಒಬ್ಬ ತನ್ನ ಹಠಯೋಗದಿಂದ ಏನೆಲ್ಲ ಅವನು ಸಾಧಿಸ್ತಾನೆ ತನ್ನ ಮರ್ಮವನ್ನು ಕೂಡ ಅವರು ತಿಳ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆ ತತ್ವವನ್ನು ಇವತ್ತು ಅವರು ಒಪ್ಪಲಿಲ್ಲ. ಪರಮಾತ್ಮ ಇವತ್ತು ಗುಣಪೂರ್ಣನಾಗಿದ್ದಾನೆ, ಅನಂತ ರೂಪಿ ಅವನು, ಸೃಷ್ಟಿಯಾದಿ ಕ್ರಿಯೆಗಳನ್ನ ಸ್ವತಂತ್ರನಾಗಿ ಮಾಡ್ತಾನೆ, ಯಾವ ಒಂದು ಪ್ರಕೃತಿ ಎನ್ನುವ ಉಪಾದಾನದಿಂದ ಎಂಬುದಾಗಿ ತಿಳಿಸಿ ಶ್ರೀಹರಿ ಯಾವಾಗಲೂ ಸ್ವತಂತ್ರ, ಅವನು ಸದಸದ್ ವಿಲಕ್ಷಣ ಅಂದ್ರೆ ಅದ್ವೈತಿಗಳು ಹೇಳುವಂತೆ ಅಲ್ಲ, ಈ ಜಗತ್ತು ಇದು ವ್ಯಾವಹಾರಿಕ ಸತ್ಯ ಅಂತಲ್ಲ, ನಿಜವಾಗಿ ಸತ್ಯನೇ ಇದು ಅಂತ ಅನ್ನೋದನ್ನ ಎಲ್ಲ ವಿಷಯವನ್ನು ಕೂಡ ಅಗ್ನಿ ಸ್ಫುಟವಾಗಿ ಇವತ್ತ ಅಂದ್ರೆ ಇದನ್ನು ನಿರಾಕರಣೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಏನು ಅಂತ ತಿಳ್ಕೊಂಡಾಗ ಮತ್ತೆ ಆ ತತ್ವದಲ್ಲಿ ದಾರ್ಢ್ಯವನ್ನು ಹೊಂದಿ ಅಲ್ಲಿಂದ ಹೊರಡ್ತಾ ಇದ್ದಾರೆ ನಮ್ಮ ಶ್ರೀನಿವಾಸಾಚಾರ್ಯ. ಅಲ್ಲಿಂದ ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ. ವ್ಯಾಸಕಾಶಿಯಲ್ಲಿ ತಪಸ್ಸು ಮಾಡ್ತಿರಬೇಕಾದ್ರೆ ಹಿಂದಕ್ಕೆ ವಿಜಯದಾಸರಂಥವ್ರು ಮಾಡಿದ್ದು. ಅಲ್ಲಿ ಇರಬೇಕಾದ್ರೆ ಸ್ವಪ್ನ ಆಗ್ತದೆ ಅವರಿಗೆ. ಆ ಸ್ವಪ್ನದಲ್ಲಿ ಇವತ್ತು ಒಂದು ಅಶ್ವತ್ಥ ಕಟ್ಟೆ ದರ್ಶನ ಆಗ್ತದೆ. ಹಾಗಾದರೆ ಕೆಳಗೆ ಯಾರೊಬ್ಬರು ಮಹನೀಯರು ತಪಸ್ಸು ಮಾಡ್ತಾ ಕುಳಿತಿರಬಹುದು ಅಂತ ಅರ್ಥ. ಹಾಗಾದ್ರೆ ಇದನ್ನ ಕಂಡು ಹಿಡಿಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಸಂಚಾರವನ್ನು ಮುಂದುವರಿಸ್ತಾರ. ಹಾಗೆ ಗಯಾಕ್ಕೆ ಬರ್ತಾರೆ. ಅಲ್ಲಿಂದ ಅಲ್ಲಿ ಪಿಂಡ ಪ್ರದಾನ ಮೊದಲಾದಂತಹ ಕಾರ್ಯವನ್ನು ಮುಗಿಸಿ ನಂತರ ಮತ್ತೆ ಕಾಶಿಗೆ, ಲಖನೌ ಮಾರ್ಗವಾಗಿ ಅಯೋಧ್ಯ, ಇನ್ನು ಬದರಿ ಕಡೆಗೆ ಹೋಗ್ಬೇಕು ಅಂತ ಷಟ್ ಪರ್ಯಾಗಗಳಲ್ಲಿ ಕೂಡ ಇವತ್ತ ಸ್ನಾನಾದಿಗಳನ್ನ ತರ್ಪಣಾದಿಗಳನ್ನ ಮಾಡಿಕೊಂಡು ಋಷಿಕೇಶಕ್ಕೆ ಬಂದು ಅದೇ ರೀತಿ ಬದರಿ ನಾರಾಯಣ ದೇವರ ಸನ್ನಿಧಾನಕ್ಕೆ ಬಂದು ಆ ಬ್ರಹ್ಮಕಪಾಲದಲ್ಲಿ ಪಿಂಡ ಪ್ರದಾನಾದಿಗಳನ್ನ ಮಾಡಿ ಪಿತೃಗಳಿಂದ ಮುಕ್ತರಾಗ್ತಾರೆ. ಅಲ್ಲಿ ಇರಬೇಕಾದರೆ ಆ ಭಾಗೀರಥಿಯ ಒಂದು ಮಹಿಮಾ ಅನ್ನೋದೇನದೆ, ಒಂದು ಶಾಲಿಗ್ರಾಮಕ್ಕ ಅಭಿಷೇಕ ಮಾಡಿ ತೀರ್ಥವನ್ನು ತೆಗೆದುಕೊಂಡಾಗಲೇ ಇವತ್ತು ನಮಗೆ ಅನೇಕ ಜನ್ಮಾರ್ಜಿತ ಪಾಪ ಸಂಖ್ಯೆ ನಾಶ ಆಗ್ತಿರ್ಬೇಕಾದ್ರೆ
ಮುಂದೆ ಕೂಡ ಅನೇಕ ಜನ್ಮಗಳಿಗೂ ಪುಣ್ಯರಾಶಿಯನ್ನು ಸಂಗ್ರಹಿಸಬಹುದು ಅಂತ ಶಾಸ್ತ್ರಾಧಾರ ಇರಬೇಕಾದರೆ ಭಗವತ್ ಪಾದೋದಕನೇ ಭಾಗೀರಥಿ ಅಂದ್ರೆ ಬೇರೆ ಅಲ್ವೇ ಅಲ್ಲ. ಈ ರೀತಿಯಾಗಿ ಅಲ್ಲಿ ಅನೇಕ ಅನುಷ್ಠಾನಗಳನ್ನು ಮಾಡಿ ಉಪನಿಷತ್ ಪ್ರತಿಪಾದ್ಯವಾದಂತಹ ಪರಮಾತ್ಮನ ಒಂದು ಮಹಿಮಾವನ್ನು ಕೂಡ ತಾವು ಚಿಂತನೆ ಮಾಡ್ತಾ, ಸಾಧುತ್ವ ಅಂದ್ರೆ ಏನು ಅಂತನ್ನುವುದನ್ನ ತ್ರಿಕರಣದಿಂದಲೂ ಕೂಡ ಯಾವ ಪ್ರಾಣಿಗೂ ಹಿಂಸೆಯನ್ನ ಮಾಡದಂತೆ ಇವತ್ತು ಚರಿಸುವುದೇನದೆ ಅದು ಮಿಗಿಲಾದದ್ದು ಎಂಬುದಾಗಿ ಆ ಸಾಧುತ್ವವನ್ನು ಇವತ್ತು ತಾವು ಅರಿತು ಅದರಂತೇನೆ ನಡೆ ನುಡಿಗಳಿಂದ ಇವತ್ತ ಮತ್ತೆ ಮುಂದೆ ತಮ್ಮ ಯಾತ್ರೆಯನ್ನ ಮುಂದುವರಿಸಿ ಅವರು ಬ್ರಹ್ಮ ದೇಶದ ನೋಡಿ ರಂಗೂನ್ವರೆಗೂ ಹೋಗಿ ಮತ್ತೆ ಕಲ್ಕತ್ತಾಕ್ಕೆ ಬರ್ತಾರೆ. ಅಲ್ಲಿಯವರೆಗೆ ಹೋದದ್ದು. ಆ ಸಂದರ್ಭದಲ್ಲಿ ಇನ್ನವರು ದಕ್ಷಿಣ ಮುಖವಾಗಿ ಬರಬೇಕು ಅನ್ನೋದನ್ನ ಮನಸ್ಸು ಮಾಡಿದಾಗ ಅವರಿಗೆ ಸ್ವಲ್ಪ ಮನಸ್ಸಿಗೆ ಅನಿಸ್ತದೆ, ಇಷ್ಟು ದಿನ ನಾನು ಭಾಗೀರಥಿ ತೀರದಲ್ಲೇನೆ ಸಂಚಾರ ಮಾಡಿದೆ ಅಂತ. ಇನ್ನ ಭಾಗೀರಥಿ ಸನ್ನಿಧಾನದಿಂದ ಮುಂದೆ ಹೋಗಿ ಹೊರಡಬೇಕಿನ್ನ ಅಂತ ಮನಸ್ಸು ಸ್ವಲ್ಪ ಒಬ್ಬರಿಗೆ ವಿಫಲವಾದಾಗ, ನೀನು ಸ್ಮರಣೆ ಮಾಡಿದಾಗ ಬರ್ತೇನೆ ಅಂತ ಒಬ್ಬ ಸುಂದರ ಸ್ತ್ರೀ ಸ್ವಪ್ನದಲ್ಲಿ ಹೇಳಿದಂತಾಗ್ತದೆ. ಅಲ್ಲಿಂದ ಒರಿಸ್ಸಾ ಪ್ರಾಂತಕ್ಕೆ ಬಂದು ಜಗನ್ನಾಥಪುರಿಗೆ ಬರ್ತಾರೆ. ವಿಜಯವಾಡ, ಭದ್ರಾಚಲ, ಕಂಚಿ, ವರದರಾಜನ ದರ್ಶನವನ್ನ ಮಾಡಿ ಅಲ್ಲಿ ಬರ್ತಿರ್ಬೇಕಾದ್ರೆ ಅವರಿಗೆ ಪಕ್ಷಿ ತೀರ್ಥಕ್ಕೆ ಬರುವಷ್ಟೊತ್ತಿಗೆ ಸ್ವಲ್ಪ ಅವರಿಗೆ ಜ್ವರ ಜಾಡ್ಯ ಅನ್ನೋದು ಹೆಚ್ಚಾಗ್ತದೆ ಅವರಿಗೆ. ಆದರೂ ಕೂಡ ನಿತ್ಯ ನೈಮಿತ್ತಿಕ ಆನ್ಹಿಕಾದಿಗಳನ್ನ ಬಿಡೋದಿಲ್ಲ. ಪಕ್ಷಿ ತೀರ್ಥದಲ್ಲಿಯೂ ಕೂಡ ಮಾಡಬೇಕಾದಂತಹ ಪಿತೃಕಾರ್ಯ ಮಾಡಿ ನಂತರ ಅದು ಆ ಜ್ವರಬಾಧ ಅನ್ನೋದು ಕಾಮಣಿಗೆ ಅದು ಜಾಯಿಂಟಿಸ್ ಅಂತೀವಲ್ಲ, ಮೈಗೆ ಬಾವು ಬರ್ತದೆ. ಮತ್ತೆ ಅವರು ಅದಕ್ಕೆ ಒಂದು ವಿಶೇಷ ಉಪಚಾರವನ್ನ ಮಾಡಬೇಕು ಅಂತ ಧಾವಿಸೋದಿಲ್ಲ. ನಾವು ಒಮ್ಮೆ ಕೆಮ್ಮಿದ ಓಡಿ ಹೋಗ್ಬಿಟ್ಟಿರ್ತೇವೆ ದವಾಖಾನೆಗೆ ಅಂತ. ಆ ಮಾರ್ಗವನ್ನೇ ಇವತ್ತು ಕ್ರಮಣ ಮಾಡ್ತಾ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ರಂಗನಾಥ ದೇವರನ್ನ ದರ್ಶನ ಮಾಡಿ ಅಲ್ಲಿಂದ ನವಪಾಷಾಣ, ರಾಮೇಶ್ವರ ಮೊದಲಾದಂಥ ಕ್ಷೇತ್ರಗಳಿಗೂ ಬಂದು ಅಲ್ಲಿಂದ ಅನಂತಸೇನ, ಚಿತ್ತೂರು, ಘಟಿಕಾಚಲ ಮುಂತಾದ ಕ್ಷೇತ್ರಗಳನ್ನ ಸೇವಿಸಿ ತಿರುಪತಿಗೆ ಬರ್ತಾರೆ. ತಿರುಪತಿಯಲ್ಲಿ ಅಷ್ಟೊತ್ತಿಗೆ ಮತ್ತೆ ಸಂಗೋರಾಮ ಸೇರ್ಕೊಂಡಿರ್ತಾರೆ. ಈರ್ವರು ಸೇರಿ ಪರ್ವತಾರೋಹಣ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಗಾಗಿ ಸೋಪಾನದ ಮೇಲೆ ಕುಳಿತಿರ್ತಾರೆ. ಆವಾಗ ಆದೋನಿಯ ತಾನಾಜಿ ರಂಗರಾಯ ಅಂತ ಒಬ್ಬ ಗೃಹಸ್ಥ ಪರ್ವತಾರೋಹಣ ಮಾಡತಕ್ಕಂಥದ್ದನ್ನು ಗುರುತಿಸಿ, ಗೊತ್ತು ಈ ಗೃಹಸ್ಥ ನಮ್ಮೂರ್ನವ ಅಂತ ಸಂಗೋರಾಮನ ಮುಂದೆ ತಿಳಿಸ್ತಾರೆ. ಆಮೇನ್ ಮಾಡ್ತಾನಂದ್ರೆ ಆ ರಂಗರಾಯರ ಹತ್ರ ಹೋಗಿ, ನಿಮ್ಮೂರು ಯಾವ್ದು, ನಿಮ್ಮೂರ್ನವ್ರು ಯಾರಾದ್ರೂ ದೇಶಾಂತರಕ್ಕೆ ಹೋಗಿದ್ದಾರೇನು? ಆವಾಗ ಅವನು ಹೇಳ್ದ, ನಮ್ಮೂರು ಆದ್ವಾನಿ, ನಮ್ಮೂರಿನ ಮುತ್ತಿಗೆ ಶ್ರೀನಿವಾಸಾಚಾರ್ಯನವರು ದೇಶಾಂತರಕ್ಕೆ ಹೋಗಿದ್ದಾರೆ. ಅವ್ರಿಗೆ ಹೋಗಿ 7-8 ವರ್ಷ ಆಯ್ತು. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಆದರೆ ಅವರ ತಾಯಿಗೆ ಆವಾಗ ಅವರ ಇರುವಿಕೆಗಾಗಿ ಪತ್ರ ಬರ್ತಾ ಇರ್ತದೆ ಅಂತ ಹೇಳಿ. ಆಗ ಸಂಗೋರಾಮ್ ಅಂತಾನ, ಅಲ್ಲಿ ಬಾವಾಜಿ ವೇಷದಿಂದ ಕುಳಿತಿರ್ತಕ್ಕವರಿದ್ದಾರಲ್ಲ ಅವರೇ ನಿಮ್ಮ ಮುತ್ತಿಗೆ ಆಚಾರ ಅಂತ ಹೇಳಿ ದಿಗ್ಮೂಢನಾಗ್ತಾನೆ ಯಾವ ರಂಗರಾಯ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅವಾಗ ಅವರು ಮತ್ತೆ ಹಿಂದಿ ಭಾಷೆಯಿಂದ ಯಾರು ಅಂತ ಈ ರೀತಿ ತಮ್ಮನ್ನ ಗುರುತಿಸಬಾರದು ಅನ್ನೋ ದೃಷ್ಟಿಯಿಂದ ಹಿಂದಿ ಭಾಷೆಯಲ್ಲಿ ಜಬರಿಸಿ ಮುಂದೆ ಕಳಿಸ್ತಾರ ಅವನ್ನ. ಆವಾಗ ಸಂಗೋರಾಮ ಬಂದು ಕೇಳ್ತಾನೆ, ಯಾಕೆ ಹಾಗೆ ಮಾಡ್ತೀರಿ ಅಂತ ಕನ್ನಡ ಭಾಷೆಯಲ್ಲಿ ನುಡಿದಾಗ, ಸರಿ ಆನಂದೋದ್ರೇಕದಿಂದ ಮತ್ತೆ ರಂಗರಾಯನ ಕರೆಸಿಕೋತಾರೆ ಸಮೀಪಕ್ಕೆ, ಎಲ್ಲರ ಯುಗಕ್ಷೇಮವನ್ನ. ಅವಾಗ ಆ ರಂಗರಾಯ ಮಾಡಿದಂತಹ ಒಂದು ಉತ್ತಮ ಕೆಲಸ ಅಂದ್ರೆ, ತಕ್ಷಣವೇ ಅಲ್ಲಿಂದ ಆ ಕಾಲಕ್ಕೆ ಒಂದು ಟೆಲಿಗ್ರಾಮ್ ಅಂತೇವಲ್ಲ ಆಧುನಿಗೆ ಕೊಡ್ತಾನೆ. ರಾಧಾಬಾಯಿಗೆ ಗೊತ್ತಾಗ್ಬೇಕು ಈ ವಿಷಯ, ತಾನು ಆತ್ಮಘಾತಕಿ ಅಂತ ಪಶ್ಚಾತ್ತಾಪದಿಂದ ಬದುಕ್ತಾ ಇದ್ದಾಳೆ ಆ ಯಾವ ತಾಯಿ, ಸಾಕು ತಾಯಿ, ಹಾಗಾಗಬಾರದು ಅಂತ ಅನ್ನೋ ದೃಷ್ಟಿಯಿಂದ ಸರಿಯಾದ ತಾರ ಬಂದ ತಕ್ಷಣ ಅವಳಿಗೆ ಸಂತೋಷ ಆಗ್ತದೆ.
ಮತ್ತೆ ಅವರು ಸಾಯಂಕಾಲದ ಒಂದು ರೈಲಿನಿಂದ ಮರುದಿನ ಬೆಳಿಗ್ಗೆ ಅಲ್ಲಿಗೆ ಬರ್ತಾರೆ, ತಿರುಪತಿ ದೇವಸ್ಥಾನ ಸೇರ್ತಾರೆ. ಗುಡಿ 2ನೇ ಪ್ರಾಕಾರದ ವ್ಯಾಸರಾಯರ ಒಂದು ಪ್ರಾಕಾರ ಅಂತೆನ್ನದೆ ಋಷಿಯಂತೆ ಕಾಣ್ತಕ್ಕಂಥ ಮಗನನ್ನ ನೋಡಿ ಬಿಕ್ಕಿ ಬಿಕ್ಕಿ ಹತ್ತು ಹೋಗಿ ನಮಸ್ಕಾರ ಮಾಡಿಬಿಡ್ತಾರೆ ಮಗನಾದ್ರೂ ಕೂಡ. ಅಷ್ಟೇ ಅಲ್ಲ, ತನ್ನ ಹತ್ತಿರ ಇರ್ತಕ್ಕಂಥದ್ದೊಂದು ಕೀಲಿಕ ಅಂತ ಅಲ್ಲ, ಅದನ್ನು ಇಟ್ಟು ಹೇಳ್ತಾ, ನೀವ್ಯಾಕೆ ನಮಸ್ಕಾರ ಮಾಡ್ತೀರಿ? ಯತಿಗಳಾದ್ರೂ ಕೂಡ ಒಂದು ವೇಳೆ ತಾಯಿಗೆ ನಮಸ್ಕಾರ ಮಾಡಬೇಕೆ ಹೊರತು ತಾಯಿ ಮಗನಿಗೆ ಮಾಡುವಂತಿಲ್ಲ. ನೋಡಮ್ಮ, ನೀನ್ ಯಾಕೆ ಕಣ್ಣೀರಿಡ್ತೀಯಾ? ನಿನ್ನ ಅನುಗ್ರಹದಿಂದಲೇ ಇವತ್ತು ನಾನು ಭಗವಂತನ ಸೃಷ್ಟಿ ಸ್ಥಿತಿಲಯಾದಿ ಗುಣ ವೈಚಿತ್ರ್ಯಗಳನ್ನ ನೋಡ್ತಕ್ಕಂಥ ಭಾಗ್ಯ ಬಂತು. ನಾನು ಈ ದೇಶವನ್ನೆಲ್ಲ ಸುತ್ತಾಡಿದೆ. ನಾನು ಪರಮಾತ್ಮನ ಒಂದು ಸೃಷ್ಟಿ ವೈಚಿತ್ರ್ಯವನ್ನು ನೋಡ್ತಕ್ಕಂಥ ಅವಕಾಶವನ್ನು ಒದಗಿಸಿ ನಂತರ ಆಯ್ತು, ಎಲ್ಲರೂ ಸೇರಿ ಅವರು ಮತ್ತೆ ವಾಪಸ್ ಆದವನಿಗೆ ಬರ್ತಾರೆ, ಕಲ್ಯಾಣೋತ್ಸವ ಇತ್ಯಾದಿಗಳನ್ನ ಮಾಡಿಸಿ ಅಂತ ಅರ್ಥ. ಆದ್ರೆ ಏನಾಗ್ತದೆ, ಅವ್ರಿಗೇನೊಂದು ಆಸ್ತಿ ಪಾಸ್ತಿ ಇರ್ತದೆ, ಅದೆಲ್ಲವನ್ನು ಕೂಡ ಯಾರು ಸತ್ಪಾತ್ರರು ಅಂತ ಕಾಣ್ತಾರೋ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥದ್ದು ಒಂದು ಕಾರ್ಯ ನಡೀತಾನೆ ಇರ್ತದೆ. ಎಷ್ಟು ಖರ್ಚು ಮಾಡ್ತಾರೆ ಅಂತ ಅದು ಹೇಳಿಕೆ ಸಾಧ್ಯ ಇಲ್ಲ ಅಂತಂತಾರೆ. ಈ ರೀತಿಯಾಗಿ ಒಂದು ಹಂತದಲ್ಲಿ ಸಾಲ ಪಡೆದಂತವ್ರು ಕೂಡ ಅವರು ವಾಪಸ್ ಕೊಡಬೇಕು ಅಂತ ನಿರೀಕ್ಷೆ ಮಾಡುದಲೇ ಆ ಸಾಲ ಪತ್ರಗಳನ್ನೆಲ್ಲ ಹರಿದು ಹಾಕಿ ಅವರಿಗೆಲ್ಲ ಅನುಗ್ರಹ ಮಾಡಿಬಿಟ್ರು. ಯಾರು ಮಾಡ್ತಾರೆ ಈ ರೀತಿಯಾದಂತ? ಯಾಕಂದ್ರೆ ಆ ವ್ಯವಹಾರದಲ್ಲೇ ಸಿಲುಕಿ ಬಿಟ್ವಿ ಅಂದ್ರೆ ಮತ್ತೆ ಇದು ತತ್ವಚಿಂತನೆ ಅಥವಾ ಒಂದು ಆಧ್ಯಾತ್ಮಿಕದ ಒಂದು ಪಂಥ ಏನದೆ ಅದು ಎಲ್ಲಾದ್ರೂ ಕೈ ತಪ್ಪಿತು ಅಂತ ಅನ್ನೋದು, ಇದೆಲ್ಲ ನಶ್ವರವೇ. ಅದು ಎಷ್ಟೇ ಆಸ್ತಿ ಇರ್ಲಿ ಏನೇ ಇರ್ಲಿ ಅಂತ ಅನ್ನೋದನ್ನ ತಿಳ್ಕೊಂಡಂಥವ್ರು. ಒಮ್ಮೆ ಕೋಸಿಗೆ ಆಚಾರ್ಯರ ಒಂದು ಹಿರಿದಾಸಿ ಅನ್ನೋದೇನದೆ ತುಂಬಿಗನೂರು ಅನ್ನೋಲ್ಲಿ ಒಂದು ರಾಯರ ಬೃಂದಾವನ ಪ್ರತಿಷ್ಠೆ ಮಾಡಬೇಕು ಅಂತ ಅದಕ್ಕೊಂದು ಧನ ಸಹಾಯ ಬೇಕಾಗಿತ್ತು. ಅದಕ್ಕೆಲ್ಲ ಕೊಟ್ಟು ಅವರಿಗೂ ಕೂಡ ಅಂತ ಅನುಕೂಲವನ್ನ ಮಾಡಿದ್ರು. ಇನ್ನು ಆ ವಿಜಯದಾಸರ ಕಟ್ಟೆ ಅಂತ ಇವತ್ತು ಆದೋನಿಯಲ್ಲಿ ಅದನ್ನು ತಗೊಂಡು ಅಲ್ಲಿ ಒಳ್ಳೆ ಮಂಟಪ ಇತ್ಯಾದಿಗಳನ್ನು ಕೂಡ ಮಾಡಿಸಿ, ನಂತರ ಅವ್ರು ಬರ್ತಿರ್ಬೇಕಾದ್ರೆ ನಂತರದಲ್ಲಿ ಈ ಗದ್ವಾಲ ಪ್ರಾಂತಕ್ಕೆ ಬರ್ತಾರೆ. ಇದು ತೆಲಂಗಾಣದ ಒಂದು ಪ್ರಸಿದ್ಧವಾದಂತಹ ಸಂಸ್ಥಾನ ಆಗಿನ ಕಾಲಕ್ಕೆ. ಅಲ್ಲೆಲ್ಲ ಒಂದು ಸಭೆ ಇತ್ಯಾದಿಗಳು ಉಂಟು. 100 ಜನ ವಿದ್ವಾಂಸರು ಸೇರೋದಲ್ಲಿ ಅನೇಕ ಜ್ಞಾನ ಕಾರ್ಯ. ಆ ಒಂದು ಸಭಾ ಕಾರ್ಯಕ್ರಮ ನಂತರದಲ್ಲಿ ಬಂದಂತಹ ವಿದ್ವಾಂಸರಿಗೆ ದಕ್ಷಿಣೆ ಇತ್ಯಾದಿಗಳನ್ನ ಕೊಡತಕ್ಕಂಥದ್ದು. ಅಲ್ಲಿ ಒಂದು ಸ್ವಲ್ಪ ಸುರಪುರದ ಎಳಮೇಲಿ ವಿಠಲಾಚಾರ್ಯರ ಒಂದು ಆಧಿಪತ್ಯವೂ ಕೂಡ ಇತ್ತಲ್ಲಿ. ಆದರೆ ಇವರಿಗೇನಾಯ್ತು ಅಂದ್ರೆ ರಾತ್ರಿ ಇಲ್ಲಿಗೆ ಯಾಕೆ ಬಂದೆ ಅಂತ, ಒಂದು ಕೋಟಿ ರೂಪದಿಂದ ಇರ್ತ ಸಾಕ್ಷಾತ್ ವಾಯುದೇವರೇ ಬಂದು ಅಂತಾರೆ, ಇಲ್ಲಿ ಇರೋಂಗಿಲ್ಲ, ಹೊರಡಬೇಕು ನೀನು ಅಂತೀರಿ. ಮರುದಿನ ಎದ್ದು ಎಳಮೇಲಿ ಆಚಾರ್ಯರಿಗೆ ಹೇಳಿದರೆ, ಇಲ್ಲ ನಾಳೇನೆ ಸಾಯಂಕಾಲ ದಕ್ಷಿಣೆ ಆರಂಭ ಆಗ್ತದ. ನಿಮ್ಮ ತಂದೆ ಗುಂಡಾಚಾರ ಕೂಡ ವಿದ್ವಾಂಸರಾಗಿದ್ರು, ಪ್ರತಿ ವರ್ಷ ಗದ್ವಾಲದ ಸಭೆಗೆ ಬರ್ತಿದ್ರು, ಅವಿಗೂ ಕೂಡ ದಕ್ಷಿಣೆ ಇತ್ಯಾದಿಗಳು ಒಂದು ಸನ್ಮಾನ ಆಗ್ತಿತ್ತು. ಮತ್ತೆ ಈ ರೀತಿಯಾಗಿ ಅವರು ಅಲ್ಲೇ ಇರೋದನ್ನ ನೋಡಿ ರಾತ್ರಿ ಮತ್ತೆ ಅದೇ ರೀತಿಯ ಅದೇ ಕಪಿ ಬಂದು ಹೇಳಿದ್ರೆ ಕೇಳ್ತಾ ಇಲ್ವಾ ಅಂತ ಬೆತ್ತದಿಂದ ಪೆಟ್ಟ ಹಾಕಿದಂಗಾಗಿದೆ. ತತ್ಕಾಲಕ್ಕೆ ಎದ್ದು ನೋಡ್ತಾರೆ, ಇನ್ನು ಬೆಳಗಾದ ಕೂಡ ಹೊರಡಲೇಬೇಕು, ಪ್ರಾಣದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಮಲ್ಕೊಳ್ಳೇ ಇಲ್ಲ. ಎಳಮೇಲಿ ಆಚಾರನ ಕರೆದಂತ ನಾವು ಊರಿಗೆ ಹೊರಡಲೇಬೇಕು, ನಾನು ಇವತ್ತು ಸಾಯಂಕಾಲ ದಕ್ಷಿಣೆ ಕೊಡೋದು ಆರಂಭ ಆಗ್ತದೆ, ಯಾಕಷ್ಟು ಪ್ರಯಾಣಕ್ಕೆ ನೀವು ಗಡಿಬಿಡಿ ಮಾಡ್ತಾ ಇದ್ದೀರಿ ಅಂತ ಆ ಕಾಲಕ್ಕಂತಾರ ಅವ್ರು. ಬೆತ್ತದಿಂದ ಬಡದಂತಹದ್ದು 3 ಬಾರು ಅನ್ನೋದು ಕಂಡು ಅವಾಗ ಎಳಮೇಲಿ ಆಚಾರ ಒಂದು ಬಾಯಿಂದ ಬಂದಿರತಕ್ಕಂತಹ ಮಾತು, ಯಾಕೆ ಇದನ್ನ ಹೇಳ್ಬೇಕು, ಇದು ನಮಗೆ ಮಹತ್ವ ಇಲ್ಲ. ಹೋದ್ರು ಬಂದ್ರು ಅಥವಾ
ಅವರಿಗೆ ಕೋತಿ ರೂಪದಿಂದ ವಾಯುದೇವರು ಜಬರಿಸಿದರು, ಹೋಗು ಅಂತಂದ್ರು. ಇದು ಸರಿನೇ. ಆದ್ರೆ ಈಗ ಎಳಮೇಲೆ ಆಚಾರ್ಯರ ಬಾಯಿಂದ ಬಂದಿರತಕ್ಕಂತಹ ಮಾತು ಏನದೇ, ಅದು ನಮಗೆ ರಘುಪ್ರೇಮ ತೀರ್ಥರ ಯೋಗ್ಯತೆ ಏನು ಅಂತ ಗೊತ್ತ. ಅಂತಾರೆ, ಅನೇಕ ಸಲ ಸುಧಾದಿ ಶಾಸ್ತ್ರ ಗ್ರಂಥಗಳ ಪ್ರವಚನ ಮಾಡಲಾದರು, ಈ ರೀತಿ ವಾಯುದೇವರು ಆಜ್ಞಾ ಮಾಡುವುದು ಕಂಡೇ ಇಲ್ಲ ಅಂತ. ಮತ್ತು ಪತಿಯು ಪತ್ನಿಯನ್ನು ಅಧೀನದಲ್ಲಿಟ್ಟುಕೊಳ್ಳುವಂತೆ ನಡೆನುಡಿಗಳು ತಮ್ಮ ಅಧೀನದಲ್ಲಿರುವ ಕುರುಹನ್ನು ನಾವು ಅರಿಯವು. ನಮ್ಮ ಜನ್ಮ ವ್ಯರ್ಥವೇ ಸರಿ ಅಂತ. ಆದರೆ ಈ ಜನ್ಮದಲ್ಲಿ ಸಚ್ಚಾಸ್ತ್ರ ಪ್ರವಚನಾಧಿಕಾರ ಭಗವಂತ ಕೊಟ್ಟಿದ್ದಕ್ಕೆ ಸಂತೋಷ ಪಡಬೇಕು ಅಂತಂತ. ಸ್ವಾಮಿ ವಾಯುದೇವರು ಅನುಗ್ರಹ ಮಾಡತಕ್ಕಂತಹ ಕಾಲ ಯಾವಾಗ ಬರ್ತದೋ, ಅವರು ಯಾವಾಗ ಇಚ್ಛೆ ಮಾಡ್ತಾರೋ ಆವಾಗ ಅಂಗೀಕಾರ ಮಾಡ್ಲಿ ಅಂತ ಈ ರೀತಿಯಾಗಿ ತಾವೇ ಅವರಿಗೆ ದಕ್ಷಿಣ ಕೊಟ್ಟು ಕಳಿಸಿಬಿಡ್ತಾರೆ. ಎಂಥ ಮಾತು ನೋಡಿ. ಅಧ್ಯಯನದ ಒಂದು ಹಂತ ಬೇರೆ, ಅಧ್ಯಯನ ಜನ್ಯವಾದಂತಹ ಒಂದು ಆ ಜ್ಞಾನದ ಪಕ್ವತ ಏನದಲ್ಲ, ಅದರಿಂದ ಏನು ಬದುಕು ಅನ್ನೋದಲ್ಲ, ಆ ಬದುಕಿಗೆ ಇವತ್ತ ಪರಮಾತ್ಮ ಹೆಚ್ಚು ಪ್ರೀತನಾಗ್ತಾನೆ ಅಂತ. ಪ್ರವಚನವನ್ನ ಹೇಳಿದಂಥ ಒಬ್ಬ ವ್ಯಕ್ತಿ ಅದರಲ್ಲಿ 1% ಆದ್ರೂ ಇವತ್ತು ತನ್ನ ನುಡಿಯಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಅದು ಭಗವತ್ ಪ್ರೀತಿಕರವಾಗ್ತದೆ, ಇಲ್ಲವಾದ್ರೆ ಆಗೋದಿಲ್ಲ. ಇದನ್ನು ನಾವು ಈ ಒಂದು ಘಟನೆಯಿಂದ ಸ್ಪಷ್ಟವಾಗಿ ತಿಳ್ಕೋತೇವೆ. ರಘುಪ್ರೇಮ ತೀರ್ಥರ ಒಂದು ಚರಿತ್ರೆ ಏನದೇ, ಇಂಥ ಒಂದು ಸಂಗತಿಗಳಿಗೆ ಅದು ನಮಗ ದೊಡ್ಡ ದೃಷ್ಟಾಂತನು. ಅವರು ಆದೋನಿಯಲ್ಲಿ ಮತ್ತೆ ಬಂದ್ರು. ಆ ಸಂದರ್ಭಕ್ಕ ಅಲ್ಲಿ ಹಳ್ಳಿಗಟ್ಟೆ ಆಚಾರ್ಯರಿಗೆ ಸೂಚನೆ, ಅವರು ತಮ್ಮ ಮಕ್ಕಳಾದಂತಹ ಕೊಪ್ಪರೇಶ ಆಚಾರ್ಯನ ಆದೋನಿಗೆ ಕಳಿಸಿ, ಎಲ್ಲ ನೀವು ಬರಬೇಕು, ನಮ್ಮ ತಂದೆ ಆಜ್ಞೆ ಮಾಡಿದ್ದಾರೆ ಅಂತ ಈ ರೀತಿ ಹೇಳಿದಾಕ್ಷಣ ಅಲ್ಲಿಗೆ ಹೋಗ್ತಾರೆ. ಅವರಿಗೆ ಒಂದು ಅದು ವ್ಯಾಸಕಾಸಿಯಲ್ಲಿ ಆಗಿರ್ತಕ್ಕಂತಹ ಒಂದು ಸೂಚನೆ ಏನದೇ, ಆ ಸೂಚನೆ ಆ ಕರ್ಲಿಕ್ಕೆ ಬಂದಿರ್ತಕ್ಕಂತಹ ಕೊಪ್ರೇಶಾಚಾರ್ಯನ ಆನಂದೋದ್ರೇಕದಿಂದ ಇವತ್ತ ಆಲಿಂಗನ ಮಾಡಿ, ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ಅಂತ. ಹೇಗೆ ಪರಮಾತ್ಮ ಇವತ್ತ ಶ್ರೀನಿವಾಸ ರೂಪದಿಂದ ಶುಕ ಮುನಿಗಳನ್ನ ಕಂಡಾಗ ಅವನು ನಟನೆ ಮಾಡಿದನೋ ಆ ರೀತಿ ಅಂತ. ಆಯ್ತು, ಸಾಯಂಕಾಲಕ್ಕೆ ಹೋದ್ರು, ಮಧ್ಯಾಹ್ನ ಪ್ರಯಾಣ ಮಾಡ್ಕೊಂಡು ಹತ್ತಿ ಬೆಳಗಲಿಗೆ ಹೋದ್ರು. ಆವಾಗ ಆ ನರಸಿಂಹಾಚಾರ್ಯರು ಬಂದು ಇವರ ದೇಹವನ್ನ ಸವರಿ ಅಂತಾರೆ, ಈಗ ಬಂದ್ರ ನೀವು ಈ ರೀತಿಯಾಗಿ ಯೋಗಕ್ಷೇಮವನ್ನು ಇವತ್ತು ವಿಚಾರ ಮಾಡಿ, ಆ ಸೇತು ಹಿಮಾಚಲ ಪರ್ಯಂತ ಇವತ್ತು ನೀವು ಸಂಚಾರವನ್ನು ಮಾಡಿ ಬಂದಿದ್ದೀರಿ. ಆ ಎಲ್ಲ ವಿವರಗಳನ್ನು ಕೇಳ್ತಾರೆ, ಬಹಳ ಸಂತೋಷ ಪಡ್ತಾರೆ ಅವರು ಕೂಡ. ಈಗ ಅಂತರಾತ್ಮ ಇವತ್ತು ಏನ ಮೋಚಯಾಮಿ ಅಂತ ಈ ರೀತಿಯಾಗಿ ಸಂಕಲ್ಪ ಮಾಡಿದಂತೆ ತೋರ್ತದೆ. ತಮ್ಮ ತಂದೆಯ ಸೋದರಳಿಯಂದರಾದಂತಹ ವೇದವ್ಯಾಸಾಚಾರ್ಯರಲ್ಲಿ ಹಾಗೂ ಸಾಕು ತಂದೆಯಾದಂತಹ ಗುಂಡಾಚಾರ್ಯರಲ್ಲಿ ಮತ್ತು ವಾಯ ಅಣ್ಣಯ್ಯಾಚಾರ್ಯರಲ್ಲಿ, ಹುಬ್ಬಳ್ಳಿಯಲ್ಲಿ ಕೂಡ ಅಲ್ಪ ಅಲ್ಲಿ ಅವ್ರ ಹತ್ರ ಬಹಳ ಅಧ್ಯಯನ ಆಗಿಲ್ಲ ಹಾಗೆ ನೋಡಿದರೆ. ಯಾಕಂದ್ರೆ ಅದು ಕೆಲವೇ ದಿನದಲ್ಲಿ ಇವ್ರು ಮಾಡಿದಂತಹ ಪ್ರಶ್ನೆಗೆ ಅವರ ಯಾಕೋ ಸಮಾಧಾನ ಆಗ್ಲಿಲ್ಲ ಅನ್ನೋದು ನಾವು ನೋಡೇವ ಆ ದೃಷ್ಟಿಯಿಂದ. ಹಾಗಾದ್ರೆ ಇವರಿಗೆ ನ್ಯಾಯಸುಧಾವನ್ನೇ ಪಾಠ ಹೇಳಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾರೆ. ಅವ್ರೇನಂತಾರಂದ್ರೆ, ಮುಖ್ಯವಾಗಿ ಇವತ್ತ ಯಾವುದು ನಮಗೆ ಹಿತವಾದದ್ದು ಆ ಭಾಗವನ್ನು ಇವತ್ತದಕ್ಕೆ ಹೆಚ್ಚು ಒತ್ತು ಕೊಟ್ಟು ಪಾಠ ಮಾಡೋದು ಅಂತ. ಸಮನ್ವಯ ಅಧ್ಯಾಯದ ವಿಷಯ, ಅವಿರೋಧ ಅಧ್ಯಾಯದಲ್ಲಿ ಇವತ್ತು ಇತರ ಮತಗಳ ಪ್ರಕ್ರಿಯೆ ಅನ್ನೋದನ್ನ ಸಂಕ್ಷೇಪವಾಗಿ ಹೇಳಿ ಒತ್ತು ಎದು ಕೊಡಬೇಕು ಅಂದ್ರೆ ಸಾಧನಾಧ್ಯಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಆ ಕ್ರಮದಿಂದ ಇವತ್ತ ಅಂಥ ಒಂದು ಕಾರ್ಯ ಅನ್ನೋದು, ಅಂಥ ಒಂದು ಪಾಠಕ್ರಮ ಅನ್ನೋದು ಆ ಗುರುಗಳ ಸನ್ನಿಧಾನದಲ್ಲಿ ಆಗ್ತದೆ. ಆ ಹತ್ತಿ ಬೆಳಗಲ್ಲ ಆಚಾರ್ಯರು ಅವರು ಕೂಡ ಅವರ ಒಂದು ಪರಂಪರೆನೇ ಗದ್ವಾಲ್ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಆಸ್ಥಾನ ಪಂಡಿತರು, ಅಲ್ಲೇ ಇರ್ತಕ್ಕಂತಹ ವಿಜ್ಞಾನಿಗಳಾದಂತಹ ಧೂಮಾಚಾರ್ಯ ವಂಶದ 3ನೇ ತಲೆಮಾರಿನವರು ಅಂತದೆ. ಆ ರೀತಿಯಾಗಿ ಅವರು 7 ಜನ ಇದ್ರು ಅಂತ ಅರ್ಥ, ಸಪ್ತರ್ಷಿಗಳಂತೆ. ಅಪರೋಕ್ಷ ಜ್ಞಾನಿಗಳಂದೇ ಪ್ರಸಿದ್ಧಿ. ಅವರ ವಿಚಿತ್ರವಾದಂತಹ ಒಂದು ಅನುಷ್ಠಾನ ಅನ್ನೋದೇನದೆ,
ಅವರು ಕೂಡ ಇವತ್ತ ಸರ್ವಸ್ವ ದಾನವನ್ನ ಮಾಡಿದವರು, ಹರಿವಾಯುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರು. ವಾಯುದೇವರು ಸರ್ವರಿಗೂ ಕಂಡು ಬರುವಂತೇನೆ ಎಲ್ಲ ನೋಡ್ತಿರ್ಬೇಕಾದ್ರೆ ಮಹಾಮರ್ಕಟ ರೂಪ ಮೂರ್ತಿಮಂತರಾಗಿ 4 ತಿಂಗಳ ಪ್ರತಿನಿತ್ಯವೂ ಕೂಡ ಕ್ಲುಪ್ತ ಕಾಲಕ್ಕೆ ಬಂದು ಇವರಿಂದ ಸೇವೆ ಸ್ವೀಕಾರ ಮಾಡ್ತಿದ್ರು. ಒಮ್ಮೆ ಅಡಿಗೆ ಮಾಡ್ತಕ್ಕಂಥದ್ದೊಂದು ಪ್ರಸಕ್ತಿ ಮನೆಯಲ್ಲಿ ವಿಶೇಷ ಮಳೆ ಅನ್ನೋ ದೃಷ್ಟಿಯಿಂದ ಕಟ್ಟಿಗೆ ದೊರಕಲೇ ಇಲ್ಲ. ಭಗವಂತ ತಾನೇ ಒಣಗಿದಂತಹ ಕಟ್ಟೆ ಹೊರೆಯನ್ನ ತಂದು ಹಾಕಿದಂತಹ ಒಂದು ಪ್ರಸಂಗ. ಇನ್ನೇನ್ಪಾ ಆ ವ್ಯಕ್ತಿಗೆ ಇವತ್ತು ದುಡ್ಡು ಕೊಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅದರ್ಶನಾಗಿಬಿಟ್ಟಿದ್ದ ಪರಮಾತ್ಮ ಅಂತ. ಯಾರೋ ಯತಿಗಳು ಪಲ್ಲಕ್ಕಿಯಲ್ಲಿ ತಮ್ಮ ಮಠದ ಪರಿವಾರ ಸಮೇತ ರಾತ್ರಿ ಬಂದು ಆಚಾರ್ಯ ಮನೆಗೆ ಹೋದಂತೆ ಅಂತ ಅನೇಕ ಜನರು ನೋಡ್ತಾ ಇದ್ದಾರೆ ಇದನ್ನ. ಮರುದಿನ ವಿಚಾರ ಮಾಡಿದ್ರೆ ಅದು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಇವರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಉಪ್ಪು ನೀರಿನ ಬಾವಿ ಅದು ಒಳ್ಳೆ ಮಧುರವಾಯಿತ, ನೀರು ಪರಿಮಳೋಪೇತವಾಗಿತ್ತು. ಇಂಥ ಅನೇಕ ಮಹಿಮಾ ಉಳ್ಳವರು, ಲೌಕಿಕ ವೈದಿಕ ಅನೇಕ ಧುರೀಣ ಶಿಷ್ಯರಿಂದ ಕೂಡಿದಂಥವರು ಮಿಗಿಲಾಗಿ 25 ವರ್ಷ ಗ್ರಾಮ ಸೀಮೋಲ್ಲಂಘನ ಮಾಡದೆ ದೇವಸ್ಥಾನದಲ್ಲಿ ಇದ್ದುಕೊಂಡಿದ್ರು ಅಂತ. ಇದು ಬಹಳ ದೊಡ್ಡದು. ಒಂದ ಕಡೆಗೆ 25 ವರ್ಷ ಇರೋದೆ. ಈಗ ಲಾಕ್ಡೌನ್ ಆಗಿ ಎಲ್ಲಿ ಹೋಗದಂಗಾಗಿದೆ, ನಮಗೆ ಅತ್ಯತ್ರ ಆಗಿಬಿಟ್ಟು ನೋಡ್ರಿ. ಆದ್ರೆ 25 ವರ್ಷ ಒಂದ ಕಡೆಗೆ ಇದ್ದು ಪಾಠ ಪ್ರವಚನಕ್ಕೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟಂಥವ್ರು ಅಂತ. ಇದೆಲ್ಲ ಚರಿತ್ರೆ ಮಹಿಮಾ ಅಂತ ಅನ್ನೋದೇನದೆ ಇದು ಆ ಮುತ್ತಿಗೆ ಆಚಾರನ ಆಕರ್ಷಣೆ ಮಾಡಿತು ಅಂತ. ಆದ್ದರಿಂದ ಸರಿ, ಪಾಠ ಅನ್ನೋದು ಆರಂಭವಾಗ್ತದೆ. ಗುರುಪ್ರಸಾದೋ ಬಲವಾನ್ನ ತಸ್ಮಾತ್ ಬಲವತ್ತರಂ ಅಂತದೆ. ಇಂಥ ಗುರುಗಳು ಸಿಕ್ಕರು ಅಂತ ಧನ್ಯತೆಯಿಂದ ಇದ್ದಾರೆ ಆಚಾರ್ಯರು ಕೂಡ. ಒಮ್ಮೆ ವಾಯುದೇವರ ಒಂದು ಪ್ರೇರಣೆ ಮೇರೆಗೆ ಇವರೇನ್ ಮಾಡಿದ್ರು ಅಂದ್ರೆ 9 ದಿನ ನಿರಶನ ವ್ರತ ಮಾಡಬೇಕು ಅಂತ ಶಿಷ್ಯ. ಅದರಲ್ಲಿ ಬಾಟದ ವೆಂಕಟ ನರಸಿಂಹಾಚಾರ್ಯರು, ಪುಟ್ಟಾಚಾರ್ಯರು, ಸುಂಕದ ಶ್ರೀನಿವಾಸಾಚಾರ್ಯರು ಹಾಗೂ ಶ್ರೀ ಮುತ್ತಿಗೆ ಆಚಾರ್ಯ, ಆ 4 ಜನರನ್ನ ಕರೆದಂತಾರೆ. ಭಗವತ್ ಪ್ರಸಾದಾರ್ಥ ಗುರುಪ್ರಸಾದ ಪಡಿಬೇಕು ಅಂತ ಒಂದು ನಿಯಮ ಉಂಟಲ್ಲ, ಒಂದು ಕ್ರಮದಿಂದ ಇವತ್ತು ನೀವು ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗ್ತೀರೇನು ಅಂತ ಕೇಳಿದಾಗ 9 ದಿನಗಳು ಅನಶನ ವ್ರತದಿಂದ ಪ್ರಾತರಾರಭ್ಯ ರಾತ್ರಿ ಪರ್ಯಂತ ಸೇವೆ ಮಾಡ್ಬೇಕು. ಸರ್ವ ಸೇವೆ ಅಂದ್ರೆ ಅಂಗಳ ಕಸ ಮೊದಲುಗೊಂಡು ಎಲ್ಲ ಮಾಡ್ತೀವಿ, ಯಾವುದನ್ನು ಬಿಡುವಂಗಿಲ್ಲ. ಆ ರೀತಿಯ ಆಕಳ ಹಾಲು ಹಿಂಡೋದಾಗ್ಲಿ, ಮುಸಲ ಪಾತ್ರೆಗಳನ್ನ ತೊಳೆಯೋದಾಗ್ಲಿ, ತುಳಸಿ ಪುಷ್ಪಗಳನ್ನ ತರೋದಾಗ್ಲಿ, ನೀರು ತರೋದು, ಬಟ್ಟೆ ಒಯ್ಯೋದು, ಪಾಠಕ್ಕೂ ಬರಬೇಕು, ಅಡಿಗೆ ಮಾಡ್ಬೇಕು, ತಮ್ಮ ದೇವತಾರ್ಚನೆಗೆ ಸರಿಯಾಗಿ ಅಗ್ರೋದಕ ತರಬೇಕು, ಗಂಧಾರ್ಪಿಸಬೇಕು, ಎಡಬಲ ಸೇವೆ ಮಾಡ್ಬೇಕು, ಭೋಜನಕ್ಕೆ ಕೂಡೋರಿಗೆ ಬಳಸೋದು ಎಲ್ಲರೂ ಮಾಡ್ತಿರ್ಬೇಕು. ಆದ್ರೆ ಇವರು ಮಾತ್ರ ಏನಿಲ್ಲ. ದಯಮಾಡಿ ಯಾರು ಮಾತಾಡ್ಬೇಡ್ರಿ, ಯಾರು ಮಾತಾಡ್ತಾ ಇದ್ದೀರಿ, ನಿಮ್ಗೆ ಕೇಳಿಸ್ತಿದ್ರೆ ನಿಮ್ಗೆ ನೆಟ್ ಅಲ್ಲಿ ಏನಾದ್ರು ತೊಂದರೆ ಇರ್ತದ, ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತದೆ ಯಾರಾದ್ರೂ ಮಧ್ಯೆ ಮಾತಾಡಿದ್ರೆ. ಇನ್ನು ಈ ರೀತಿ ಮಾಡ್ಬೇಕು ಅಂತಂದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ? ಒಬ್ಬರು ನಮಗೆ ವಿಶ್ರಾಂತಿ ಬೇಕು ಅಂದ್ರು, ಇನ್ನೊಬ್ರು ಇನ್ನೊಂದು ಹೇಳಿದ್ರು. ಅವಾಗ ಶ್ರೀನಿವಾಸ ಮುತ್ತಿಗೆ ಹೇಳಿದಾಗ ಅವ್ರಂತ ಮಾಡ್ತೇನೆ ನಿಂತಿದ್ದೀಯ. ದಯಮಾಡಿ ಯಾರು ಮಾತಾಡ್ತಾ ಇದ್ದೀರಿ ಮಾತಾಡ್ಬೇಡ್ರಿ. 27 ಯಾರು ಮಾತಾಡ್ತಾ ಇದ್ದಾರೆ ಇಲ್ಲಿ? ಕ್ರಿಕೆಟ್ ಹೋಗ್ಬೇಡ, ಪ್ರವಚನ ಮುಗಿತು 6:30. ದಯಮಾಡಿ ಮಾತಾಡ್ಬೇಡ್ರಿ ಯಾರು. ಅವಾಗಂತ ನೀವು ಮಾತ್ರ ಸಾಧ್ಯ ಅಂತ ನನಗೆ ಡಿಸ್ಟರ್ಬ್ ಆಗಿರ್ತದ. ದಯಮಾಡಿ ಯಾರಿಗೆ ಕೇಳಿಸೋದಿಲ್ಲ ಚಿತ್ರ ಮಾಡ್ಕೊಂಡ್ಬಿಡ್ತೀನಿ. ಬೇಕು ನನಗೆ ಸಮಸ್ಯೆ ಆಗಿರ್ತದ.
ಅವರು ಫಲ ಭೂಪ ಅಂತ ಈ ರೀತಿಯಾಗಿ ಉದ್ಗಾರವನ್ನ ಮಾಡಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ 9 ಜನ ಗುರುಗಳು ಹೇಳಿದಂತಹ ಒಂದು ನಿಯಮದಂತೇನೆ ಉಪವಾಸಾದಿಗಳನ್ನ ಮಾಡಿ ಅಲ್ಲಿಂದ ಅವರು ಮತ್ತೇನ್ ಮಾಡ್ತಾರಂದ್ರೆ ಅದ್ರ ಅನುಗ್ರಹವನ್ನ ಮಾಡಿದ್ರು ಅಂತಂದ್ರೆ ಯಾವ ರೀತಿ ಆ ಮಾತನ್ನ ನಾವು ಓದಿದ್ರೆ ಗೊತ್ತಾಗ್ತದೆ ಆ ರೀತಿಯಾಗಿ ಅಂತ ಅರ್ಥ. ಒಳ್ಳೆ ಶಾಪಾನುಗ್ರಹ ಶಕ್ತಿ ಉಳ್ಳವರಾಗ್ತೀರಾ. ಹರಿವಾಯು ಗುರುಗಳು ನಿಮ್ಮಲ್ಲಿ ಮೂರ್ತಿಮಂತರಾಗಿರ್ತಾರೆ. ನಿಮ್ಮ ಕೀರ್ತಿ ಅನ್ನೋದು ಹಬ್ಬಿಸ್ತಾರೆ ಅವರು. ನಿಮ್ಮ ಆಚರಣೆ ಸಜ್ಜನಿಗೆ ಸಮ್ಮತವಾಗ್ತದೆ, ಮಾರ್ಗದರ್ಶಕವಾಗ್ತದೆ, ದುರ್ಜನಿಗೆ ಕ್ಷೋಭದಾಯಕ ಆಗಬಹುದು. ಈ ರೀತಿಯಾದಂಥ ಮಿಗಿಲಾದ ಅನುಗ್ರಹವನ್ನು ಕೂಡ ಆಚಾರ್ಯರು ಮಾಡಿ ನಂತರದಲ್ಲಿ ವಾಯುದೇವರ ಆಜ್ಞೆ ಮೇರೆಗೆ ಆ ಕುಠಾರ ರಾಮಲಿಂಗೇಶ್ವರ ಅಂತನೇ ಕಲ್ಯಾಣಿ ತೀರ್ಥದ ಸಮೀಪದಲ್ಲಿ ಇರ್ತಕ್ಕಂಥ ಆ ರಂಗನಾಥ ದೇವರ ದರ್ಶನವನ್ನು ಮಾಡಿ ಆ ರಣಮಂಡಲ ಅಂತೇನದೆ ಅಲ್ಲಿ 40 ದಿನ ಇದ್ದು ತಪಸ್ಸನ್ನು ಮಾಡಿ ಮಂಗರಾಯನ ಸನ್ನಿಧಾನಕ್ಕೆ ಬರ್ತಾರೆ. ಅವಶಿಷ್ಟ ಸರ್ವಸ್ವವನ್ನು ದಾನ ಮಾಡಬೇಕು ಅಂತ ಈ ರೀತಿಯಾಗಿ ಅಪ್ಪಣೆಯಾದಾಗ ಅಂಥದ್ದನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಅಂತೂ ಪೂಜ್ಯ ಮುತ್ತಿಗೆ ಆಚಾರ್ಯರು 3 ಸಲ ಸರ್ವಸ್ವವನ್ನವರು ದಾನ ಮಾಡಿದವರು. ಈ ರೀತಿಯಾಗಿ ತಮ್ಮ ಅಧ್ಯಾತ್ಮ ಸಾಧಕ ಗುರುಗಳಾದಂಥ ಅರಳಿಕಟ್ಟೆ ಆಚಾರ್ಯರನ್ನ ಅವರಿಂದ ಅನುಗ್ರಹವನ್ನು ಪಡೆದು ಅವರು ದಾನ ಮಾಡಿದಂತಹ ಒಂದು ಲೆಕ್ಕಾಚಾರವೂ ಹೀಗದೆ. ಮೊದಲು ಇವತ್ತ ಪಿತ್ರಾರ್ಜಿತ ಆಸ್ತಿ ಎಲ್ಲವನ್ನೂ ಯಾತ್ರೆ, ಅನ್ನದಾನ ಮತ್ತು ಸಾಕ್ಷಾತ್ ದಾನ ಮಾಡ್ತಾರೆ. ಎರಡನೇದಾಗಿ ವಿಜಯರಾಯ ಪ್ರತಿಷ್ಠಿತ ಶ್ರೀ ಮುಖ್ಯಪ್ರಾಣ ದೇವರ ಗುಡಿ ಜೀರ್ಣೋದ್ಧಾರ ಮೊದಲಾದದ್ದೆಲ್ಲವನ್ನು ಮಾಡಿ ಗುರುಗಳ ಪೌತ್ರರಾದಂತಹ ಹನುಮಂತಾಚಾರ್ಯರಿಗೆ ದಾನ ಮಾಡ್ತಾರೆ. ಮೂರನೇದಾಗಿ ರಾಮ ಮಂದಿರ ಮುಂತಾದದ್ದನ್ನು ದಾನ ಮಾಡ್ತಾರೆ. ಈ ರೀತಿಯಾಗಿ ತಮ್ಮದು ಅಂತವರು, ಯಾಕಂದ್ರೆ ಅದು ಮತ್ತೆ ಅಭಿಮಾನಕ್ಕೆ ಕಾರಣವಾಗ್ತದೆ ಅಂತ ಅನ್ನೋ ದೃಷ್ಟಿಯಿಂದಲೇನೆ ಆ ರೀತಿಯಾದಂತಹ ದಾನಾದಿಗಳನ್ನು ಅವರು ಮಾಡಿ ಇನ್ನು ಹೇಗೆ ರಣಮಂಡಲದಲ್ಲಿ ಮತ್ತು ಮಂಗರಾಯನ ಗುಡಿಯಲ್ಲಿ ಅನಿತರ ಉಪವಾಸವನ್ನು ಅವರು ಮಾಡಿದ್ರು, ವಿಜಯರಾಯರ ಗುಡಿಯಲ್ಲಿ ಗುರುಗಳಾದ ಹತ್ತಿಬೆಳಗಲ್ಲ ಆಚಾರ ಸನ್ನಿಧಾನದಲ್ಲಿ ಈಗ ಉಪವಾಸ ಅಂತನ್ನೋದೇನದೇ ಅದು ಮೈಗೂಡಿ ಬಿಟ್ಟಿತ್ತು ಅಂತ ಅರ್ಥ. ವಾಯುದೇವರ ಒಂದು ವಿಶೇಷ ಅನುಗ್ರಹದಿಂದ ಅದು ಯಾವುದೂ ಅಸಾಧ್ಯವಾಗಲೇ ಇಲ್ಲ, ಎಲ್ಲವೂ ಸಾಧ್ಯವಾಯಿತು ಅಂತ ಅರ್ಥ. ಅವರು ತೋರಿದಂತಹ ಅಲೌಕಿಕ ಅನೇಕ ಮಹಿಮಾಗಳು ಇವತ್ತು ಶ್ರೀಗಳವರು ತೋರಿದ್ರು. ಹನುಮಂತರಾಲಯದಲ್ಲಿ ಇವತ್ತು ನಿರ್ವಿಘ್ನವಾಗಿ ಯಾಗ ಮಾಡಿದ್ದು ನಾನು ಆಗ್ಲೇ ಹೇಳಿದೆ ಅದು ನಿಮಗೆ. ಎಂಥ ವಿರೋಧ ಬಂದ್ರು ಕೂಡ ಎಷ್ಟು ಯಶಸ್ವಿಯಾಗಿ ಮಾಡಿಬಿಟ್ರು ಅದನ್ನ, ಅದು ಬಹಳ ಮಹತ್ವದ್ದು ಅಂತ. ನಾರಾಯಣಪೇಟೆಯಲ್ಲಿ ಇರ್ತಕ್ಕಂತಹ ಬಜ್ಜಿ ಗುರುರಾಜಾಚಾರ್ಯರಿಗೆ ಸಾಧನ ರಹಸ್ಯವನ್ನು ಉಪದೇಶ ಮಾಡಿದ್ರು. ಸ್ವಾರಸ್ಯ ನೋಡ್ರಿ, ಕೊನೆಗೆ ಏನಾಯ್ತು ಅದು, ಯಾಕೋ ಗುರುಗಳ ವಿಷಯದಲ್ಲಿ ಅವರಿಗೆ ಮನಸ್ಸು ಸ್ವಲ್ಪ ವ್ಯತಿರಿಕ್ತವಾಯ್ತು. ನಾನೇನ್ ಕಡಿಮೆ ಅಂತ ಅನ್ನೋ ಒಂದು ಅನಿಸಿಕೆ ಬಂತು ನೋಡ್ರಿ. ಬರಬಾರ್ದು ಯಾವ ಕಾಲಕ್ಕೂ ಇದು. ಯಾವಾಗಲೂ ಇವತ್ತು ನಾವು ಗುರುಗಳಿಗೆ ಅಧೀನರಾಗೇ ಇರಬೇಕು ಅಂತ. ಅದಕ್ಕೆ ಸಾರೋದ್ಧಾರದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಪ್ರಕರಣ ಬರ್ತದೆ. ಅಪರೋಕ್ಷಾದಿಗಳು ಆದ ಮೇಲೂ ಕೂಡ ಇವತ್ತ ಅಪರೋಕ್ಷ ತಿರೋಧಾನ ಆಗತಕ್ಕಂತಹ ಒಂದು ಪ್ರಸಕ್ತಿ ಯಾವಾಗ ಬರ್ತಂದ್ರ ಅನ್ಯಥಾಮತಿ ಅಕರಣ ಪ್ರಕರಣ ಅಂತ ಕೊಟ್ಟಾರೆ. ಅಲ್ಲಿ ಒಂದು ವೇಳೆ ಅನ್ಯಥಾಮತಿಯನ್ನು ಇವತ್ತೇನಾದ್ರೂ ನಾವು ಮಾಡಿದ್ರೆ ಯಾರು ನಮ್ಗ
ಸ್ವರೂಪೋದ್ಧಾರಕ ಗುರುಗಳಿದ್ದಾರೆ ಅಂತ ರಹಸ್ಯವನ್ನು ಉಪದೇಶ ಮಾಡಿ ಉಪಾಸನಾ ಸೋಪಾನಕ್ಕೆ ನಮ್ಮನ್ನು ತಂದಿಟ್ಟಾರೋ ಅಂಥವ್ರ ವಿಷಯದಲ್ಲಿ ಎಷ್ಟು ಜಾಗೃತರಾಗಿ ಇವತ್ತು ಇರಬೇಕು ನಾವು. ಅದಿಲ್ಲದಲ್ಲಿ ಇವತ್ತು ಅವರ ವಿಷಯದಲ್ಲಿ ಏನಾದರೂ ನಾನೇನ್ ಕಡಿಮೆ ಅಂತ ಅನ್ನೋದು ಅನಿಸಿಕೆ ಬಂತು ನೋಡ್ರಿ ಅವರಿಗೆ. ಆಯ್ತು, ಅಂತ ಅಪರೋಕ್ಷಾದಿಗಳಾಗಿರ್ತಕ್ಕಂಥದ್ದೇನದ್ದು ಎಲ್ಲ ಚ್ಯುತ ಆತವರಿಗೆ, ಆ ಸಿದ್ಧಿಯನ್ನು ಕಳ್ಕೊಂಡ್ರು ಅಂತ ಅನ್ನೋದನ್ನ ಅವರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ನಾವು. ಮಂತ್ರಾಲಯ ಗುರುರಾಯರ ಸನ್ನಿಧಾನದಲ್ಲಿ ವಿಶೇಷ ಅನುಷ್ಠಾನವನ್ನು ಮಾಡಿದ್ದಾರೆ. ಯಾರು ನೋಡ್ಲಿ ಅಂತಲ್ಲ, ಮಾತಾಡ್ಸಲಿ ಅಂತಲ್ಲ, ಏನಾದ್ರೂ ದಾನ ಕೊಡ್ಲಿ ಅಂತಲ್ಲ. ಆಗಿನ ಕಾಲಕ್ಕೆ ಎಲ್ಲ ಅರ್ಚಕರು ಕೂಡ ಸಾಯಂಕಾಲದ ಪೂಜಾದಿಗಳನ್ನ ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗೆ ವಾಸಸ್ಥಾನಕ್ಕೆ ಹೋದ ಮೇಲೆ ಆ ಬೃಂದಾವನ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ತಂಭಕ್ಕ ಕೂಡಬೇಕಲ್ಲಿ ಹಚ್ಕೊಂಡು ಅಂತ ಅರ್ಥ. ಎಲ್ಲಿವರೆಗೆ? ಬೆಳಗಿನವರೆಗೆ. ಮತ್ತು ಬೇರೆಯವರೆಲ್ಲರೂ ಇವತ್ತು ಬರ್ಲಿಕ್ಕೆ ಆರಂಭ ಮಾಡ್ತಾ ಅವಾಗ ಎದ್ದು ಹೋಗ್ಬಿಡ್ಬೇಕು. ಈ ರೀತಿಯಾಗಿ ಏಕಾಂತದಲ್ಲಿದ್ದುಕೊಂಡು ಆ ರಾಯರ ಸನ್ನಿಧಾನದಲ್ಲಿ ವಿಶೇಷ ಅನುಷ್ಠಾನವನ್ನ ಮಾಡಿ ಅನುಗ್ರಹವನ್ನು ಪಡೆದಂಥವ್ರು. ಅವರ ಸೂಚನೆ ಮೇರೆಗೆ ಅನೇಕರಿಗೆ ಉಪದೇಶವನ್ನ ಮಾಡಿದ್ದಾರೆ. ಆಗಿನ ಕಾಲದ ಪಂಡಿತವರ್ಯರು ಅಂತ ಈ ರೀತಿ ಪ್ರಸಿದ್ಧಿ. ಬರೀಕುಳಂ ರಾಮಚಂದ್ರಾಚಾರ್ಯರು ಅಂತ ಹೇಳಿ ಅವ್ರಿಗೇನೊಂದು ಸಂಶಯ ಪರಿಹಾರ ಇತ್ತು, ಆ ಸಂಶಯವನ್ನ ಪರಿಹಾರ ಮಾಡಿದ್ದಾರೆ ಅಂತ ಅರ್ಥ. ವಾಯುದೇವರ ಒಂದು ಅಂದ್ರೆ ಸ್ವರೂಪದೇಹದಲ್ಲಿ ವಾಯುದೇವರ ಒಂದು ಪ್ರವೇಶಾದಿಗಳ ವಿಷಯ ಏನದೆ, ಅಂಶಾಂಶ ವಿಚಾರ ಇವೆಲ್ಲವನ್ನು ಕೂಡ ಮನದಟ್ಟಾಗುವಂತೆ ಆ ಸಂಶಯವನ್ನ ಪರಿಹಾರ ಮಾಡಿರ್ತಕ್ಕಂಥದ್ದು ವಾಯು ಭರದಾಚಾರ್ಯರು ಅಂತ. ಅವರು ಯಾವುದೋ ಒಬ್ಬ ಗೋಸಾವಿಯ ಒಂದು ಪ್ರಭಾವಕ್ಕೊಳಪಟ್ಟು ಈ ತತ್ವದಲ್ಲಿ ವಿಪ್ಲವತೆಯನ್ನು ಕಂಡಾಗ ಅಂಥವರಿಗೂ ಕೂಡ ಇವತ್ತು ಸಮಾಧಾನಕರವಾದಂತಹ ಉತ್ತರವನ್ನು ಕೊಟ್ಟು ಅವರ ಮನಸ್ಸಿನ ಕಾಲುಷ್ಯನ ದೂರ ಮಾಡಿದಂತ ಹಿರಿಮೆ ಅದು ಶ್ರೀಪಾದಂಗಳು, ಅದು ಮುತ್ತಿಗೆ ಆಚಾರ್ಯ. ಇನ್ನು ಅವರು ಬದರಿ ಯಾತ್ರೆಗೆ ಹೋದಾಗ ಇನ್ನೇನು ಕಲಕತ್ತಾಕ್ಕೆ ಬಂದಿದ್ರು, ಗಂಗಾಸಾಗರ ಸಂಗಮಕ್ಕೆ ಬಂದಿದ್ರಲ್ಲ, ಅಲ್ಲಿಂದ ಇದು ಪೂರ್ವ ಪ್ರಾಂತ ಮತ್ತು ದಕ್ಷಿಣ ಪ್ರಾಂತಕ್ಕೆ ಬರಬೇಕು ಕೆಳಗಡೆ ಮೇಲೆ. ಸೊ ನಾನು ಸಂಚಾರ ಮಾಡಿದಲ್ಲೆಲ್ಲ ಭಾಗೀರಥಿ ದರ್ಶನ ಇತ್ಯಾದಿಗಳು ನನಗಾಗಿದೆ, ಸ್ನಾನಾದಿಗಳಾಗಿದ್ದಲ್ಲ, ಇನ್ನು ನಾನು ದೂರ ಹೊರಡ್ತಾ ಇದ್ದೇನೆ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಕಳವಳವಾದಾಗ ರಾತ್ರಿಯಲ್ಲಿ ಸಾಕ್ಷಾತ್ ಒಬ್ಬ ಸುಂದರ ಸ್ತ್ರೀ ಅಂದ್ರೆ ಭಾಗೀರಥಿ ದೇವಿನೇ ಸುಂದರ ಸ್ತ್ರೀಯಾಗಿ ಬಂದು ಹೇಳಿದ್ರು, ನೀವು ಕರೆದಾಗ ನಾನು ಬರ್ತೇನೆ ಅಂತ. ಆದ್ರಿಂದ ಆದೋನಿ ಒಳಗ ಚೌಕಿ ಮಠ ಅಂತ ಏನದೆ, ಆ ಬಾವಿಯಲ್ಲಿ ಭಾಗೀರಥಿಯನ್ನ ಅಲ್ಲಿ ಪ್ರಾರ್ಥನೆ ಮಾಡಿ ನೀರನ್ನ ತರಿಸಿರ್ತಕ್ಕಂತಹ ಒಂದು ಮಹಿಮೆ ಅದು. ಇನ್ನ ಇವರ ಗುರುಗಳ ಆಜ್ಞೆ ಮೇರೆಗೆ ಅಂದ್ರೆ ಹತ್ತಿ ಬೆಳಗಲ್ನ ಆಚಾರ್ಯರ ಆಜ್ಞೆ ಮೇರೆಗೆ ಅವರಿಗೆ ಗುರುಗಳಾದಂತಹ ಜಮಖಂಡಿ ಆಚಾರ್ಯ ಸೇವಾವನ್ನು ಮಾಡ್ಲಿಕ್ಕೆ ಅವರು ಕಾಮಲಾಪುರಕ್ಕೆ ಹೋದ್ರು. ಸುಮಾರು 5-6 ತಿಂಗಳು ಅಲ್ಲೇ ಇದ್ದು ಅವರ ಸೇವಾವನ್ನ ಮಾಡಿ ಅವರು ಕೂಡ ಇವತ್ತು ಇವರ ಒಂದು ಸಾಧನಾನುಷ್ಠಾನ ವಾಯುದೇವರ ಒಂದು ವಿಶೇಷ ಅನುಗ್ರಹವನ್ನು ನೋಡಿ ಮೆಚ್ಚಿದ್ದು. ಅವರು ಏನು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದು ನೋಡಿ ಜಗತ್ತಿಗೆ. ಸಾಕ್ಷಾತ್ ಬಲರಾಮ ಅಂಶರು ಅಂತ ಅನ್ನೋ ವಿಷಯವನ್ನ ಕೂಡ ತಿಳಿಸಿದ್ದು, ತಮ್ಮ ಪರಮಾತ್ಮ ಶಿಷ್ಯರಿಗೆ ಮಾತ್ರ ಹೇಳಿದ್ದು. ಅವರು ಆ ರೀತಿ ಒಂದು ಕಾರ್ಯವನ್ನ ಮಾಡಿದ್ದು. ಜಮಖಂಡಿ ಆಚಾರ್ಯ ಚರಿತ್ರೆ ಓದಿದ್ರೆ ಗೊತ್ತಾಗ್ತದೆ. ಅವರು 3ನೇ ಸಲ ಯಾತ್ರೆ ಮಾಡಬೇಕಾದ್ರೆ ಯಾರು ಅಶಕ್ತರಿದ್ದಾರೋ, ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅಂಥವ್ರನ್ನ ಅನೇಕರನ್ನ ಕರ್ಕೊಂಡು ಹೋಗಿ ಅವರು ಕೂಡ ಯಾತ್ರೆಯನ್ನ ಮಾಡಿಸ್ತಾರೆ. ಅವರ ಸುಧಾಕರ ಗುರುಗುಣ ರತ್ನಮಾಲಾ ಅಂತ ಅನ್ನೋದು ಆ ಒಂದು ಪಂಚಮಾವಲಿಯಲ್ಲಿ ಅದು ಸ್ಪಷ್ಟವಾಗಿ ಬರ್ತದೆ. ಆ ರೀತಿಯಾದಂತಹ ಕಾರ್ಯವನ್ನ ಆ ಜಮಖಂಡಿ ಆಚಾರ ಮಾಡಿದ್ದು. ಅದೆಷ್ಟೊಬ್ಬರಿಗೆ ಅದರಿಂದ ಇವರು ಪ್ರೇರಿತರು, ಪ್ರಭಾವಿತರು ಅಂತ. ಆದ್ದರಿಂದ ಇವರು ಕೂಡ ಅಶಕ್ತರನ್ನ ಕರೆದುಕೊಂಡು ಹೋಗಿ ಯಾತ್ರೆ ಮಾಡಿಸ್ತಾರೆ ಅಂತ. ವಿಶೇಷ ಪುಣ್ಯ ನೋಡ್ರಿ. ಅದರಿಂದ ಯಾರ್ಯಾರು ಅಶಕ್ತರಿರ್ತಾರೋ ಅಂಥವ್ರಿಗಂತಹ ಒಂದು ಪುಣ್ಯ ಯಾತ್ರೆಯನ್ನು ಮಾಡಿಸೋದು ಅದು ಮಿಗಿಲಾದದ್ದು ಅನ್ನೋ ತಿಳ್ಕೊಂಡು ಅಂತಹ ಕಾರ್ಯವನ್ನ ಮಾಡಿದ್ದಾರೆ. ಇನ್ನ ಬಜ್ಜಿ ಗುರುರಾಜಾಚಾರ್ಯರಿಗೆ ಅಪಮೃತ್ಯುವನ್ನ ಪರಿಹಾರ ಮಾಡಿ ಆಯುರ್ದಾನವನ್ನ ಮಾಡಿದ್ದು, ಅನೇಕರ ಪಿಶಾಚಾದಿ ಬಾಧಾವನ್ನ ಅವರು ಪರಿಹಾರ ಮಾಡಿದ್ದಾರೆ. ತತ್ರಾಪಿ ಯಾಕಂದ್ರೆ ಏನೋ ಒಂದು ಪಿಶಾಚಿ ಬಾಧ ಇತ್ತು, ಹಾಗಲ್ಲ, ಪ್ರಖರವಾದಂತಹದ್ದು ಯಾವುದು ಯುಕ್ತ ಬೇರೆ ಅವರಿಂದ ಇವತ್ತು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದೇನದೆ, ಅಂಥದ್ದನ್ನು ಇವತ್ತು ಅವರು ಪರಿಹಾರ ಮಾಡಿರೋದೇನದೆ ಅದು ಮಿಗಿಲಾದದ್ದು ಅಂತ ಒಪ್ಪಲೇಬೇಕಾಗ್ತದೆ.
ಆ ದೃಷ್ಟಿಯಿಂದ ಅವರು ಮಾಡಿದಂತಹ ಒಂದು ಅನುಗ್ರಹ, ಅವರ ಮಂತ್ರ ಸಿದ್ಧಿ ಇತ್ಯಾದಿಗಳೇನದೆ ಅದನ್ನು ನೋಡಿದ್ರೆ ಭಾನಾಮತಿಯ ಒಂದು ಪ್ರಕರಣವನ್ನು ಇವತ್ತು ನಾವು ಚಿಂತನೆ ಮಾಡಿಬಿಟ್ರೆ ಸಾಕು. ಏನ ಭಯಾನಕವಾದಂತಹ ಚೇಷ್ಟೆಯನ್ನು ಹೇಗೆ ನಿಗ್ರಹ ಮಾಡಿದ್ರು, ತಮ್ಮ ತಪಶಕ್ತಿ ಪ್ರಭಾವವನ್ನು ಅವರು ಹೇಗೆ ತೋರಿಸಿದ್ರು, ಕೊನೆಗೆ ಶೇಷ ಆಯುಷ್ಯವನ್ನ ಇವತ್ತು ಸೋದೆಗೆ ಹೋಗಿ ರಾಜರ ಸನ್ನಿಧಾನದಲ್ಲಿ, ಭೂತರಾಜರ ಸನ್ನಿಧಾನದಲ್ಲಿ ಕಳೆದು ಮುಕ್ತಳಾಗುವಂತ ಈ ರೀತಿಯಾಗಿ ಹೇಳಿ ಕಳಿಸಿದ್ರು. ಇದನ್ನು ಮಾಡ್ಬೇಕಂದ್ರೆ ಅದು ಇತರರಿಗೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಕು ನಾವೆಲ್ಲ. ಅವರನ್ನ ಪಿಶಾಚಿ ಜನ್ಮದಿಂದ ಮುಕ್ತಗೊಳಿಸಿರ್ತಕ್ಕಂಥದ್ದು ಹಿರಿದಾದಂತಹ ಒಂದು ಮಹಿಮೆ. ಇನ್ನ ಪರಮಾತ್ಮನ ಒಂದು ಸಂಕಲ್ಪದಂತೇನೆ ಆಗಿನ ಕಾಲಕ್ಕ ರಘುಕಾಂತ ತೀರ್ಥರು ಅಂತೇನಿದ್ರು, ಕೋಡಂಗಲ್ ವೆಂಕಪ್ಪಾಚಾರು ಅಂತ ಹೇಳಿ, ಇವರ ಒಂದು ತತ್ವನಿಷ್ಠೆ, ವೈರಾಗ್ಯ ಇತ್ಯಾದಿಗಳಿಂದ ಆಕರ್ಷಿತರಾದಂಥವರು. ಇವರಿಗೇನೆ ಉತ್ತರಾಧಿಕಾರಿಯಾಗಿ ಆ ಕೂಡ್ಲಿಗೆ ಆರ್ಯ ಅಕ್ಷೋಭ್ಯ ತೀರ್ಥರ ಮಠಕ್ಕೆ ಆಶ್ರಮ ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಅವರು ಇಚ್ಛಪಟ್ಟರು. ಆದರೆ ಪರಮಾತ್ಮನ ಒಂದು ಇಚ್ಛಾ ಹೇಗಿರ್ತದೆ ನೋಡಿ. ಅದು ಯಾವ ದಿನ ಅದು ಕ್ಲುಪ್ತವಾಗಿತ್ತು, ನಿಶ್ಚಿತವಾಗಿತ್ತು, ಅವತ್ತಲ್ಲಿ ಹೋಗ್ಲಿಕ್ಕೆ ಇವರಿಗೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಇವರತ್ರನೇ ಇವತ್ತು ಅಧ್ಯಯನ ಮಾಡಿ ವಿಶೇಷ ಒಂದು ಅಧ್ಯಯನ ಅಂದ್ರೆ, ಯದ್ಯಪಿ ಅವರು ಎಳಮಲಿ ಆಚಾರ್ಯ ಹತ್ರ ಸುರಪುರದಲ್ಲಿ ಅಧ್ಯಯನ ಮಾಡಿದವರಾಗಿದ್ದರು ಕೂಡ ರಘುದಾಂತ ತೀರ್ಥರು ಅಂತೇನಿದ್ದಾರೋ, ಅಂದ್ರೆ ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಅಂತ, ಅವರು ಎದುರಿಗೆ ಇದ್ರು. ಅವರಿಗೂ ಸನ್ಯಾಸ ತಗೋಬೇಕು ಅಂತ ಒಂದು ಸ್ವಲ್ಪ ಹಂಬಲ ಇತ್ತು. ಆಯ್ತು, ಅವರಿಗೆ ಕೊಟ್ಟು ನೀವು ಅವರಿಗೆ ಕೊಡಬೇಕು ಅಂತ ಒಂದು ನಿಯಮವನ್ನ ಅವರಿಗೆ ಮಾಡಿ ಅವರ ಆಶ್ರಮವಾಯಿತು. ನಂತರ ಇವರಿಗೆ ಆಶ್ರಮ ಆಯ್ತು. ಯಾರಿಂದ? ಆ ಟಂಕಸಾಲಿ ಯಾವ ಶ್ರೀಗಳವರಿಂದ, ಅಂದ್ರೆ ರಘುದಾಂತ ತೀರ್ಥರಿಂದ. ಅದೇ ಹೇಳೋದು 1920ನೇ ಇಸ್ವಿ, ಅದು ರೌದ್ರ ಸಂವತ್ಸರ, ಅಧಿಕ ಶ್ರಾವಣ ಬಹುಳ ಷಷ್ಠಿ ಶುಕ್ರವಾರ ಅಂತ ಸ್ಪಷ್ಟತೆ. ಅವರು ಆಧಿಪತ್ಯದ ಒಂದು ಅನಿಸಿಕೆಯಿಂದ ಅಲ್ಲ. ರಾಜರಂತಾರ ಒಂದು ಕಡೆಗೆ ನವ ಮಾಠಾಪತ್ತೇ ನ ಚಂದ್ರಪತಿ ಸಂಪ್ರೀತಿಕರಣೆ ಅಂತಂತ. ಏನ್ ಪ್ರಯೋಜನ ಇವರಿಂದ ಏನಿಲ್ಲ ಅಂತ ಅರ್ಥ. ಪರಮಾತ್ಮನನ್ನ ಮತ್ತಷ್ಟು ವೈರಾಗ್ಯದಿಂದ ಇವತ್ತು ಆರಾಧನೆ ಮಾಡಬೇಕು ಅಂತಾನೆ ಆ ಪೀಠಕ್ಕೆ ಹೋಗ್ಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕೆ ಹೊರತು ಕೇವಲ ಆಧಿಪತ್ಯ ದ್ಯೋತಕವಾದದ್ದು ಪ್ರಯೋಜನ ಎಲ್ಲ, ಮತ್ತ ಅಭಿಮಾನಕ್ಕೆ ಕಾರಣ ಅದು ಅನ್ನೋ ದೃಷ್ಟಿಯಿಂದ ಇವರು ವೈರಾಗ್ಯ ಮೂರ್ತಿ. ಈ ಮುದ್ರಾ ಕೊಡ್ತಕ್ಕಂಥ ವಿಷಯ ಇತ್ಯಾದಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗ ಅವರಂತಾರೆ, ಆಶ್ರಮ ಧರ್ಮ ಪರಿಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಇವತ್ತು ಆಶ್ರಮವನ್ನು ಸ್ವೀಕಾರ ಮಾಡಿದ್ದೆ ಹೊರತು ಬೇರೆ ಯಾವ ಉದ್ದೇಶ ಇಲ್ಲ. ಹಾಗಾದರೆ ಆ ಪ್ರತಿಮಾದಿಗಳ ಒಂದು ಸನ್ನಿಧಾನ ಏನದೇ, ಅದರ ಒಂದು ಹಿರಿಮೆ ಮಹಿಮೆಯನ್ನೇ ಇವತ್ತ ತಮ್ಮ ದೇಹಗತವಾದಂತಹ ಅಗ್ರೇಶ, ಮೂಲೇಶ, ಪ್ರಾದೇಶ ಎನ್ನುವ ಒಂದು ಪರಮಾತ್ಮನ ರೂಪಗಳೇನವೇ ಆ ರೂಪಗಳಿಗೆ ಅನ್ವಯ ಮಾಡಿಕೊಂಡು ಚಿಂತನೆ ಮಾಡಿಬಿಟ್ರು ಅಂತ. ಸಾಕ್ಷಾತ್ ಅರಣ್ಯಕಾಚಾರ್ಯರಂತೆ ಅನಿತ್ರವಾದಂತಹ ಒಂದು ವೈರಾಗ್ಯದಿಂದ ಅವರಂತಾರೆ, ಈ ಮಾಠಾಪತ್ಯ ಅಂತ ಅನ್ನೋದೇನದೇ ಆಧಿಪತ್ಯ, ಇದೆಲ್ಲ ನಂತರದಲ್ಲಿ ಇವತ್ತ ಸಂಬಂಧಾದಿಗಳ ವಿಷಯದಲ್ಲಿ ಬಂಧಕವಾಗಬಹುದು ಅನ್ನೋ ದೃಷ್ಟಿಯಿಂದ ಅದನ್ನ ಅಲ್ಲೇ ಇಟ್ಟು ಅದ್ರ ಹೊರಗೆ ಬಂದ್ಬಿಟ್ಟು ಅಂತ. ತಾವೇನು ಪೂರ್ವಾಶ್ರಮದಲ್ಲಿ ಇವತ್ತು ರಾಮದೇವರನ್ನ ಪ್ರತಿಷ್ಠೆ ಮಾಡಿದ್ರು, ಇದೆಲ್ಲ ವಿಷಯ ಹೇಳಿಕ್ ಆಗಿಲ್ಲ ನನಗೆ, ಹೇಳ್ತಾ ಅಂಥ ಒಂದು ಸನ್ನಿಧಿಯಲ್ಲಿ ಇವತ್ತು ಅವರು ಏಕಾಂತ ಪ್ರಿಯರಾದ್ದರಿಂದ ವಿಶೇಷ ಅನುಷ್ಠಾನವನ್ನ ಮಾಡ್ಕೊಂಡಿದ್ರು ಅಂತ. ಜಪತಪಾದಿ ಸನ್ಯಾಸಾಶ್ರಮ ಧರ್ಮಪಾಲೆಯನ್ನು ಅರ್ಥಪೂರ್ಣವಾಗಿ ಅವರು ಪೂರೈಸಿದರು. ಇಲ್ಲಿಯೂ ಕೂಡ ಅನೇಕರು ಬರಬೇಕು ಅವರು ಸನ್ನಿಧಾನಕ್ಕೆ ಬಂದು. ಎಷ್ಟೋ ಜನರಿಗೆ ನೀವು ಇವತ್ತ ಮುತ್ತಿಗೆ ಆಚಾರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂದ್ರೆ, ಮುತ್ತಿಗೆ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗ್ಬೇಕು,
ಅವರಿಂದ ಉಪದೇಶ ಪಡಿಬೇಕು, ಅವರ ಸೇವಾವನ್ನ ಮಾಡಬೇಕು, ಅವರಿಂದ ಅನುಗ್ರಹಿತರಾಗಬೇಕು ಅಂತ ಹೇಳಿ ಪೂರ್ವಾಶ್ರಮದಲ್ಲಿ ಇವತ್ತವರು ತಿರುಪತಿಯಲ್ಲಿ ಆಗಿರತಕ್ಕಂತಹ ಒಂದು ಸಭಾಕ್ಕೆ ಹೋದದ್ದು ಇಂಥದ್ದು ಅನೇಕದೆ. ಆದರೆ ಅನಿತರವಾದಂತಹ ಒಂದು ಶಾಸ್ತ್ರಜ್ಞಾನದ ಪ್ರಭುತ್ವ ಪಾಂಡಿತ್ಯ ಇದ್ರೂ ಕೂಡ ಉಂಟು ಅನ್ನೋದನ್ನ ಪ್ರಕಟ ಮಾಡಲಿಕ್ಕೆ ತಾವಾಗೆ ಮುಂದೆ ಹೋಗ್ಲಿಲ್ಲ. ಇದು ಮಿಗಿಲಾದಂತಹದ್ದು. ಈ ಜ್ಞಾನ, ಈ ಪಾಂಡಿತ್ಯ ಇದು ಹರಿವಾಯು ಗುರುಗಳ ಒಂದು ಅನುಗ್ರಹವನ್ನ ಸಂಪಾದನೆಗಾಗಿ ಮಾತ್ರ ಮೀಸಲಾಗಿರ್ಬೇಕೆ ಹೊರತು ಅದು ಈ ಲೌಕಿಕವಾದಂತಹ ಒಂದು ಪ್ರಶಸ್ತಿ ಪ್ರಸಿದ್ಧಿ ಪ್ರತಿಷ್ಠೆಗಾಗಿ ಇರಬಾರದು ಅಂತ ಅನ್ನೋ ಧೋರಣೆ ಅದು ಪೂಜ್ಯ ಮುತ್ತಿಗೆ ಆಚಾರ್ಯರು ಮುತ್ತಿಗೆ ಶ್ರೀಗಳು ಬರೆದಿದೆ. ಆದ್ದರಿಂದಲೇ ಅವರು ಏಕಾಂತ ಪ್ರಿಯರಾದ್ದರಿಂದ ಇದ್ದಲ್ಲೇ ವಿಶೇಷ ಅನುಷ್ಠಾನಾದಿಗಳನ್ನ ಮಾಡಿ ಬಂದು ಹೋಗ್ತಕ್ಕಂಥ ಭಕ್ತರಿಗೆಲ್ಲ ತತ್ವೋಪದೇಶವನ್ನ ಮಾಡಬೇಕು. ಮುಖ್ಯವಾದಂತಹ ಯಾವ ಪ್ರಮೇಯವನ್ನ ಇವತ್ತವ್ರು ಎಲ್ಲರಿಗೂ ಉಪದೇಶವನ್ನ ಮಾಡ್ತಿದ್ರು ಅಂದ್ರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಯಾವುದನ್ನ ತಾವು ಜೀವನದುದ್ದಕ್ಕೂ ಅಳವಡಿಸಿಕೊಂಡಿದ್ರೋ ಅಂಥ ಯಾವ ತತ್ವವನ್ನೇ ಎಲ್ಲರಿಗೂ ಉಪದೇಶ ಮಾಡಬೇಕು. ಭಗವಂತನ ಒಂದು ಸೃಷ್ಟಿ ಸ್ಥಿತಿಯಾದಿಗಳ ಒಂದು ಬಗ್ಗೆ ಮಹಿಮಾವನ್ನು ತಿಳಿಸ್ಬೇಕು. ನಾವೆಲ್ಲ ಭಗವದ್ದಾಸರು ಹೇಗೆ ಇದ್ದೇವೆ ಅಂತ ಅನ್ನೋದನ್ನು ತಿಳಿಸಬೇಕು. ಇನ್ನ ಅವರು ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಒಂದು ದಪಳಾಪುರ ಅಂತೇನದೆ ಅಲ್ಲಿ ಬಲಪಾರ್ಶ್ವ ಸೀತಾ ಸಮೇತ ರಾಮ ಲಕ್ಷ್ಮಣ ಹನುಮಂತ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ನಾರಾಯಣಪೇಟೆ ಬಜ್ಜಿ ಗುರುರಾಜಾಚಾರ್ಯ ಮನೆಯಲ್ಲಿ ರಾಯರ ವೃಂದಾವನ ಹಾಗೂ ಷೋಡಶಬಾಹು ನರಸಿಂಹದೇವರ ಪ್ರತಿಷ್ಠೆ. ಆದೋನಿಯಲ್ಲಿ ಅವರದ್ದು ಕಾರ್ಯಕ್ಷೇತ್ರ ಇದ್ದಂತೆ ಎಡಪಾರ್ಶ್ವದ ಸೀತಾ ಸಮೇತ ರಾಮ ಲಕ್ಷ್ಮಣ ಹನುಮಂತ ವಿಗ್ರಹ ಪ್ರತಿಷ್ಠೆ. ಆನಂದವನ ಹೆಸರು ಹೇಗೆ ನೋಡಿ, ಆನಂದವನ. ಬದರಿನಾರಾಯಣ ದೇವರು ಮಧ್ವಾಚಾರ್ಯರ ಪ್ರತಿಮೆ ಹಾಗೂ ಶ್ರೀ ವಾದಿರಾಜರದ್ದು, ಟೀಕಾಕೃತ್ಪಾದರು, ವ್ಯಾಸರಾಜರ ಆ ವೃಂದಾವನಗಳ ಪ್ರತಿಷ್ಠೆಯನ್ನು ಕೂಡ ಮಾಡಿದ್ದು. ಹೀಗೆ ಅವರ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಎಂಥ ಜಾಗೃತ ಸನ್ನಿಧಾನ ಅವೆಲ್ಲವೂ ಕೂಡ ಅಂತ. ಅದೇ ರೀತಿ ಇವತ್ತು ನಾವು ಕೋಟಂಕೊಂಡ ಅಲ್ಲೆಲ್ಲ ಹೋದ್ರು ಕೂಡ ಅಲ್ಲಿ ಅವರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದೇ ಊರೊಳಗೆ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಇನ್ನು ಬಿಜಾಪುರ ಪೇರೂರು ಗುಂಡೇರಾಯರ ಮನೆಯಲ್ಲಿ ಇವತ್ತು ರಾಯರ ವೃಂದಾವನ ಪ್ರತಿಷ್ಠೆ ಮಾಡಿದ್ರು. ಆ ಪಿಶಾಚ ಬಾಧಾ ಬಂದು ಇವತ್ತು ಪರಿಹಾರ ಮಾಡಿ ನೆಲಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಬಹು ಜಾಗೃತವಾದಂತಹ ಒಂದು ರಾಯರ ಸನ್ನಿಧಾನ. ಈ ರೀತಿಯಾಗಿ ಅನೇಕ ಅಲೌಕಿಕವಾದಂತಹ ಯಾವ ಒಂದು ಮಹಿಮಾವನ್ನಿವತ್ತು ಅವರು ಪ್ರಕಟ ಮಾಡ್ತಾ, ಅಷ್ಟೇ ಅಲ್ಲ ಎಂತೆಂಥ ಶಿಷ್ಯ ಸಂಪತ್ತು ಅನ್ನೋದು ಇವರಿಗೆ. ಅನುಗ್ರಹಿತರಾದವರು ಅಸಂಖ್ಯರು ಅಂತ ಅರ್ಥ. ಇನ್ನ ಶಿಷ್ಯರ ಬಗ್ಗೆ ಹೇಳಬೇಕು ಅಂತಂದ್ರೆ ಟಂಕಸಾಲಿ ಶ್ರೀನಿವಾಸಾಚಾರ್ಯರು, ಯಾರು ನಂತರದಲ್ಲಿ ಇವತ್ತ ರಘುದಾಂತ ತೀರ್ಥರು ಅಂತ ಕೂಡ್ಲಿಗಿ ಮಠದ ಮಠಾಧೀಶರಾದರೂ, ಅವರು ಇವರಲ್ಲಿ ಶಾಂತಿ ಪಾಠ ಹಾಕಿದಂಥವರು. ಮೊದಲವರು ಅಲ್ಲೇ ಸುರಪುರಕದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿದವರು. ಆದರೆ ಇವರಲ್ಲಿ ಅವರು ಅತಿಶಯವನ್ನ ಕಂಡು ಮತ್ತೆ ಇಲ್ಲಿ ಅವರು ಶಾಂತಿ ಪಾಠ ಹಾಕಿ ಅಧ್ಯಯನವನ್ನ ಮಾಡಿದರು. ಅತಿಶಯವನ್ನ ಕಂಡು ಅಂತ ಅದು ತಪ್ಪಲ್ಲ. ಇನ್ನು ಮುತ್ತಿಗೆ ಸ್ವಾಮಿರಾಯಾಚಾರ್ಯರಿದ್ದಾರೆ. ಶ್ರೀಪಾದ ಪುತ್ರರು ರಘುರಾಮ ವಿಠಲ ಅಂಕಿತ ಅನೇಕ ಕೃತಿ ನಿರ್ಮಾತರಾಗಿದ್ದಾರೆ. ಶ್ರೇಷ್ಠ ಪ್ರಮೇಯಜ್ಞರು, ಅನ್ನಿತರ ಅನುಷ್ಠಾತ್ರರು ಕೂಡ. ಬಾದರಿ ಕೃಷ್ಣಾಚಾರ್ಯ ಇದ್ದಾರೆ, ಪರಮ ವಿರಕ್ತರು ಅಂತ ಅರ್ಥ. ಸ್ತ್ರೀಗಳವರಿಂದ ಸಾಧನೋಪದೇಶವನ್ನ ಪಡೆದಂಥವರು. ವಾಯಿ ಕೃಷ್ಣಾಚಾರ್ಯರಿದ್ದಾರೆ. ಅವರು ಕೂಡ ಗಂಗಾವತಿಯಲ್ಲಿ ಶ್ರೀಗಳವರನ್ನ ಪ್ರಥಮ ಸಲ ಭೇಟಿಯಾದಾಗ ಆ ವ್ಯಕ್ತಿತ್ವವನ್ನು ಗುರುತಿ ತಲೆಬಾಗಿದವರು ಅಂತ ಅರ್ಥ. ಹಣೆ ಮಣಿದವರು ಅವರೆಲ್ಲ ಕೂಡ. ಅವರು ಕೂಡ ಶ್ರೀಗಳವರಲ್ಲಿ ಶಾಂತಿ ಪಾಠ ಹಾಕಿ ಧನ್ಯರಾಗಿದ್ದಾರೆ. ಇಟಗಿ ಅನಂತಾಚಾರ್ಯರು ಸ್ವಲ್ಪ ಶ್ರೀಗಳವರ ಒಂದು ವಯಸ್ಸಾದ ಮೇಲೆ ಬಂದು ಭೇಟಿಯಾದಂಥವ್ರು. ಕೊಪ್ಪಳದಲ್ಲಿ ಇರಬೇಕಾದ್ರೆ ನೋಡ್ರಿ ಮಂತ್ರಾಕ್ಷತೆ ಹಾಗೆ ಬಿದ್ದಿರಬೇಕು ಅವರು ಮಲಗಿದಂತಹ ಒಂದು ತಲೆದಿಂಬಿನ ಪಕ್ಕದಲ್ಲಿ ಅಂತ ಅರ್ಥ. ಅಲೌಕಿಕವಾದಂತಹ ಒಂದು ಮಹಿಮಾವನ್ನ ಶ್ರೀಗಳವರು ಪ್ರಕಟ ಮಾಡಿದ್ದು. ಇದು ಅವರ ಅನುಗ್ರಹ ಅಂತ ತಿಳ್ಕೊಂಡೇ ಅವರ ಸನ್ನಿಧಾನಕ್ಕೆ ಬಂದು ತಂತ್ರಸಾರುತ್ತ ಎಲ್ಲಾ ಮಂತ್ರಗಳನ್ನು ಕೂಡ ಅವರು ಉಪದೇಶ ಪಡೆದಂಥವರು. ವಿಶೇಷ ಅನುಷ್ಠಾನಗೈದು ಗುರುಗಳನ್ನು ಪ್ರಸನ್ನೀಕರಿಸಿಕೊಂಡ ಅವರು. ವಾಯು ವರದಾಚಾರ್ಯ ಇದ್ದಾರೆ, ಬಜ್ಜಿ ಗುರುರಾಜಾಚಾರ್ಯ ಇದ್ದಾರೆ. ಇನ್ನು ಅನೇಕ ಗೃಹಸ್ಥರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು
ಆ ಆದೋನಿಯಲ್ಲಿ ಇದ್ದು ಶ್ರೀಗಳವರನ್ನ ಸೇವೆ ಮಾಡಿದವರೊಂದು ಹೇಗಂದ್ರೆ ಅವರು ಏನು ಕ್ಲಪ್ತ ಸಮಯ ಹೇಳ್ತಾರೋ ಅಷ್ಟೇ ನಂತ ತೋತಿದ್ದಲ್ಲ ಸೇವಾ. ಆ ರೀತಿಯಾಗಿ ಅನಾಯಾಸ ಒಬ್ಬ ಇಂಥವ್ರು ಅನುಕೂಲ ಮಾಡಿ ಬಂದ್ಬಿಟ್ಟಾರ ಅಂತ ಈ ರೀತಿ ಇಲ್ಲ. ವಾಯುದೇವರ ಅಪ್ಪಣೆ ಆತು ಸೂಚನೆ ಆತು ಅಂದ್ರೆ ಮರುದಿನ ಅವ್ರು ಬೇಕಾಗಿಲ್ಲ ಅಂತ ಅರ್ಥ. ಮಾಸ ಯಾಕೆ ತಾವತ್ತ ಅವ್ರು ಯಾರು ತಿರಸ್ಕೃತರಾಗಿಲ್ಲ ಗುರುಗಳಿಂದ, ಅದನ್ನ ತಿಳ್ಕೊರಿ. ಹಾಗಾದ್ರೆ ಏನು ಅಂತಂದ್ರೆ ವಾಯುದೇವರ ಇಚ್ಛಾಕ್ಕನುಗುಣವಾದಂತಹ ಸೇವಾವನ್ನ ಮಾತ್ರ ತಮ್ಮ ಅಧಿಷ್ಠಾನದಲ್ಲಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡೋದು ಅಷ್ಟೇ ಹೊರತು ಬೇರೆ ಏನಿಲ್ಲ. ಇದು ಗದಗ ಶೇಷಗಿರಿರಾಯ, ಅಮಿತ ವಿಕ್ರಮರಾಯ, ಸುಬ್ರಾವ್ ಕುಲಕರ್ಣಿ, ಎಸ್ ಸುಬ್ರಾವ್, ಪಿ ಕೆ ಸುಬ್ರಾವ್, ಕಾಗಲ್ಕರ್ ರಾಘವೇಂದ್ರರಾವ್, ಕೆರೂರು ಗುಂಡೇರಾಯರು, ಮಂಗಳಬೇಡೆ ಗೋವಿಂದರಾಯರು ಮುಂತಾದವರು ಅನೇಕರು ಅಂತ. ಇನ್ನ ಸಾಮಾನ್ಯ ಅವರಿಂದ ತತ್ವೋಪದೇಶವನ್ನು ಪಡೆದಂಥವರು ಏನಿದ್ದಾರೆ ಅವರು 100 ಜನ ಏನು 1000 ಜನ ಇದ್ದಾರೆ ಅಂತ ಅರ್ಥ. ಸರಿ, ಈ ರೀತಿಯಾಗಿ ಲೋಕೋದ್ಧಾರ ಕಾರ್ಯವನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ಮಾಡಿ, ಯಾರೇ ಇವತ್ತು ಅವರ ಹತ್ರ ಉಪದೇಶವನ್ನ ಪಡೆಯಲಿಕ್ಕೆ ಬಂದವರಿದ್ರೋ ಅವರಿಗೆ ಆ ಪರಮಾತ್ಮನ ಒಂದು ಕರ್ತೃತ್ವ, ಜೀವಸ್ವರೂಪದಲ್ಲಿ ವಾಯುದೇವರ ಒಂದು ಪ್ರವೇಶದ ಒಂದು ಪ್ರಮೇಯ ವಿಶೇಷ, ಆ ಭಗವಂತನ ಒಂದು ನಿರ್ದೋಷತ್ವಾದಿಗಳು ಈ ದೇಹದಲ್ಲಿ ಅಂದ್ರೆ ಈ ಪಿಂಡಾಂಡದಲ್ಲಿ ಆ ಪರಮಾತ್ಮನ ಕಾರ್ಯ ವಿಧಾನ ಎಂಥದ್ದು, ಪ್ರೇರಣೆ ಎಂಥದ್ದು, ಇದೆಲ್ಲವನ್ನು ಕೂಡ ಅವರಿಗೆ ಮನದಟ್ಟಾಗುವಂತೆ ಉಪದೇಶ ಮಾಡಬೇಕು. ಯಾರ್ಯಾರು ಉಪದೇಶ ಪಡೆದುಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈ ತಾತ್ವಿಕ ಚಿಂತನೆಗೆ ಅವರೆಲ್ಲ ಸಮ್ಮುಖರಾಗಿ ಉದ್ಧತರಾದವರೇ ಅಂತ. ಈ ರೀತಿಯಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ಒಟ್ಟು 83 ವರ್ಷ ಇದ್ದರು. ಆ ರೀತಿಯಾಗಿ ಲೋಕೋದ್ಧಾರ ಕಾರ್ಯವನ್ನು ಅವರು ಸಾಧಿಸಿ ತಾವೇನು ಪೂರ್ವಾಶ್ರಮದಲ್ಲಿ ಪ್ರತಿಷ್ಠೆ ಮಾಡಿದ್ರು ರಾಮದೇವರ ಸನ್ನಿಧಾನ, ಅಲ್ಲಿಯೇ ತಾವು ಇವತ್ತ ವೃಂದಾವನ ಪ್ರವೇಶ ಮಾಡಬೇಕು, ಶಾಶ್ವತ ಸನ್ನಿಧಾನ ಅಲ್ಲಿ ಇರಬೇಕು ಅಂತ ಅನ್ನೋದನ್ನ ಇಚ್ಛೆ ಪಟ್ಟು (1943) ಭಾದ್ರಪದ ಶುಕ್ಲ ಪ್ರತಿಪತ್ತು ಆ ಒಂದು ವೃಂದಾವನ ಪ್ರವೇಶದ ವಿಷಯ ಕೂಡ ಅಷ್ಟು ಅದ್ಭುತ ಅಂತಂದ್ರೆ, ಇಂಥಲ್ಲೇನೆ ಇಂಥದ್ದನ್ನೇ ಮಾಡಬೇಕು ಅಂತ ಈ ರೀತಿಯಾಗಿ ಮೊದಲೇನೆ ಅಂತ್ಯೇಷ್ಟಿ ಕರ್ಮ ಮೊದಲಾದಂತಹ ಸ್ಥಳವನ್ನು ಕೂಡ ನಿರ್ದೇಶ ಮಾಡಿದಂಥವರು. ಕೊನೆ ಹಂತದಲ್ಲಿ ಇವತ್ತು ಈ ವೃಂದಾವನದಲ್ಲಿ ಯಾವ ವೃಂದಾವನ ಅನ್ನೋದು ನಿರ್ಮಾಣವಾಗ್ತದೋ, ಮಹೇಂದ್ರ ಮತ್ತು ರುದ್ರದೇವರಿಂದ ಒಡಗೂಡಿ ಒಂದು ಅಂಶದಿಂದ ಇಲ್ಲಿ ಇರ್ತೇವೆ. ಭಗವಂತ ಅನೇಕ ರೂಪದಿಂದ ಇಲ್ಲಿ ಸನ್ನಿಧನಾಗಿರ್ತಾನೆ. ಮಂತ್ರಾಲಯ ಪ್ರಭುಗಳಲ್ಲಿ ಹೇಗೆ ಇವತ್ತು ಭಕ್ತಸ್ತೂಮ ಬಂದು ಸೇವಾದಿಗಳನ್ನ ಮಾಡಿ ಮನೋಭೀಷ್ಟವನ್ನು ಹೊಂದುತ್ತಾ ಇದ್ದಾರೋ, ಅದೇ ರೀತಿಯಾಗಿ ನಮ್ಮ ವೃಂದಾವನ ದರ್ಶನ ನಿಮಿತ್ತವಾಗಿ ಮತಕುಲ ಅಂತ ಭೇದವಿಲ್ಲದೆ ಅನೇಕ ಜನ ಬರ್ತಾರೆ ಸೇವೆ ಮಾಡಲಿಕ್ಕೆ. ಆದ್ದರಿಂದ ಹೀಗೆಲ್ಲ ವ್ಯವಸ್ಥೆ ಆಗಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೆ. ಇನ್ನೇನು ಚತುರ್ದಶಿ ಅಮಾವಾಸ್ಯ ಈ ಹಂತದಲ್ಲಿ ನೋಡ್ತಕ್ಕಂಥವರಿಗೆ ಒಂದು ರೀತಿ ಹೀಗೆ ಅನಿಸ್ತಿತ್ತೇನೋ, ಯಾಕೋ ಶ್ರೀಗಳು ಸೋತಿದ್ದಾರೋ ಹಾಗೆ ಹೀಗೆ ಅಂತ ಹೇಳಿ ಬಂದವರು ಎಲ್ಲರಿಗೂ ಕೂಡ ಅವರು ಎಷ್ಟೇ ದೂರ ಇದ್ರು ಅವರಿಗೆ ಅಂತಿದ್ರಂತೆ, ನಾವಿನ್ನು ಹೋಗಿ ಬರ್ತೀವಿ ಕೃಪಾ ಇರಲಿ ಅಂತ ಹೇಳಿ. ನಾವು ಹೋಗಿ ಬರ್ತೀವಿ ಅನ್ನೋ ಮಾತು ಸರಿಯಾದ ಕೃಪಾ ಇರಲಿ ಅಂತ ಅನ್ಬೇಕಾ?
ಎಲ್ಲರೂ ಇವರಿಂದ ಅನುಗ್ರಹಿತರಾದವರೇ, ಇವರ ಅನುಗ್ರಹ ಆಕಾಂಕ್ಷಿಗಳೇ ಆಗಿದ್ದರು. ಹಾಗಾದ್ರೆ ಇಂಥ ಮಾತನ್ನ ಅವರು ಅಂತ ಇರ್ಬೇಕಾದ್ರೆ ಇದು ಸಾಮಾನ್ಯರ ಚಿಂತನೆಗೆ, ವಿವೇಚನೆಗೆ, ಯೋಚನೆಗೆ ಅದು ನಿಲುಕತಕ್ಕಂಥ ಅಭಿಪ್ರಾಯವೇ ಅಲ್ಲ. ಹಾಗೆ ನೋಡಿದರೆ ಅಧಿಷ್ಠಾನಗತ ಯಾವ್ಯಾವ ಪರಮಾತ್ಮನ ಒಂದು ರೂಪ ವಾಯುದೇವರ ಸನ್ನಿಧಾನ ಏನದೆ ಅದನ್ನ ಕೇಳ್ಕೊಂಬೋದು ಇದೆಲ್ಲ ಇದು ಅಂತ ಅರ್ಥ. ಯಾರೋ ಒಬ್ಬ ವ್ಯಕ್ತಿ ನಮ್ಮ ಭಕ್ತ ಬಂದ, ಶಿಷ್ಯ ಬಂದ ಅಂತ ಈ ರೀತಿಯಾದಂತಹ ಲೆಕ್ಕಾಚಾರ ಅಷ್ಟೇ ಅಲ್ಲ ಇದು. ಹೀಗೆ ಅವರವರ ಹೆಸರನ್ನು ಕೂಡ ಹೇಳಿ ಇವತ್ತು ಯಾವ ಶ್ಯಾಮ ಸುಂದರ ವಿಠಲಾಂಕಿತರು, ಮಾನ್ವಿ ಗುಂಡಾಚಾರ ಏನಿದ್ದಾರೆ ಅವರು ಬಂದ್ರು ಕೂಡ ಅವರು ದೂರ ನಿಂತಿದ್ದಂತ ಬಹಳ ಜನ ಇದ್ರು ಅಂತ ಹೇಳಿ ಅವರಿಗೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ಇದು ಊಹಾಸಿದ್ಧಿ, ಯಾರಿಗೆ ಇವತ್ತ ಅಪರೋಕ್ಷ ಅನ್ನೋದದೇ ಅಂಥವರಿಗೆ ಮಾತ್ರ ಸಾಧ್ಯ. ಇವರಂತೂ ಸಾಕ್ಷಾತ್ ದೇವತಾಂಶರೇ ಇದ್ದಾರೆ, ಇನ್ನೇನಿನ್ನ. ಆ ದೃಷ್ಟಿಯಿಂದ ಆಗಿನ ಕಾಲಕ್ಕ ಹೀಗೆ ಪದ್ಮಾಸನ ಮಂಡಿತರಾಗಿ ಇವರು ಕೊಡೋಣ, ದೇಹ ಇವತ್ತು ನಿಶ್ಚೇಷ್ಟ ಅಂತ ಅನಿಸಿ ಇವತ್ತ ಪರೀಕ್ಷೆ ಮಾಡಿದಂತಹ ಒಬ್ಬ ವೈದ್ಯರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ದೇಹದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚಲನಾದಿಗಳು ಆಗತಕ್ಕಂತಹ ಪ್ರಸಕ್ತಿನೇ ಇಲ್ಲ ಅಂತ ಅವರು ತೀರ್ಮಾನ ಮಾಡಿದ್ರು ಕೂಡ ಅಂಥ ವೈದ್ಯರಿಗೆ ಅವರು ಕೊಟ್ಟಿರತಕ್ಕಂತಹ ಉತ್ತರ ಏನು ಅಂದ್ರೆ ಒಂದೇ ಉತ್ತರ, ಅದು ವಾಯುದೇವರ ಒಂದು ವ್ಯಾಪಾರವನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಯಂತ್ರದಿಂದ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಈ ರೀತಿ ವಾಯುದೇವರನ್ನ ವಿಶೇಷ ಉಪಸತ್ತಿ ಮಾಡಿ ಅವರಿಂದ ಅನುಗ್ರಹಿತರಾದಂಥವರು ಶ್ರೀಗಳವರು. ಮತ್ತು ಅವತ್ತಿನ ದಿನ ಸುಮಾರು ರಾತ್ರಿ 8 ಗಂಟೆ ಸಮಯ ಶ್ರೀಗಳವರ ನಾಭಿಕಮಲದಿಂದ ಒಂದು ರೂಪ ಮೇಲಕ್ಕೆ ಬಂದಂತೆ ಹೃದಯದವರಿಗೂ ಕೂಡ ಕೆಲವರು ಅಧಿಕಾರಿ ಭಕ್ತರು ಕಂಡಿದ್ದಾರೆ ಅಂತ ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಕೂತಂತಹ ಶ್ರೀಗಳವರು ತಮ್ಮ ಬಲಗೈಯನ್ನು ಇವತ್ತು ತಮ್ಮ ತಲೆಯ ಮೇಲೆ ತಗೊಂಡು ಅದನ್ನು ಸುತ್ತಿಸಿ ಮತ್ತೆ ಅಸ್ತ್ರಾಯ ಪಠ ಮಾಡುವಂತೆ ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ ಈ ರೀತಿಯಾಗಿ ಯಾವ ಆಧಾರ ಇಲ್ಲದೆ ಪದ್ಮಾಸನದಲ್ಲಿ ಇವತ್ತ ಕಣ್ಮುಚ್ಚಿ ಧ್ಯಾನಿಸುವರಂತೆ ಇವತ್ತ ಅವರು ಪ್ರಾಣೋತ್ಕರ್ಮಣ ಮಾಡಿದ್ದಾರಂದ್ರೆ ಅದು ಮಿಗಿಲಾದಂತಹದ್ದು ಅಂತ ಅರ್ಥ. ಅಷ್ಟೇ ಅಲ್ಲ, ಆ ಕಾಲಕ್ಕೆ ಅವ್ರು ಹೇಗೆ ಕಂಡ್ರು ಅಂತಂದ್ರೆ ಆ ವೃದ್ಧಾಪ್ಯದ ಲಕ್ಷಣ ಕಾಣಲಿಲ್ಲ. ಪ್ರಾಣೋತ್ಕ್ರಮಣ ಆದ ಮರುಕ್ಷಣವೇ 30 ವರ್ಷ ಹಿಂದೆ ಅವರು ಹೇಗೆ ಕಾಣ್ತಿದ್ರು ಇವತ್ತ ಆ ರೀತಿ ಕಾಣ್ತಾ ಇದ್ದ. ಇದು ಅನಿತರವಾದಂತಹ ಒಂದು ಯೋಗ, ಇದು ಅದು ಎಲ್ಲರಿಗೂ ಒದಗೋದಿಲ್ಲ ಅಂತ ನೋಡ್ರಿ. ಇವರು ಗುರುಗಳಾದಂತಹ ಹತ್ತಿ ಬೆಳಗಲ್ಲಾಚಾರ್ಯರು ದೇಹತ್ಯಾಗ ಮಾಡಿದ ಮೇಲೂ ಕೂಡ ಒಬ್ಬ ಅಂತ್ಯಜನಿಗೆ ಮತ್ತೆ ಅವರು ಅವನ ಹೊಲದಲ್ಲಿ ದರ್ಶನವನ್ನು ಕೊಟ್ಟು ಮಾತಾಡಿಸಿದ್ದು. ಅದು ಎಲ್ಲರಿಗೂ ಸಾಧ್ಯನಾ? ಆಗಲೇ ಸಂಸ್ಕಾರಾದಿಗಳಾಗಿ 2 ದಿನ ಆಗಿತ್ತು, ಆದ್ರೂ ಅಂತಹ ಒಂದು ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವರು ದೇಹತ್ಯಾಗ ಮಾಡಿದ ಮೇಲೆ ಇವತ್ತ ಅವರಂತಾರೆ ಕುಪ್ಪುರಾವೆನ್ನುವರು ಫೋಟೋ ತೆಗೆದಿದ್ದಾರೆ. ಅದನ್ನ ಆ ಕೃಶವಾಗಿರ್ತಕ್ಕಂತಹ ದೇಹ ಪುಷ್ಟವಾಗಿ ತೋರೋಣ ಅಂದ್ರೆ ಏನ್ ಅರ್ಥ ಇದು? ನಾವಿಲ್ಲೇ ನೋಡಿದ್ವಿ, ಇದನ್ನ ನಾವು ವಿಶ್ವೋತ್ತಮರಲ್ಲಿ ಕಂಡ್ವಿ ಅಂತ ಅರ್ಥ. ಅವತ್ತು ಅಲ್ಲೇ ಇದ್ವಿ ನಾವು. ಅವರ ಒಂದು 10 ದಿನ ಅಥವಾ 1 ತಿಂಗಳ ಹಿಂದೆ ಇರ್ತಕ್ಕಂತಹ ಫೋಟೋಕ್ಕೂ ಅವರು ದೇಹತ್ಯಾಗ ಮಾಡಿದ ಮೇಲೆ ಇರ್ತಕ್ಕಂತಹ ಫೋಟೋಕ್ಕೂ ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತದೆ ನಮಗೆ. ಯಾಕಂದ್ರೆ ಯಾರು ಸೋತ್ತಮರ ಒಂದು ಅನುಗ್ರಹವನ್ನು ಪಡೆದವರಿದ್ದಾರೋ, ವಾಯುದೇವರಲ್ಲಿ ಅಂತಹ ವಿಶೇಷ ಉಪಸತ್ತಿಯನ್ನ ಮಾಡಿದ್ದಾರೋ ಅಂಥವರಿಗೆ ಮಾತ್ರ ಅದು ಸಾಧ್ಯ ಅನ್ನೋದಕ್ಕೆ ಇದು ಯಾವುದೋ 1000 ವರ್ಷ ಹಿಂದಿನ ಇತಿಹಾಸ ಅಲ್ಲ. ಮತ್ತಿದು ಸುಮಾರು 30-32 ವರ್ಷದಿಂದ ನಾನು ಆದೋನಿಗೆ ಹೋಗ್ತಾ ಇದ್ದೇನೆ. ಆಗಲೂ ಕೂಡ ಶ್ರೀಗಳವರನ್ನ ನೋಡಿದವರು ಅನೇಕರಿತ್ತು. ಈಗ ಯಾರು ಇದ್ದಾರೇನು, ಒಬ್ರಿಬ್ರು ಇರ್ಬೋದು, ಇಲ್ಲ ಅಂತ ಹೇಳಲಾರೆ ನಾನು. ಅವರೆಲ್ಲ ಅದೇ ಅಂತಿದ್ರು, ಅಂತ್ಯಕಾಲಕ್ಕೆ ನಾವು ನೋಡೇವಿ, ಗುರುಗಳನ್ನ ನೋಡೇವಿ ಅಂತ ಈ ರೀತಿಯಾಗಿ ಅಷ್ಟೆಲ್ಲ ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳ್ತಿರ್ಬೇಕಾದ್ರೆ
ಆ ಸಂದರ್ಭದಲ್ಲಿ ವರಕವಿಗಳಾದಂತಹ ಮಾನ್ವಿ ಗುಂಡಾಚಾರ್ಯರು ಕೂಡ ಇನ್ನೇನು ಕಲಾಕಾಷ್ಟವನ್ನು ಮುಸ್ತಿರಬೇಕು ಆ ಬಗೆ ನಿಂತಲ್ಲೇನೆ ಆನಂದ ತುಂದಿಲರಾಗಿ ಹೃದಯ ಉಕ್ಕಿ ಬಂದು ಇವತ್ತ ಭಾವೋದ್ರೇಕದಿಂದ ಏನು ಧನ್ಯರೋ ಜಗದಿ ಎಂಥ ಮಾನ್ಯರು ಅಂತ ಈ ರೀತಿಯಾಗಿ ಗುರುಗಳನ್ನು ಕೊಂಡಾಡಿದ್ದಾರೆ. ಅಲ್ಲಿ ಬರೀತಾರೆ ಒಂದು ಕಡೆಗೆ ಅವ್ರು ಹಾಡ್ತಾ ಕುಣಿಲಿಕ್ಕೆ ಹತ್ಬಿಟ್ರು ಅಂತ ಅರ್ಥ. ಮಂಗಳಬೇಡೆ ಗೋವಿಂದರಾಯರೇನಿದ್ದಾರೋ ಶ್ರೀಗಳೊಬ್ಬರ ಚರ್ಮಶ್ಲೋಕವನ್ನ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ಮುಂದೆ ಭೀಷ್ಟದಂ ಅಂತ ಈ ರೀತಿಯಾಗಿ ತಮ್ಮ ಉಚ್ಚಸ್ವರದಿಂದ ಕೈಗಳನ್ನು ಎತ್ತಿ ಅವರು ಕೂಡ ಈ ರೀತಿ ಸ್ತೋತ್ರ ಮಾಡಿದರು. ನಂತರದಲ್ಲಿ ಪ್ರತಿಷ್ಠಾದಿ ಎಲ್ಲ ಕಾರ್ಯಕ್ರಮ ಅದೆಲ್ಲವೂ ಕೂಡ ಇವತ್ತ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನು ಶ್ರೀಪಾದ ಪುತ್ರರಾದಂತಹ ಯಾವ ಸ್ವಾಮಿರಾಯಾಚಾರ್ಯರು ಶ್ರೀಗಳವರ ಬಹು ಮಹಿಮೆಗೆ ಅವರು ಸಾಕ್ಷಿ. ಅವರು ಅನುಗ್ರಹಿತ ವಿದ್ಯಾ ಸಂಪತ್ತು. ಅವರು ಕೂಡ ಅವ್ರೇನ್ ಹೆಚ್ಚು ಸ್ಕೂಲ್ಗೆ ಹೋಗದಿದ್ರು ಕೂಡ ಅವ್ರಿಗೆ ಎಲ್ಲ ವಿಷಯ ಗೊತ್ತಿತ್ತಂತರು. ಹೇಗೆ ಗೊತ್ತಿರ್ಬೇಕದು ಅಂದ್ರೆ ಓದಿದ್ರೆ ಗೊತ್ತಾಗಂಗಿಲ್ಲ ನಮ್ಮಂಥವ್ರಿಗೆ, ಅಂಥದ್ದವ್ರಿಗೆ ಗೊತ್ತಿತ್ತು ಅಂತಂದ್ರೆ ಎಂಥ ಅನುಗ್ರಹ ಶ್ರೀಗಳವರದು ಅಂತ. ಅವರು ಕೂಡ ಶ್ರೀಗಳವರ ಸಂಬಂಧಿ ಆದಂತಹ ಒಂದು ಸ್ತೋತ್ರವನ್ನೇ ಮಾಡಿದ್ದಾರೆ. ಅದರ ಭಾವವನ್ನೇ ಇವತ್ತು ನಾನು ಕೇವಲ ಒಂದು 10 ನಿಮಿಷ ಹೇಳ್ತೇನೆ. ಹರಿ ಓಂ ವಂದೇ ಬ್ರಹ್ಮೇಂದ್ರ ರುದ್ರಾದಿ ವಂದ್ಯಂ ಶ್ರೀ ಪಾದ ಪಂಕಜಂ ಶಂಖಚಕ್ರ ಗದಾ ಪದ್ಮಧಾರಿಣಂ ಹೇ ಶೀರ್ಷಕಂ ಅಂತ. ಬ್ರಹ್ಮರುದ್ರಾದಿಗಳಿಂದ ಬಂಧಿತನಾದಂತಹ ಶಂಖಚಕ್ರ ಗದಾ ಪದ್ಮಧಾರಿಯಾದಂತಹ ಸಾಕ್ಷಾತ್ ಹೇಗ್ರೀವ ದೇವರನ್ನ ನಮಸ್ಕಾರ ಅಂತ ಈ ರೀತಿಯಾಗಿ ಹೇಳಿ ಆ ವೃಂದಾವನದಲ್ಲಿ ಆ ಭಗವದ್ ರೂಪದ ವಿಶೇಷ ಸನ್ನಿಧಾನವನ್ನ ಚಿಂತನೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಈ ಸ್ತೋತ್ರ ಇದು ವಿಶೇಷ ಫಲಪ್ರದ ಆಗಬೇಕು. ಕೇವಲ ಲೌಕಿಕ ಫಲ ಅನ್ನೋದಷ್ಟೇ ಮಹತ್ವ ಅಲ್ಲ. ಹಯಗ್ರೀವ ದೇವರು ಜ್ಞಾನ ಪ್ರವಾಹಕ್ಕೆ ಮೂಲ ಕಾರಣ ರೂಪ ಅಂತ ಅನ್ನೋ ದೃಷ್ಟಿಯಿಂದಲೇನೆ ಪರಾಪರ ತತ್ವ ವಿವೇಕ ಎನ್ನುವ ವಿಶಿಷ್ಟ ಫಲವೇ ನಮಗ ಈ ಸ್ತೋತ್ರದಿಂದ ಸಿಗಬೇಕು, ಈ ವೃಂದಾವನ ಸನ್ನಿಧಾನದಿಂದ ಸಿಗಬೇಕು. ಅಲ್ಲಿರ್ತಕ್ಕಂಥ ಹಯಗ್ರೀವ ದೇವರು ಪ್ರಸನ್ನರಾಗಿ ನಮಗ ಅನುಗ್ರಹ ಮಾಡಬೇಕು ಅನ್ನೋ ಪ್ರಾರ್ಥನೆ ಮೇರೆಗೆ ಈ ಸ್ತೋತ್ರವನ್ನು ಹೇಳಿದ್ದಾರೆ. ಶ್ರೀಮದ್ ಆನಂದ ತೀರ್ಥಾಖ್ಯಂ ಪ್ರಣಮಾಮಿ ಜಗದ್ಗುರು ಯದ್ವಚ ಚಂದ್ರಿಕಾ ಭಕ್ತ ಸಂತಾಪಂ ವಿನಿಕರಂತತಿ. ಶ್ರೀಮದ್ ಆಚಾರ್ಯರ ಸ್ತೋತ್ರ. ಅವರ ಒಂದು ಮಾತನ್ನು ಬೆಳದಿಂಗಳು ಇವತ್ತು ನಮ್ಮ ಸಂತಾಪವನ್ನು ಪರಿಹಾರ ಮಾಡಿ ಜಗದ್ಗುರುಗಳವರು. ರಘುಕಾಂತಾಖ್ಯ ದಾಂತಾಖ್ಯ ಇತಿದ್ವೇ ಸಕಾಶತಃ ರಘುಪ್ರೇಮ ಮುನಿರ್ಜಾತೋ ಅರಣಿಭ್ಯಾಂ ಪಾವಕೋ ಯಥ. 2 ಅರಣಿಗಳನ್ನು ಮಥನ ಮಾಡಿದಾಗ ಹೇಗೆ ಇವತ್ತು ಅಗ್ನಿ ಅನ್ನೋದು ಉತ್ಪನ್ನವಾಗ್ತದೆ, ಹಾಗೆ ರಘುಕಾಂತರು ಮತ್ತು ರಘುದಾಂತರು ಅಂತೇನಿದ್ದಾರೆ ಅವರಿರುವುದರಿಂದಲೂ ಕೂಡ ಇವತ್ತ ಈ ಪರಂಪರೆಯ ಉತ್ತರಾಧಿಕಾರಿಗಳಾಗಿ ಮೆರೆದಂಥವರು ಎಂಬುದಾಗಿ ತಿಳಿಸ್ತಾ ಎಲ್ಲ ಶ್ಲೋಕ ಓದಿಕ್ ಹೋಗಲ್ಲ ನಾನು. ಅಂತೂ ಈ ಕಲಿಕಾಲದಲ್ಲಿ ಇವತ್ತ ಏನೊಂದು ಕಲಿಯ ಕಾಲುಷ್ಯ ಅನ್ನೋದು ನಮಗೆ ಆವರಿಸಿ ಬಿಟ್ಟದೆ. ಇದೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂದರೆ ಮುಮುಕ್ಷಗಳೇನಿದ್ದಾರೋ ಗುರುಗಳ ಸನ್ನಿಧಾನಕ್ಕೆ ಶರಣಾಗತರಾಗಿ ಇವತ್ತ ಅನುಗ್ರಹ ಪಡೆಯಲೇಬೇಕು ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತ ದಾರಿದ್ರ್ಯಾದಿ ದುಃಖಗಳಿರಲಿ, ಈ ಸಂಸಾರವನ್ನು ಹೇಗೆ ಇವತ್ತು ನಾವು ತರಣ ಮಾಡಬೇಕು ಅನ್ನೋ ಉಪಾಯವನ್ನ ಇವತ್ತು ತಿಳಿಬೇಕು ಅಂತ ಯಾರು ಇವತ್ತು ಹಂಬಲ ಉಳ್ಳವರಾಗಿದ್ದಾರೋ ಅಂಥವರೆಲ್ಲರೂ ಕೂಡ ಇವತ್ತ ರಘುಪ್ರೇಮ ತೀರ್ಥರ ಸನ್ನಿಧಾನಕ್ಕೆ ಅವರು ಹೋಗ್ಬೇಕು, ಅವರನ್ನ ಸೇವಿಸಬೇಕು. ಅದೊಂದು ನಮಗೆ ದೊಡ್ಡ ನೌಕಾ ಇದ್ದಂತೆ, ಅದನ್ನೇ ಆಶ್ರಯ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಅವರ ಪಾದಧೂಲಿಯಿಂದ ಇವತ್ತ ನಮ್ಮ ದೇಹ ಅನ್ನೋದು ಪವಿತ್ರವಾಗಬೇಕು. ಪಾದೋದಕವನ್ನು ಶಿರಸಾ ವಹಿಸಬೇಕು ನಾವೆಲ್ಲ. ಅವರ ಪಾದ ಕಮಲದಲ್ಲಿ ಇವತ್ತ ಅದು ದುಂಬಿಯಂತೆ ಇವತ್ತು ನಾವು ಆಸಕ್ತರಾಗಬೇಕು. ಅಂದರೆ ಮಾತ್ರ ನಿತ್ಯ ಸೌಖ್ಯವನ್ನು ಹೊಂದಲಿಕ್ಕೆ ಸಾಧ್ಯ ನಮಗ. ಪರಮಾತ್ಮ ಅನೇಕ ರೂಪದಿಂದ ಇಲ್ಲಿ ಸನ್ನಿಹಿತನಾಗಿದ್ದಾನೆ.
ಮೂಲ ರೂಪದಿಂದಲೂ, ಪುರುಷ ರೂಪ ಹಾಗೂ ಕಾಲರೂಪದಿಂದ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ, ಅದೇ ರೀತಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಹೇಳಿ ಮಚ್ಛಾದಿ ಭಗವದ್ ರೂಪಗಳು, ಕೇಶವಾದಿ ರೂಪಗಳು, ಅಜಾದಿ 50 ರೂಪಗಳು, ನಾರಾಯಣಾದಿ ರೂಪಗಳು, ವಿಶ್ವಾದಿ ಸಹಸ್ರ, ಈ ರೀತಿಯಾಗಿ ಭಗವಂತ ಅನೇಕ ರೂಪ ವ್ಯೂಹಗಳೇನವೆ ಆ ವ್ಯೂಹ ರೂಪಗಳಿಂದ ಇಲ್ಲಿ ಸನ್ನಿಹಿತನಾಗಿದ್ದ ಅನುಗ್ರಹವನ್ನು ಮಾಡತಕ್ಕವನಾಗಿದ್ದಾನೆ. ಹೈಗ್ರೀವ ದೇವರು, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಲಕ್ಷ್ಮೀನಾರಾಯಣ, ಧನ್ವಂತರಿ, ರಾಮ, ಕಪಿಲ, ದತ್ತ, ನರಸಿಂಹ, ಭೂಧರ, ಭೂವರಾಹ ದೇವರು, ಹಂಸ, ಅಂತರ್ಥ, ಅಥೋಕ್ಷಜಿ ಎಲ್ಲ ರೂಪದಿಂದಲೂ ಕೂಡ ಪರಮಾತ್ಮನಲ್ಲಿ ಕ್ರೀಡತೆ ಭಗವಾನ್ ಸ್ವಯಂ ಅಂದ್ರೆ ಪ್ರಸನ್ನನಾಗಿದ್ದಾನೆ ಅಂತ. ಕ್ರೀಡಾ ಮಾಡೋದಂದ್ರೆ ಪ್ರಸನ್ನನಾಗಿರೋಣ. ಇಲ್ಲಿ ಶ್ರದ್ಧಾದಿಂದ ಇವತ್ತ ಈ ಯತಿಶ್ರೇಷ್ಠರನ್ನ ಯಾರು ಆರಾಧನೆ ಮಾಡ್ತಕ್ಕವರು, ಸೇವಿಸತಕ್ಕವರು ಏನಿದ್ದಾರೆ ಅವರು ಜ್ಞಾನ, ವಿಜ್ಞಾನ, ಆರೋಗ್ಯ, ಧೈರ್ಯ, ಕೀರ್ತಿ, ಸಂತತಿ, ಈಶಿತ್ವ, ವಶಿತ್ವ, ಸಂಪತ್ತು ಇರ್ತಕ್ಕಂತಹ ಕ್ಲೇಶದ ಒಂದು ವಿಮೋಚನೆ, ಎಲ್ಲ ಸರ್ವಸಿದ್ಧಿಯನ್ನ, ಕೊನೆಗೆ ಮುಕ್ತಿಯನ್ನು ಕೂಡ ಹೊಂದತಕ್ಕವರು. 400 ವರ್ಷ ಈ ವೃಂದಾವನದಲ್ಲಿ ಇದ್ದುಕೊಂಡು ಭಜಿಕೇಷ್ಟ ಪ್ರದಾಯಕರಾಗಿದ್ದಾರೆ ಪೂಜ್ಯ ಶ್ರೀಪಾದಂಗಳವರು. ವೈರಾಗ್ಯದಿಂದ ಶುಕರಂತೆ, ಭಕ್ತಿಯಿಂದ ಅರ್ಜುನನಂತೆ, ಅಥವಾ ಅರ್ಜುನ ಸಾಕ್ಷಾತ್ ಅವರೇ ಒಂದು ರೂಪದಿಂದ ಬಂದಿದ್ದು, ಶುಕಮುನಿಗಳು ಅಂದರೆ ಯಾವ ರುದ್ರದೇವರು, ಅವರ ಒಂದು ವಿಶೇಷ ಸನ್ನಿಧಾನ, ಆವೇಶ ಸನ್ನಿಧಾನ ಉಂಟು. ಒಂದು ವೃಂದಾವನಕ್ಕೆ ಪ್ರದಕ್ಷಿಣೆಯನ್ನ ಮಾಡಿದರೆ ಇವತ್ತು ಎಷ್ಟು ಪುಣ್ಯ ಅಂತಂದ್ರೆ, ಪ್ರಸವಿಸತಕ್ಕಂತಹ ಗೋ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಇವತ್ತು ಭೂ ಪ್ರದಕ್ಷಿಣೆಯನ್ನ ಮಾಡಿದಂತಹ ಒಂದು ಪುಣ್ಯ ಹೇಗೆ ಬರ್ತದೋ ಅಂತಹ ಪುಣ್ಯ ಅನ್ನೋದು ಇವತ್ತ. ಅಂದ್ರೆ ಬರೀ ಭೂ ಪ್ರದಕ್ಷಿಣೆ ಅಂತ ಅಭಿಪ್ರಾಯ ಅಲ್ಲ ರೀ, ಭೂಮಿಯಲ್ಲಿರ್ತಕ್ಕಂತಹ ಸಕಲ ಪುಣ್ಯಕ್ಷೇತ್ರಗಳ ಒಂದು ಪ್ರದಕ್ಷಿಣೆ ಅಂತ ಅರ್ಥ ಆಯ್ತು. ಯಾರಾದ್ರೂ ಇದನ್ನ ಅಪಾರ್ಥ ಮಾಡ್ಕೋಬಾರ್ದು. ಭೂ ಅಂದ್ರೆ ಜಗತ್ತೆಲ್ಲ ಅಡ್ಡಾಡಿ ಬಂದ್ಬಿಟ್ಟೆ ನಾನು ಎಲ್ಲಾ ದೇಶಕ್ಕಂದ್ರೆ ಅದಲ್ಲ ಇದು, ಆಯ್ತಾ. ಹರಿಗುರುಗಳ ಸನ್ನಿಧಾನ, ನದ್ಯಾಭಿಮಾನಿ, ತೀರ್ಥಾಭಿಮಾನಿಗಳ ಸನ್ನಿಧಾನ ಇರ್ತಕ್ಕಂತಹ ಪವಿತ್ರವಾದಂತಹ ಭೂಮಿಯನ್ನು ಇವತ್ತು ನಾವು ಪ್ರದಕ್ಷಿಣೆ ಮಾಡಿದ್ರೆ, ಆ ಪ್ರದಕ್ಷಿಣೆ ಮಾಡತಕ್ಕಂತಹ ಒಂದು ವಿಶಿಷ್ಟ ಅವಕಾಶ ಯಾವುದು ಅಂದ್ರೆ ಪ್ರಸವದ್ಗೋ ಪ್ರದಕ್ಷಿಣ. ಪ್ರಸವ ಆಗ್ತಕ್ಕಂತಹ ಒಂದು ಗೋವಿಗೆ ಇವತ್ತು ಪ್ರದಕ್ಷಿಣೆ ಹಾಕಿದ್ರೆ ಯಾವ ಪುಣ್ಯ ಬರ್ತದೋ ತಾದೃಶವಾದಂತಹ ಪುಣ್ಯ ವಿಶೇಷವಾಗಿ ಬರ್ತದೆ. ಈ ವೃಂದಾವನಕ್ಕೆ ಇವತ್ತು ಪ್ರದಕ್ಷಿಣಾದಿಗಳನ್ನ ಹಾಕಿದರೆ ಯಾವುದೇ ಒಂದು ಪಿಶಾಚಾದಿ ಬಾಧಾ ಇರಲಿ, ಬ್ರಹ್ಮ, ರಾಕ್ಷಸ, ವೇತಾಲ, ಭೂತ ಮೊದಲಾದಂತೆ ಎಲ್ಲವೂ ಕೂಡ ಇವತ್ತು ಶ್ರೀ ರಘುಪ್ರೇಮ ತೀರ್ಥ ಗುರುಭ್ಯೋ ನಮಃ ಅಥವಾ ಓಂ ಶ್ರೀ ರಘುಪ್ರೇಮಾಯ ನಮಃ ಇತಿ ಅಷ್ಟಾಕ್ಷರ ಮಂತ್ರವನ್ನು ಇವತ್ತು ನಾವು ಜಪ ಮಾಡಿ ಅವರನ್ನ ಸಂಪ್ರೀತಪಡಿಸಿದರೆ ಅವೆಲ್ಲ ನಾಶ ಆಗ್ತವೆ. ನಮಗೆ ಸರ್ವಾಭೀಷ್ಟ ಅನ್ನೋದು ನಮಗೆ ಒದಗಿ ಬರ್ತದೆ ಅಂತ ಅರ್ಥ. ಈ ಸ್ತೋತ್ರವನ್ನ ಕೇವಲ ಗುರು ಅನುಗ್ರಹವನ್ನ ಪಡಿಬೇಕನ್ನೋ ಇಚ್ಛೆಯಿಂದ ಮಾತ್ರ ಮಾಡಿದ್ದು ಅಂತ ಸ್ವಾಮಿರಾಯಾಚಾರ್ಯರು ನಿವೇದನ ಮಾಡ್ತಾರೆ. ಒಂದು ಸಲ ಪಠನ ಮಾಡಿದ್ರೆ ಶ್ರೇಷ್ಠವಾದ ಜ್ಞಾನ, 2 ಸಲ ಪಠನ ಮಾಡಿದ್ರೆ ಸರ್ವ ಬಂಧನದಿಂದ ಅವನು ಮೋಚನೆ ಹೊಂದುತ್ತಾನೆ. 3 ಸಲ ಇದನ್ನ ನಿತ್ಯದಲ್ಲಿ ಅಂತ ಅರ್ಥ. ಯಾವಾಗೂ ಒಮ್ಮೆ ಆರಾಧ್ಯ ದಿನಾನೇ ಅನ್ನಂಗಿಲ್ಲ, ಸರಿಯಾಗಿ ನಾವು ಇನ್ನ ನಿತ್ಯದಲ್ಲಿ ಅನ್ಬೇಕು ಅಂತ ಅರ್ಥ. ತ್ರಿಕಾಲಜ್ಞನ ಆಗ್ತಾನೆ. 5 ಸಲ ನಿತ್ಯದಲ್ಲೂ ಜಪ ಮಾಡಿದರೆ ಪಂಚಪಾತಕದಿಂದ ಮುಕ್ತನಾಗ್ತಾನೆ. ಅದೇ ರೀತಿ 7 ಸಲ 10 ಸಲ ಅಂತ ಈ ರೀತಿಯಾಗಿ ಸರ್ವ ಪಾಪಗಳನ್ನು ಅವನು ಕಳ್ಕೊಂಡು ಪುಣ್ಯವಂತನಾಗ್ತಾನೆ ಅಂದ್ಮೇಲೆ ಅವನಿಗೆ ಯಮಮಂದಿರಿಗೆ ಹೋಗ್ತಕ್ಕಂತಹ ಪ್ರಸಕ್ತಿನೇ ಬರುವುದಿಲ್ಲ ಪರತ್ರದಲ್ಲಿ. ಚಂದ್ರಗ್ರಹಣ, ಸೂರ್ಯಗ್ರಹಣ ಇರಲಿ, ವ್ಯತಿಪಾತ, ವೈಧೃತ, ಜನ್ಮ ನಕ್ಷತ್ರ, ಪುಷ್ಯಾರ್ಕ ಮೊದಲಾದಂತಹ ವಿಶೇಷ ದಿನಗಳಲ್ಲಿ ಯಾರು ಇದನ್ನ ಜಪದಂತೆ ಮಾಡ್ತಾರೋ ಅಂದ್ರೆ ಹೆಚ್ಚೆಚ್ಚು ಆವರ್ತನ ಮಾಡಿ ಯಾರು ಇದನ್ನ ಪಠನ ಮಾಡ್ತಾರೋ ಅವರಿಗೆ ಸಿದ್ಧಿ ಅನ್ನೋದು ಬರ್ತದೆ. ಪುರಶ್ಚರಣ ಮಾಡಬೇಕು. ಅಷ್ಟೋತ್ತರ ಶತ, 1 ಮಂಡಲ, 2 ಮಂಡಲ, 4, 5, 7 ಅಂತ ಅರ್ಥ. ಆ ಮಂಡಲ ಪರ್ಯಂತರವಾಗಿ ಇದನ್ನ ಪುರಶ್ಚರಣ ರೀತ್ಯ ಯಾರು ಇದನ್ನ ಪಠನ ಮಾಡ್ತಾರೋ 1 ವರ್ಷ ಪೂರ್ತಿ ಅಂತಂತಾರೆ. ಸಂಪ್ರಾಪ್ತ ಸರ್ವಲೋಕ ಅನ್ನಂತರ್ಥ, ಊರ್ಧ್ವಲೋಕ ಅಂತರ್ಥ. ಸರ್ವಲೋಕ ಅಂದ್ರೆ ಯಾವುದಿಲ್ಲ, ಊರ್ಧ್ವಲೋಕಗಳನ್ನು ಹೊಂದಿ ಕ್ರಮಾದ್ಯಾತಿ ಪರಂ ಪದಂ, ಭಗವಂತನ ಧಾಮವನ್ನೇ ಹೊಂದತಕ್ಕಂಥದ್ದು. ಅಂಥ ಒಂದು ವಿಶಿಷ್ಟ ಫಲವನ್ನು ಕೊಡ್ತಕ್ಕಂಥದ್ದು ಇದು ಅಂತ ಈ ರೀತಿಯಾಗಿ ಹೇಗೆ ಇವತ್ತು ಮನ್ಮಥ ಅನ್ನೋನು ಮುಕ್ಕಣ್ಣನ ಒಂದು 3ನೇ ಕಣ್ಣಿನಿಂದ ಇವತ್ತು ಹೊರಟಂತಹ ಒಂದು ಅಗ್ನಿಯಿಂದ ಭಸ್ಮನಾದನೋ ಅದೇ ರೀತಿಯಾಗಿ ನಮ್ಮ ಮನಸ್ಸು ಒಂದು ಬಹಳ ಚಂಚಲವಾಗಿರ್ತದೆ. ಯಾವಾಗಲೂ ದುಷ್ಟ ವಿಷಯಗಳನ್ನೇ ಇವತ್ತದು ಚಿಂತನೆ ಮಾಡಿ ಅದು ಬೇಕಂತಿರ್ತಾ ಇದ್ದಲ್ಲ, ಅದೆಲ್ಲವನ್ನು ಕೂಡ ನಾಶ ಮಾಡತಕ್ಕಂಥ ಒಂದು ಶಕ್ತಿ ಅನ್ನೋದು, ಸಾಮರ್ಥ್ಯ ಅನ್ನೋದು, ಮಹಿಮಾ ಅನ್ನೋದು
ಈ ಗುರುಗಳಲ್ಲಿ ಉಂಟು ಅಂತ ಅರ್ಥ. ಬರೀ ಇವರು ಅನಿಷ್ಟವನ್ನಷ್ಟೇ ಪರಿಹಾರ ಮಾಡ್ತಾರೆ ಅಂತಲ್ಲ, ಎಂಥ ಇಷ್ಟವನ್ನು ಕೊಡ್ತಾರೆ ಅಂದ್ರೆ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಕೆಲವು ಹೇಳಿದ್ದ. ಮುಖ್ಯವಾದದ್ದು ಯಾವುದು ಅಂದ್ರೆ ಭಕ್ತಿ ಜ್ಞಾನ ವಿರಕ್ತಿ ಭಾಗ್ಯ ಮುಚಿತಂ ಅಂತ ಅರ್ಥ. ಈ ಭಾಗ್ಯ, ಭಕ್ತಿ ಭಾಗ್ಯ, ಜ್ಞಾನ ಭಾಗ್ಯ, ವೈರಾಗ್ಯ ಭಾಗ್ಯ ಅದು ಉಚಿತವಾಗಿ ಕೊಟ್ಟು ಹೇಗೆ ಸಂಸಾರವನ್ನು ಇವತ್ತು ನಾವು ದಾಟಬೇಕೋ ಅದನ್ನ ಮಾಡ್ತಕ್ಕವರೇ, ಇದಕ್ಕೆ ಏನು ಸಾಕ್ಷಾತ್ ವಾಯುದೇವರೇ ಇದಕ್ಕೆ ಪರಮಾತ್ಮನೇ ಸಾಕ್ಷಿ ಅಂತ ಈ ರೀತಿ ತಿಳಿಸಿ ಇಂತಹ ವಿಶಿಷ್ಟ ಫಲಪ್ರದವಾದಂತಹ ಈ ಸ್ತೋತ್ರ ಅನ್ನೋದನ್ನ ಸ್ವಾಮಿ ರಾಯಾಚಾರ್ಯ ಮಾಡಿ ಪರಮಾನುಗ್ರಹವನ್ನ ಮಾಡಿದ್ದಾರೆ. ಸಕಲ ಯಾವ ಶ್ರೀ ರಘುಪ್ರೇಮ ತೀರ್ಥರ ಭಕ್ತರಿಗೆ ಇದನ್ನ ಪಠಣ ಮಾಡೋಣದಿಂದಲೇ ಸಕಲ ಶಾಶ್ವತವಾದಂತಹ ಒಂದು ಸೌಖ್ಯ ನಮಗೆ ಐಹಿಕ ಹಾಗೂ ಪರತ್ರದಲ್ಲಿ ಕೂಡ ಬರ್ತದೆ. ಆದ್ದರಿಂದ ಬಹು ಇಷ್ಟಪ್ರದವಾದದ್ದು, ಅನಿಷ್ಟ ನಾಶಕವಾದದ್ದು. ಅವಶ್ಯವಾಗಿ ಈ ಮಂತ್ರ ತುಲ್ಯವಾದಂತಹ ಈ ಒಂದು ಸ್ತೋತ್ರವನ್ನ ಪಠನ ಮಾಡಿ ಸರ್ವರು ಕೂಡ ಅನುಗ್ರಹ ಹೊಂದೋಣ ಅಂತ ಈ ರೀತಿಯಾಗಿ ನಿವೇದನೆ ಮಾಡ್ತಾ, ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮ ತೀರ್ಥಂ ಮುಂದೆ ಅಭೀಷ್ಟದಂ. ತಮ್ಮ ಭಕ್ತರಿಗೆ ಚಿಂತಾಮಣಿಗಳವರು ಕಲ್ಪವೃಕ್ಷರಾಗಿದ್ದಾರೆ. ಕಾಮದಂ ಅಂತ ಅರ್ಥ ಚಿಂತಾಮಣಿ. ಈ ರೀತಿಯಾಗಿ ಇಷ್ಟಾರ್ಥವನ್ನು ಕೊಡತಕ್ಕಂಥ ಚಿಂತಾಮಣಿ ಸದಸ್ಯರು ಇಂಥ ಯಾವ ನಮ್ಗೆಲ್ಲ ಸ್ವಾಮಿ ಅಂದ್ರೆ ಒಡೆಯಲಾಗಿರ್ತಕ್ಕಂಥ ರಘುಪ್ರೇಮ ತೀರ್ಥರು ಅಭೀಷ್ಟಪ್ರದರೇನಿದ್ದಾರೋ ಅಂಥ ನಿಮ್ಮನ್ನ ಯಾವಾಗಲೂ ನಾವು ನಮಸ್ಕಾರವನ್ನ ಮಾಡ್ತೀವಿ ಭಕ್ತಿಪೂರ್ವಕವಾಗಿ ಅಂತ ಈ ರೀತಿ ಯಾವ ಈ ಸ್ತೋತ್ರದ ಒಂದು ಸಾರಾಂಶ ಅಭಿಪ್ರಾಯವನ್ನು ಮಾತ್ರ ಹೇಳಿದ್ದು. ನಾನು ಬಿಟ್ಟದ್ದೇ ಹೆಚ್ಚದ, ದಯಮಾಡಿ ಏನ್ ಹೇಳಿದೆ ಅಂತ ನಾನು ಮತ್ತೆ ಸಿಂಹಾವಲೋಕ ನ್ಯಾಯಕ್ಕೆ ಹೋಗೋದಿಲ್ಲ ನಾನು. ಕಾರಣ ಅತಿ ವಿಸ್ತೃತವಾಗಿ ಅಷ್ಟೇ ಅಲ್ಲ, ಪ್ರಮೇಯ ಗರ್ಭಿತವಾದಂತಹ ಗುರುಗಳ ಒಂದು ಸಮಗ್ರ ಚರಿತ್ರೆ ಅನ್ನೋದನ್ನ ಸುಮ್ಮನೆ ಒಂದು ಕಥಾ ಅನ್ನುವ ದೃಷ್ಟಿಯಿಂದ ಚರಿತೆ ಇದು ನಂಬರ್ 1 ಈ ರೀತಿ ಹೇಳಿಕಂತೂ ಸಾಧ್ಯನೇ ಇಲ್ಲ. ಇದು ಅಲ್ಲಿಯ ವಿಷಯವನ್ನ, ಪ್ರಮೇಯವನ್ನ, ತತ್ವವನ್ನ ಇವತ್ತು ನಾವು ಅವರ ಚರಿತ್ರೆಗೆ ಅದನ್ನು ಅನ್ವಯಿಸಿ ಹೇಳಿದಾಗ ಮಾತ್ರ ನಮ್ಗೇನೋ ಅಲ್ಪ ಸ್ವಲ್ಪ ಅದು ಮಹಿಮಾ ತಿಳಿತದೆ. ಇಲ್ಲಾದ್ರೆ ಇದು ಹೇಗಾಗ್ತದಂದ್ರ, ಒಂದು ರಬ್ಬರವನ್ನ ಇವತ್ತು ನಾವು ಹಿಗ್ಗಿಸ್ಲಿಕ್ಕೆ ಹೋಗಿ ಅದು ಕೈ ತಪ್ಪಿದಾಗ ಅದು ಜಾರ್ತದ ನೋಡಿ, ಬಿದ್ದೋಗ್ಬಿಡ್ತದಂತ. ಹಂಗ ಪರಿಸ್ಥಿತಿ ಅದ. ನಾವು ಅದನ್ನ ಸರಿಯಾಗಿ ಆರಂಭ ಕೊನೆ ಮಧ್ಯೆ ಏನು ಅಂತ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ತಕ್ಕಂಥ ಯೋಗ್ಯತೆ ನಮ್ಗೆ ಇನ್ನೂ ಇಲ್ಲ ಅನ್ನೋದಷ್ಟಿಂದ ಅದಕ್ಕೆ ಒಂದೇ ಉಪಾಯ ಅಂದ್ರೆ ಆ ಸನ್ನಿಧಿಗೆ ನಾವೆಲ್ಲ ಶರಣಾಗತರಾಗೋಣ. ಏನೋ ಪ್ರತಿ ವರ್ಷ ಇವತ್ತ ಸನ್ನಿಧಾನಕ್ಕೆ ಬಂದು ಏನೋ ಒಂದು ಅಲ್ಪ ವಾಂಗ್ಮಯ ಸೇವಾವನ್ನ ಮಾಡ್ತಿದ್ವಿ. ಆದ್ರೆ ಈ ವರ್ಷ ಯಾವುದೋ ಒಂದು ಅನಾನುಕೂಲ ಅಥವಾ ಪ್ರತಿಬಂಧಕ ಅನ್ರಿ ಇರ್ಲಿ, ದೇವರ ಇಚ್ಛಾನೇ ಆಗದೆ, ಗುರುಗಳ ಚಿತ್ತನೇ ಆಗದೆ. ಆದ್ರೆ ಇಲ್ಲಿಂದಲೇ ಏನೋ ಒಂದು ಸರಿಯೋ ತಪ್ಪೋ ಗೊತ್ತಿಲ್ಲ, ಏನೋ ಒಂದು ವಾಂಗ್ಮಯ ಸೇವಾವನ್ನು ಮಾಡ್ತಕ್ಕಂಥ ಅವಕಾಶವನ್ನ ವಂಶೀಕರವಾಗಿ ಭಕ್ತರೆಲ್ಲರೂ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆಯನ್ನ ಸಮರ್ಪಣೆ ಮಾಡಿ ಈ ವಾಂಗ್ಮಯ ಸೇವಾ ಇದೊಂದು ತುಳಸಿ ಪತ್ರದಂತೆ ಅದು ಗುರುಗಳ ಅಂತರ್ಯಾಮಿ ಶ್ರೀ ರಘುಪ್ರೇಮ ತೀರ್ಥರ ಅಂತರ್ಯಾಮಿ ಶ್ರೀ ಭೂತರಾಜಾಂತರ್ಗತ ಭಾವಿ ಸಮೀರ ಶ್ರೀ ವಾದರಾದಿ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀ ಕೋದಂಡ ರಾಮದೇವರ ಅಭಿನ್ನನಾದಂತಹ ಲಕ್ಷ್ಮೀ ಹಯಗ್ರೀವ ದೇವರ ಪಾದಕಮಲದಲ್ಲಿ ಸಮರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಅದ್ಭುತ ಆಚಾರ್ಯ, ಅದ್ಭುತ.